ಕಂಪ್ಲೀಟ್ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ದ ಕೋರ್. ಇಲ್ಲಿಂದ ನಾವು ಮಾತಾಡೋ ಪ್ರತಿಯೊಂದನ್ನು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಗೊತ್ತಿರೋದು ಸತ್ಯನಾ, ಗೊತ್ತಿಲ್ಲದೆ ಇರೋದು ಸತ್ಯನಾ? ನಾನು ಎದುರುಗಡೆಗೆ ಈಗ ಹಗ್ಗ ಬಿದ್ದಿದೆ, ಆ ಹಗ್ಗವನ್ನ ನಾನು ಹೂ ಅನ್ಕೊಂಡು ಖುಷಿ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ, ಹಾವು ಅಂತ ಅನ್ಕೊಂಡು ಭಯ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ. ಇಫ್ ಯು ಸೇ ಎಸ್ ಐ ಆಮ್ ದ ಬಾಡಿ ಅಂತ ಅನ್ನಂಗಿದ್ರೆ ಸತ್ ಮೇಲೆ ಯಾಕೆ ಸರ್ ಸುಟ್ಟಾಕ್ತಾರೆ ಅಥವಾ ಹೂತಾಕ್ತಾರೆ? ಒಂದು ವಿಷಯವನ್ನ ನಾವು ಅನುಭವಿಸಕ್ಕಾಗ್ತಿದೆ ಅಂತಂದ್ರೆ ಅನುಭವ ಪಟ್ಟಿದ್ದೇ ಬೇರೆ, ಅನುಭವ ಪಟ್ಟಿರ್ತಕ್ಕಂಥವರೇ ಬೇರೆ. ಅಥವಾ ಎಲ್ಲಾ ಹುಚ್ಚರುಗಳು ಸೇರ್ಕೊಂಡು ಹುಚ್ಚತನಾನೇ ಸರಿ ಅಂತ ಅನ್ಕೊಂಡು ಒಕ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆ ಹುಚ್ಚತನಾನೇ ಸರಿಯಾಗಿ ಕಾಣಿಸ್ತಾ ಇದೆ. ಸೂರ್ಯ ಹುಟ್ಟದ, ಸೂರ್ಯ ಮುಳುಗ್ದ. ಸೂರ್ಯ ಹುಟ್ಟಿರಲ್ಲ, ಮುಳುಗುದೇ ಇರಲ್ಲ, ಭೂಮಿ ತಿರುಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಸಂಸಾರ. ಗಂಡ ಹೆಂಡತಿ ಅಥವಾ ಅಪ್ಪ ಮಕ್ಕಳು, ಇದೆಲ್ಲ ಸಂಸಾರ. ದಟ್ ಇಸ್ ದ ಸೆಕೆಂಡರಿ ಸಂಸಾರ. ಫಸ್ಟ್ ಲೆವೆಲ್ ಸಂಸಾರ ನಮ್ಮ ಒಳಗಡೆಗೇನೆ ಆಗ್ತಾ ಇದೆ. ದಿಸ್ ಈಸ್ ದ ಪ್ರೈಮರಿ ಸಂಸಾರ. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತು ಅಕರ್ಮಣಿ. ಲೈಫ್, ಜೀವನ ಅಂತಕ್ಕಂಥದ್ದು ಅರ್ಜುನನಿಗೆ ಯುದ್ಧ ಮಾಡಕ್ ಹೇಳ್ತಾ ಇದೆ. ಬಟ್ ಅರ್ಜುನ ಯುದ್ಧ ಮಾಡಕ್ ರೆಡಿ ಇಲ್ಲ. ದಟ್ ವಾಸ್ ದ ಪ್ರಾಬ್ಲಮ್. ಮನುಷ್ಯ ಮಾಡುವ ಕಾರ್ಯಗಳ ಬೇಸಿಸ್ ಅಲ್ಲಿ ಒಬ್ಬನ ಜಡ್ಜ್ ಮಾಡ್ತೀವಿ ನಾವು. ಬಟ್ ಗಾಡ್ ಜಡ್ಜಸ್ ಬೈ ಇಂಟೆನ್ಷನ್ಸ್. ಕರ್ಮದ ಮೂಲಕ ಭಗವಂತನನ್ನ ರೀಚ್ ಆಗ್ತಕ್ಕಂಥ ಒಂದು ಪ್ರೋಸೆಸ್, ಕರ್ಮದ ಮೂಲಕ ನೇಚರ್ ಅಲ್ಲಿ ಒಂದಾಗ್ತಕ್ಕಂಥ ಒಂದು ಪ್ರೋಸೆಸ್. ಸೊ ಆ ಒಂದು ಯೂನಿಯನ್ ಏನಿದೆಯೋ ದಟ್ ಈಸ್ ನಥಿಂಗ್ ಬಟ್ ಯೋಗ. ಅಲ್ಟಿಮೇಟ್ ಪರ್ಪಸ್ ಏನಪ್ಪಾ ಅಂತಂದ್ರೆ ಈ ಒಂದು ಬಂಧನ ಏನಿದೆಯೋ, ಸಂಸಾರದ ಬಂಧನ ಏನಿದೆಯೋ ಅನ್ನೋದು, ಆ ಬಂಧನದಿಂದ ನಾವು ಹೊರಗಡೆಗೆ ಬರಬೇಕು, ಅಥವಾ ಹೊರಗಡೆಗೆ ಆಲ್ರೆಡಿ ಇದೀವಿ, ಇದನ್ನ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಕ್ಸ್ಟ್ರೀಮ್ಲಿ ಸಾರಿ, ಬಿಕಾಸ್ ಥರ್ಡ್ ಚಾಪ್ಟರ್ ವರ್ಗೂ ನಾವು ಬಂದಿದ್ವಿ. ಅಲ್ಲಿಂದ ಈ ಒಂದು ಪರ್ಟಿಕ್ಯುಲರ್ ಸೆಷನ್ಗೆ ಬರಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತು, ಡಿಲೇ ಆಯಿತು ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್ಸ್. ಸಾರಿ ಫಾರ್ ದಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಟೈಮ್ ಅಂಡ್ ಎಫರ್ಟ್ಗೆ. ದಟ್ ಆನ್ ಅಬೌಟ್ ವೀಕೆಂಡ್ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂಡ್ ಯು ಆರ್ ಗಿವಿಂಗ್ ಯುವರ್ ಟೈಮ್. ಈ ಒಂದು ಸಬ್ಜೆಕ್ಟ್ಗೆ ಟೈಮ್ ಕೊಡ್ತಾ ಇದ್ದೀರಾ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಸ್ಟೆಪ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಡಿಯೋಸ್ಗಳನ್ನ ಎಲ್ಲರೂ ನೋಡಿದೀರಾ. ಸೋ ಫಾರ್ ಕಂಪ್ಲೀಟ್ ಮಾಡಿರ್ತಕ್ಕಂಥ ವಿಡಿಯೋಸ್ಗಳು ಎಲ್ಲರೂ ಕಂಪ್ಲೀಟ್ ಆಗಿ ನೋಡಿದೀರಾ. ಏನಕ್ಕೆ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅಂದ್ರೆ, ಇವತ್ತೇನು ನಾವು ಮಾತಾಡಕ್ ಹೋಗ್ತಾ ಇದೀವೋ, ವಾಟ್ ಎವರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ಇವತ್ತಿನ ಒಂದು ಸಬ್ಜೆಕ್ಟಿನ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ, ಈಚ್ ಅಂಡ್ ಎವ್ರಿ ಚಾಪ್ಟರ್ ಏನ್ ನಾವು ಮಾತಾಡ್ಕೊಂಡ್ ಬಂದಿದ್ವಿ ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಎಸ್ಪೆಷಲಿ ಸೆಕೆಂಡ್ ಅಂಡ್ ಥರ್ಡ್ ಚಾಪ್ಟರ್ ಏನ್ ಮಾತಾಡಿದೀವೋ ಇಲ್ಲಿವರೆಗೂ ಆಗಿರ್ತಕ್ಕಂಥ ಪಾಯಿಂಟರ್ಸ್ಗಳು, ಇವತ್ತು ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥ ವಿಚಾರಗಳಿಗೆ ತುಂಬಾನೇ ಡೈರೆಕ್ಟ್ ಲಿಂಕ್ ಇರೋದ್ರಿಂದ, ಇನ್ ಕೇಸ್ ಒಂದ್ ಸ್ವಲ್ಪ ಪಾಯಿಂಟರ್ ಅಲ್ಲಿ ಮಿಸ್ ಆದ್ರೂ ಕೂಡ ಇವತ್ತಿನ ಸೆಷನ್ ಅಲ್ಲಿ ಹಿಂದೆ ಮುಂದೆ ಆಗ್ಬೋದು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ಅಂಡ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು ಏನಿದೆಯೋ 4 ಹಾಗೆ 5ನೇ ಚಾಪ್ಟರ್ ನ ಒಂದು ಕಾಂಬಿನೇಷನ್ ಅನ್ನ ಇವತ್ತು ನಾನು ಡಿಸ್ಕಷನ್ ಮಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಇಫ್ ಯು ಆಸ್ಕ್ ಮೀ, ನೀವು ನೋಡ್ತೀರಾ ಅಂತ ಅಂದ್ರೆ, ದಿಸ್ ಇಸ್ ದ ಕೋರ್. ಏನ್ ಎಂಟೈರ್ ಮೆಸೇಜ್ ಇದೆಯೋ ಅದರಲ್ಲಿ ಇರ್ತಕ್ಕಂಥ ಒನ್ ಆಫ್ ದ ಕೋರ್ ಮೆಸೇಜ್ ಹಾಗೆ ಕೋರ್ ಕಾನ್ಸೆಪ್ಟಿನ ಬಗ್ಗೆ ಇವತ್ತಿನ ಒಂದು ಸೆಷನ್ ನಾವು ಡಿಸ್ಕಷನ್ ಮಾಡಕ್ ಹೋಗ್ತಾ ಇದೀವಿ. ಐ ನೀಡ್ ಯುವರ್ 100% ಅಟೆನ್ಷನ್. ಕಂಪ್ಲೀಟ್ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಬಿಕಾಸ್ ಈಚ್ ಅಂಡ್ ಎವ್ರಿ ಪಾಯಿಂಟ್ ಏನ್ ನಾನು ಇವಾಗ ಮಾತಾಡಕ್ ಹೋಗ್ತಾ ಇದೀನೋ, ದಿಸ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಎವ್ರಿ ಸ್ಟೇಜಸ್ ಆಫ್ ದ ಲೈಫ್. ಪ್ರತಿಯೊಂದು ಸ್ಟೇಜಸ್ಗೂ ಕೂಡ ಲಿಂಕ್ ಆಗ್ತಾ ಹೋಗುತ್ತೆ ಒಂದಕ್ಕೊಂದು. ಹಾಗೆ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಅಥವಾ ನಾವು ಮುಂಚೆ ಡಿಸ್ಕಷನ್ ಮಾಡ್ಕೊಂಡ್ ಬಂದಿರೋ ಪ್ರಕಾರ, ಆದಷ್ಟು ಇದನ್ನ ಪ್ರಾಯೋಗಿಕವಾಗಿ ನಾವು ಇಡ್ಲಿಕ್ಕೆ ಪ್ರಯತ್ನ ಪಡೋಣ. ಸೊ ಜಸ್ಟ್ ಶ್ಲೋಕ ಕಲಿಯೋದು ಅಥವಾ ರಟ್ ಹೊಡೆದ್ಬಿಟ್ಟು ಪಕ್ಕದಲ್ಲಿ ಇಡೋದು, ದಟ್ ಇಸ್ ನಾಟ್ ಅವರ್ ಇಂಟೆನ್ಷನ್. ನಮ್ಮ ಉದ್ದೇಶ ಬಂದು ವಿಷಯಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ಆದಷ್ಟು ಪ್ರಾಯೋಗಿಕವಾಗಿ ನಮ್ಮ ದೈನಂದಿನ ಜೀವನದಲ್ಲಿ, ದೈನಂದಿನ ವ್ಯವಹಾರಗಳಲ್ಲಿ ಯಾವ ರೀತಿ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯವಾಗುತ್ತೆ. ಆ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ವಿಷಯವನ್ನ ಕಲಿಯಕ್ಕೆ ಹೋಗ್ತಾ ಇದೀವಿ. ಲೆಟ್ ಅಸ್ ಸ್ಟಾರ್ಟ್ ಟುಡೇ ಸೆಷನ್ ವಿತ್ ಅ ಸ್ಟೋರಿ. ಏನಪ್ಪಾ ಅಂತ ಅಂದ್ರೆ, ಒಬ್ಬ ರಾಜ ಇರ್ತಾನೆ, ಚಕ್ರವರ್ತಿ ಇರ್ತಾನೆ. ಅವನಿಗೆ ಒಬ್ಬ ಮಗ ಇರ್ತಾನೆ, ತುಂಬಾ ಮುದ್ದಿನ ಮಗ, ಬಹಳ ಪ್ರೀತಿ ಮಾಡ್ಬಿಟ್ಟು ಸಾಕಿರ್ತಕ್ಕಂತ ಮಗ. ಬೆಳೆಸ್ತಾ ಇರ್ತಾರೆ ಮಗನ್ನ, ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ಬಟ್ ಒಂದಿನ ಗೊಳೋ ಅಂತ ಅಳಕ್ ಸ್ಟಾರ್ಟ್ ಮಾಡ್ತಾನೆ ಮಗ. ಏನಕ್ಕೆ ಅಂತ ಎಲ್ರಿಗೂ ಕನ್ಫ್ಯೂಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಎಲ್ರು ಬಂದು ಕಂಪ್ಲೇಂಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ರಾಜನ ಹತ್ರ. ಈ ತರ ಆಗ್ತಿದೆ, ಸಮಸ್ಯೆ ಆಗ್ತಿದೆ, ಅಳ್ತಿದಾನೆ ನಿಮ್ ಮಗ ಅಂತ ಹೇಳ್ಕೊಂಡು. ರಾಜನ ಮಗ ಅಳ್ತಿದಾನ, ಕಿಂಗ್ ಮಗ ಅಳ್ತಿದಾನ, ಕರ್ಕೊಂಬನ್ನಿ ಅವನ ಇಲ್ಲಿಗೆ ಅಂತ ರಾಜ್ಯಸಭೆಗೆ ಕರೆಸ್ತಾರೆ ಚಕ್ರವರ್ತಿಗಳು. ಸೊ ರಾಜ್ಯಸಭೆಗೆ ಬಂದಾದ್ಮೇಲೆ, ಏನಕ್ಕಪ್ಪ ಅಳ್ತಿದ್ಯಾ ನೀನು, ಅಳದ್ ನಿಲ್ಲಿಸ್ತಾ ಇರಲ್ಲ ಮಗು, ಏನಕ್ಕೆ ಅಳ್ತಿದ್ಯಾ ನೀನು ಅಂತ ಕೇಳಿದ ತಕ್ಷಣನೇ, ನನ್ಗೆ ಆಕಳು ಬೇಕು, ಅಥವಾ ಲೈಕ್ ಆಕಳ ಜೊತೆ ನಾನು ಆಟ ಆಡ್ಬೇಕು, ಅಥವಾ ಆಕಳು ಬೇಕು ನನಗೆ ಅಂತಕ್ಕಂತ ಒಂದು ಡಿಮ್ಯಾಂಡ್ ಅನ್ನ ಹುಡುಗ ಇಡ್ತಾನೆ. ಇಷ್ಟೇ, ಇದಕ್ಕೆ ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಕಾ, ಕರೆಸ್ರಿ ಆಕಳನ್ನ ಅಂತ ಹೇಳ್ಕೊಂಡು ಆಕಳನ್ನ ಕರೆಸ್ತಾರೆ ಎಲ್ಲಿಗೆ, ಸ್ಟೇಜ್ಗೆ, ರೈಟ್. ಬಟ್ ಅಲ್ಲಿಗೆ ನಿಂತ್ಕೊಳ್ಳಲ್ಲ ಸ್ಟೋರಿ. 2 ನಿಮಿಷ ಆಗುತ್ತೆ, 2 ನಿಮಿಷ ಆಟ ಆಡ್ಕೊಳ್ತಾನೆ, ಅದಾದ್ಮೇಲೆ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ತಾನೆ. ಅದಾದ್ಮೇಲೆ ಮತ್ತೆ ಕ್ವಶನ್ ಸ್ಟಾರ್ಟ್, ಏನಕ್ಕೆ ಕಳ್ತಿದ್ಯಪ್ಪ ನೀನು ಮಗುಗೆ ಕೇಳ್ತಾರೆ. ನಿಲ್ಸ್ತಿರಲ್ಲ ಆಳುನ. ಬಟ್ ಹಿ ಸೇಸ್, ನನ್ಗೆ ಹಾಲು ಬೇಕು ಅಂತ ಹೇಳ್ಕೊಂಡು. ಇಷ್ಟೇನಾ ಪಾಪ, ಹೊಟ್ಟೆ ಹಸ್ತಿರ್ಬೇಕು, ಹಾಲು ಕೊಟ್ಬಿಡೋಣ ಇರು ಅಂತ ಹೇಳ್ಕೊಂಡು ಹಾಲು ಕರೆದ್ಬಿಟ್ಟು ಕೊಡ್ತಾರೆ ಆಕಳಿಂದ.
ಸೊ ಅಲ್ಲಿಗೆ ಸ್ಟೋರಿ ನಿಂತ್ಕೊಳ್ಳಲ್ಲ. ಒಂದ್ 2 ನಿಮಿಷ 3 ನಿಮಿಷ ಆರಾಮಾಗಿದ್ಬಿಟ್ಟು ಮತ್ತೆ ಆಮೇಲೆ ಮತ್ತೆ ಅಳಕ್ ಸ್ಟಾರ್ಟ್ ಮಾಡ್ತಾನೆ ಹುಡುಗ. ಎಲ್ರಿಗೂ ಕನ್ಫ್ಯೂಷನ್ ಆಗಿದೆ. ಈಗ ತಾನೇ ಕೇಳಿದ್ನಲ್ಲಪ್ಪ ಎಲ್ಲ ಆಯ್ತು, ಇನ್ನೇನು ಇವಂದು ಅಂತ ಹೇಳ್ಕೊಂಡು. ಬಟ್ ಇವಾಗ ಆ ಹುಡುಗ ಕೇಳೋ ಒಂದು ಡಿಮ್ಯಾಂಡ್ ಏನಿದೆಯೋ, ಈ ಡಿಮ್ಯಾಂಡ್ ಎಲ್ರನ್ನೂ ಶಾಕ್ ಮಾಡುತ್ತೆ. ಏನಪ್ಪಾ ಅಂತ ಅಂದ್ರೆ, ನೀವು ಹೇಗೆ ಹಾಲನ್ನ ಕರೆದ್ರೋ ಅದೇ ರೀತಿ ವಾಪಸ್ ಅದನ್ನ ಒಳಗಡೆಗೆ ಹಾಕಿ ಅಂತಕ್ಕಂತಹ ಒಂದು ಡಿಮ್ಯಾಂಡ್ ಅನ್ನ ಇಡ್ತಾನೆ ಹುಡುಗ. ದಿಸ್ ಈಸ್ ಕೈಂಡ್ ಆಫ್ ಅ ಸ್ಟೋರಿ. ಎಲ್ರದ್ದು ಈಗ ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗಳು, ನಿರೀಕ್ಷಣೆಗಳು ಅಥವಾ ಆಸೆಗಳೇನಿರುತ್ತೋ, ಲಿಮಿಟೇ ಇಲ್ಲದೆ ಇರತಕ್ಕಂತಹ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡು ನಮ್ಮ ಲೈಫ್ ಅನ್ನ ಹುಟ್ಟದಾಗಿಂದ ಇಲ್ಲಿವರೆಗೂ ನಾವು ನಡ್ಸ್ಕೊಂಡು ಬರ್ತಾ ಇದೀವಿ. ಅಂಡ್ ದ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್, ಇಲ್ಲಿವರೆಗೂ ನಮ್ಮ ಎಂಟೈರ್ ಜೀವನ ನಾವು 20 ವರ್ಷದವ್ರು ಇರ್ಬೋದು, 25, 30, 40 ಎನಿ ಏಜ್ ಗ್ರೂಪ್, ಆದಷ್ಟು ನಾವು ಹೊರಗಡೆಗೇನೆ ನಮ್ಮ ಜ್ಞಾನವನ್ನ ಅಥವಾ ನಮ್ಮ ಒಂದು ಅಟೆನ್ಷನ್ ಏನಿದೆಯೋ, ದೃಷ್ಟಿಕೋನ ನಮ್ದು ಹೊರಗಡೆಗೇನೆ ಇರುತ್ತೆ. ಬಿಕಾಸ್ ಆಲ್ ಸೆನ್ಸಸ್, ನಮ್ಗೆ ಏನ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದೀವೋ ಅದೆಲ್ಲ ಹೊರಗಡೆಯಿಂದಾನೇ ನಮಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ನಾವು ಹೊರಗಡೆ ವಿಚಾರಗಳನ್ನ ತಿಳ್ಕೊಳ್ಳೋದ್ರ ಕಡೆಗೆ, ಅವ್ನ್ ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ, ಅದ್ಯಾಕೆ ಹಿಂಗೆ, ನಾನ್ ಯಾಕೆ ಹಿಂಗೆ, ಈ ತರ ಪ್ರಶ್ನೆಗಳೇ ನಮ್ಗೆ ಕಾಡ್ತಾ ಇರುತ್ತೆ. ಬಿಟ್ರೆ ವಿ ನೆವರ್ ಲುಕ್, ಯಾವುದೇ ಒಂದು ವಿಚಾರ ನಡೀತಾ ಇದೆ ಅಂತಂದ್ರೂ ಕೂಡ ರಿಯಲ್ ವೇದಲ್ಲಿ ನಮ್ ಜೊತೆ ಏನಾಗ್ತಿದೆ, ನಾನು ಥಿಂಕ್ ಮಾಡ್ತಾ ಇದ್ದೀನಿ, ಹೇಗ ಥಾಟ್ ಟ್ರಿಗರ್ ಆಗ್ತಿದೆ, ನನ್ಗೆ ಸಡನ್ ಎಮೋಷನ್ಸ್ ಗಳು ಬರ್ತಾ ಇದೆ, ಬೇಜಾರಾಗ್ತಿದೆ, ಖುಷಿ ಆಗ್ತಿದೆ, ಏನಕ್ಕೆ ಅದಾಗ್ತಿದೆ, ವಿ ನೆವರ್ ಥಿಂಕ್ ಅಬೌಟ್ ಇಟ್. ಬಿಕಾಸ್ ನಮ್ಮ ಸೆನ್ಸಸ್ ಗಳು ಹೊರಗಡೆ ಮುಖವಾಗಿರೋದ್ರಿಂದ ಆಲ್ವೇಸ್ ವಿ ಥಿಂಕ್ ಅಬೌಟ್ ಎಕ್ಸ್ಟರ್ನಲ್ ವರ್ಲ್ಡ್, ರೈಟ್? ಬಟ್ ಇವತ್ತು ನಾವು ಮಾತಾಡಕ್ ಹೋಗ್ತಾ ಇರತಕ್ಕಂತಹ ಸಬ್ಜೆಕ್ಟ್ ಏನಿದೆಯೋ, ಇದು ನಮ್ಮನ್ನ ಒಳಗಡೆಗೆ ಕರ್ಕೊಂಡು ಹೋಗ್ತಕ್ಕಂತಹ ಒಂದು ಪ್ರೋಸೆಸ್ ಅನ್ನ ಮಾಡುತ್ತೆ. ಅಂಡ್ ದಿಸ್ ಇಸ್ ಸೋ ಇಂಪಾರ್ಟೆಂಟ್ ಬಿಕಾಸ್ ಕೆನ್ ಎನಿವನ್ ಟೆಲ್, ಯಾರಾದ್ರೂ ಹೇಳ್ಬೋದಾ, ಲೈಕ್ ಹುಟ್ಟದಾಗಿಂದ ಇಲ್ಲಿವರೆಗೂ ನಿಮ್ ಜೊತೆ ಫಸ್ಟ್ ಉಸಿರಿಂದ ಲಾಸ್ಟ್ ಉಸಿರಿನವರೆಗೂ ನಿಮ್ಮ ಜೊತೆ ನಿಂತಿರ್ತಕ್ಕಂತಹ ವ್ಯಕ್ತಿ ಯಾರು? ಸಾಂಕೇತ್ ಸಜ್ಜನ್, ಮೈ ಸೆಲ್ಫ್. ಬೇರೆ ಏನಾದ್ರೂ ಆನ್ಸರ್ ಇದೆಯಾ? ನನ್ನ ಮನಸ್ಸು, ಎನಿಥಿಂಗ್. ಸಿ, ದಿಸ್ ಇಸ್ ಯು, ರೈಟ್? ಹುಟ್ಟದಾಗಿಂದ ಇಲ್ಲಿವರೆಗೂ ನಮ್ಮ ಜೊತೆ ಎಲ್ಲಾ ಪರಿಸ್ಥಿತಿಯಲ್ಲೂ ಕೂಡ, ಎಲ್ಲಾ ಸಂದರ್ಭಗಳಲ್ಲೂ ಕೂಡ ನಮ್ಮ ಜೊತೆ ನಿಂತಿರ್ತಕ್ಕಂತಹ ಮೊದಲನೆಯ ಫಸ್ಟ್ ಸಬ್ಜೆಕ್ಟ್ ಅಥವಾ ಫಸ್ಟ್ ಪರ್ಸನ್ ಆಫ್ ಎಕ್ಸ್ಪೀರಿಯನ್ಸ್ ಬಂದು ನಾವೇ ಆಗಿರ್ತೀವಿ. ಅಂಡ್ ಅದನ್ನೊಂದನ್ನ ಬಿಟ್ಟು ಮಿಕ್ಕಿರೋದ್ರ ಬಗ್ಗೆನೇ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ತಪ್ಪು ಅಂತ ಅಲ್ಲ, ಹೊರಗಡೆ ಪ್ರಪಂಚದ ಬಗ್ಗೆ ಯೋಚನೆ ಮಾಡಬಾರ್ದು ಅಥವಾ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬಾರ್ದು, ದಟ್ ಈಸ್ ನಾಟ್ ದ ಇಶ್ಯೂ ಹಿಯರ್. ಬಟ್ ಇಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂತಹ ಲೈಫ್, ಎವ್ರಿ ಡೇ ಮಾರ್ನಿಂಗ್ ನಾನು ಎದ್ದೇಳ್ತಾ ಇದ್ದೀನಿ, ಎಲ್ಲಾ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ, ಮತ್ತೆ ವಾಪಸ್ ಒಂದು ಲೈಫ್ ಅನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಅಂತಂದ್ರೆ ಎಷ್ಟು ಜನಕ್ಕೆ ಇದು ಮೇಕ್ ಸೆನ್ಸ್ ಅನ್ಸುತ್ತೆ? ಈ ಒಂದು ಲೈಫಿನ ಜೊತೆ ಏನಾಗ್ತಿದೆ, ನನ್ನ ಒಂದು ಲೈಫಿನ ಜೊತೆ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಇದೆ ಅಂತ ಎಷ್ಟು ಜನಕ್ಕೆ ಅನ್ಸುತ್ತೆ? ಫಸ್ಟ್ ಆಫ್ ಆಲ್ ವೆರಿ ಇಂಪಾರ್ಟೆಂಟ್, ರೈಟ್? ದ ಹೋಲ್ ಲೈಫ್ ಇನ್ ದ ಸೆನ್ಸ್ ಟೈಮ್, ನಮ್ಗೆ ಇರ್ತಕ್ಕಂಥ ಒಂದು ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಸಮಯವನ್ನ ನಾವು ಒಂದು ವಿಷಯಕ್ಕೆ ಅಥವಾ ಒಂದು ವ್ಯಕ್ತಿಗೆ, ಒಂದು ವಸ್ತುಗಳಿಗೆ ನಾವು ಕೊಡ್ತಾ ಇದೀವಿ ಅಂತ ಅಂದ್ರೆ, ಡಸ್ ಇಟ್ ಇವನ್ ಮೇಕ್ ಸೆನ್ಸ್? ಫಸ್ಟ್ ಆಫ್ ಆಲ್ ಈ ಪ್ರಶ್ನೆ ನಾವು ಕೇಳ್ಕೊಳ್ಳೋದೆಲ್ಲ ಅನ್ನೆಸೆಸರಿಲಿ ಎಂಟೈರ್ ಲೈಫ್ ಅನ್ನ ನಾವು ಕಳಿತೀವಿ. ಬಟ್ ಎಂಡ್ ಆಫ್ ದ ಸ್ಟೇಜಸ್ ಅಲ್ಲಿ ಸುಮಾರು ಜನಕ್ಕೆ ಈ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ತಿರುಗಿ ನೋಡಿದ್ರೆ ವಾಪಸ್ ಕ್ವಶನ್ ಮಾರ್ಕ್ ಮಾತ್ರ ಉಳ್ಕೊಂಡಿರುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್. ವಿ ನೆವರ್ ಲುಕ್ ಎಟ್ ಅವರ್ ಸೆಲ್ಫ್. ಸೊ ಆ ಒಂದು ಜರ್ನಿಯನ್ನ ಇವಾಗ ನಾವು ಮಾಡಕ್ ಹೋಗ್ತಾ ಇದೀವಿ. ಹೊರಗಡೆ ಅಲ್ಲ, ಒಳಗಡೆಗೆ ನಾವು ನೋಡ್ಕೊಳಕ್ ಹೋಗ್ತಾ ಇದೀವಿ, ಯಾವ ರೀತಿಯಾದ ವಿಚಾರಗಳು ನಮ್ಮ ಜೊತೆ ನಡೀತಾ ಇದೆ, ಇಂಡಿವಿಜುವಲ್ ವ್ಯಕ್ತಿಯ ಜೊತೆಗೇನೆ, ರೈಟ್? ಸೊ ಫಸ್ಟ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಮೂಲಕ ಲೈಫ್ ಅನ್ನ ಇನ್ನೊಂದು ಆಂಗಲ್ ಮೂಲಕ ಭಗವಂತ ನಮಗೆ ತೋರ್ಸಕ್ ಹೋಗ್ತಾ ಇದ್ದಾರೆ. 4th and 5th ಚಾಪ್ಟರ್, ಇದೆರಡನ್ನು ಕಂಬೈನ್ ಮಾಡೋದ್ರ ಮೂಲಕ ಈ ವಿಚಾರವನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಅಂಡ್ ಇಟ್ ಈಸ್ ಸೋ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದೆ, ಇಟ್ ಈಸ್ ಅ ಕೋರ್ ಆಫ್ ದ ಭಗವದ್ಗೀತಾ. ಅಂಡ್ ಒಳಗಡೆ ಪ್ರಪಂಚಕ್ಕೂ ಹಾಗೂ ಹೊರಗಡೆ ಪ್ರಪಂಚಕ್ಕೂ ಎರಡಕ್ಕೂ ಕೂಡ ಒಂದು ಚೈನ್ ಲಿಂಕ್ ಇದೆ. ಆ ಚೈನ್ ಲಿಂಕ್ ಅನ್ನ ಇದ್ರ ಮೂಲಕ ಭಗವಂತ ನಮ್ಮವರೆಗೂ ತಲುಪಿಸ್ತಾನೆ. ಇಟ್ ಈಸ್ ಸೋ ಬ್ಯೂಟಿಫುಲ್ ಟು ಅಂಡರ್ಸ್ಟ್ಯಾಂಡ್. ಲೆಟ್ಸ್ ಬಿಗಿನ್ ಅವರ್ ಸೆಷನ್. ಓಕೆ, ಸೊ 1 ಸೆಕೆಂಡ್ ಸ್ಕ್ರೀನ್ ಶೇರ್ ಮಾಡ್ತೀನಿ ನಾನು. ಸೊ ಇಲ್ಲಿವರೆಗೂ ನಾವು ಅಟೆಂಡ್ ಆಗಿರೋ ಸೆಷನ್ಸಿನ ಪ್ರಕಾರ ವಿ ಗಾಟ್ ದ ಕ್ಲಾರಿಟಿ. ಏನಪ್ಪಾ, ಲೈಫ್ ಅನ್ನೋದು ಒಂದು ಡ್ರಾಮಾ ತರ ಇರುತ್ತೆ. ನಮ್ಗೆ ಎವ್ರಿವೇರ್ ನಾವು ಒಂದಲ್ಲ ಒಂದು ಆಂಗಲ್ ಇಂದ ನಮ್ಮ ಜೀವನವನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತೀವಿ. ಅಂಡ್ ಡಿಫರೆಂಟ್ ರೋಲ್ಸ್ ಗಳನ್ನ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್ ನಾವು ಆಟ ಆಡಬೇಕು ಅಥವಾ ಆ ಒಂದು ರೋಲ್ ಅನ್ನ ಪ್ಲೇ ಮಾಡಬೇಕು ಸ್ವಧರ್ಮದ ಮೂಲಕ ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಯ್ತು. ಕರೆಕ್ಟಾ? ಸೊ ವಿತ್ ದಟ್ ಅಂಡರ್ಸ್ಟ್ಯಾಂಡಿಂಗ್ ಇವಾಗ ನಾವು ನೋಡ್ತೀವಿ ಅಂತ ಅಂದ್ರೆ, ಈ ಡ್ರಾಮಾ ಫಸ್ಟ್ ಆಫ್ ಆಲ್ ಹೇಗೆ ಸ್ಟಾರ್ಟ್ ಆಯ್ತು? ವೈ ದಿಸ್ ಕ್ವಶನ್ ಇಸ್ ಇಂಪಾರ್ಟೆಂಟ್? ಬಿಕಾಸ್ ಲಾಸ್ಟ್ ಟೈಮ್ ಒಂದು ಹಿಂಟ್ ಅನ್ನ ನಾನು ಕೊಟ್ಟಿದ್ದೆ, ರೈಟ್? ಎಷ್ಟು ಜನಕ್ಕೆ ಕರ್ಮ ಅಥವಾ ಕೆಲಸ ಅಂತಕ್ಕಂಥದ್ದು ಟ್ರ್ಯಾಪ್ ಅಂತ ಅನ್ಸುತ್ತೆ? ವೈ ವಿ ಆರ್ ಸ್ಟ್ರಗಲಿಂಗ್ ಇನ್ ಅವರ್ ಲೈಫ್? ಬಿಕಾಸ್ ಈಚ್ ಅಂಡ್ ಎವ್ರಿ ಮೂಮೆಂಟ್ ನಮ್ಮ ಮೂಲಕ ಒಂದು ಆಕ್ಷನ್ ಆಗ್ತಾ ಇದೆ, ರೈಟ್? ಅದು ಇನ್ಆಕ್ಷನ್ ಮೂಲಕನೂ ಇರ್ಬೋದು, ಆಕ್ಷನ್ ತಗೊಳ್ಳದೆ ಹೋದ್ರೂ ಒಂದು ಆಕ್ಷನ್ ಅಂತ ನಮ್ಗೆ ಅರ್ಥ ಆಗಿದೆ ಇವಾಗ. ಅದ್ರ ಮೂಲಕನೋ ಅಥವಾ ಆಕ್ಷನ್ ತಗೊಳ್ಳೋದ್ರ ಮೂಲಕನೋ, ದ ಮೂಮೆಂಟ್ ನಾವು ಈ ದೇಹದ ಮೂಲಕ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ ಅಂದ ತಕ್ಷಣನೇ ಸಮಥಿಂಗ್ ಈಸ್ ಹ್ಯಾಪನಿಂಗ್ ವಿತ್ ಅವರ್ ಲೈಫ್, ರೈಟ್? ಸೊ ಆಕ್ಷನ್ ಇನ್ ದ ಸೆನ್ಸ್, ನಾನು ಪರ್ಸನಲ್ ಖುದ್ದಾಗಿ ಏನೋ ಒಂದು ಆಕ್ಟಿವಿಟಿ ಮಾಡೋದು, ಈಗ ಈ ಕೀಬೋರ್ಡ್ ಇದೆ, ಕೀಬೋರ್ಡ್ ಎತ್ತಿಟ್ಟೆ, ದಟ್ ಈಸ್ ನಾಟ್ ಜಸ್ಟ್ ದ ಆಕ್ಷನ್. ಅದೊಂದೇ ಆಕ್ಷನ್ ಅಲ್ಲ, ಅದನ್ನ ಬಿಟ್ಟು ಬೇರೆ ಆಕ್ಷನ್ಸ್ ಗಳು ಕೂಡ ಇರುತ್ತೆ. ಅಂಡ್ ದ ಮೂಮೆಂಟ್ ವಿ ಆರ್ ಇನ್ ದ ಲೈಫ್,
ಆಲ್ವೇಸ್ ಆಕ್ಷನ್ ಅಲ್ಲಿ ಇರ್ತೀವಿ ನಾವು. ಆಕ್ಷನ್ಗೆ ರಿಯಾಕ್ಷನ್ ಬರ್ತಾ ಇರುತ್ತೆ, ಅದ್ರ ತಕ್ಕ ಹಾಗೇನೆ ರಿಸಲ್ಟ್ಸ್ ಗಳು ಬರ್ತಾ ಇರುತ್ತೆ. ಈಗ ಕೆಲವೊಬ್ರು ಒಳ್ಳೇದಾಗುತ್ತೆ, ಕೆಲವೊಬ್ರು ಕೆಟ್ಟದ್ದಾಗುತ್ತೆ. ವಿಷಯಗಳೇನಿದೆಯೋ ಒನ್ ಆರ್ ಅದರ್ ವೇ ನಮ್ಮನ್ನ ದುಃಖದ ಕಡೆಗೇನೆ ಕರ್ಕೊಂಡು ಹೋಗ್ತಾ ಇದೆ ಕರ್ಮ. ವಿ ಆರ್ ಇನ್ ದ ಕೈಂಡ್ ಆಫ್ ಅ ಟ್ರ್ಯಾಪ್. ಇಟ್ಸ್ ನಾಟ್ ಕಂಪ್ಲೀಟ್ ಟ್ರ್ಯಾಪ್, ಬಟ್ ಕೈಂಡ್ ಆಫ್ ಅ ಟ್ರ್ಯಾಪ್, ಬಿಕಾಸ್ ಒನ್ ಆರ್ ಅದರ್ ವೇ ನಮ್ಮನ್ನ ಅದು ದುಃಖಕ್ಕೇನೆ ಕರ್ಕೊಂಡು ಹೋಗ್ತಾ ಇದೆ. ನಾನು ಇದ್ರ ಬಗ್ಗೆ ಹೇಳಿದ್ದೆ ಕೂಡ, ಪ್ರಾಬಬಿಲಿಟಿ ಪ್ರಕಾರ ಏನೇ ಆಕ್ಷನ್ ಆಗುತ್ತೆ ಅಂತಂದ್ರೂ ಕೂಡ ಎಟ್ ದ ಲೆವೆಲ್ ಆಫ್ ಲೈಫ್ ಎವ್ರಿಥಿಂಗ್ ಇಸ್ ಚೇಂಜಿಂಗ್. ಪ್ರತಿಯೊಂದನ್ನು ಕೂಡ ಬದಲಾಗ್ತಾ ಇದೆ ಅಂಡ್ ಪ್ರತಿಯೊಂದನ್ನು ಕೂಡ ಪರ್ಮನೆಂಟ್ ಆಗಿ ಉಳಿಯಲ್ಲ ನಮ್ಮ ಹತ್ರ. ಹೊರಗಡೆಗೆ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಕ್ಕಂತಹ ವ್ಯಕ್ತಿಗಳೇ ಇರಬಹುದು, ಪರಿಸ್ಥಿತಿಗಳೇ ಇರಬಹುದು, ಸಿಚುವೇಶನ್ಸ್ಗಳು ಪ್ರತಿಯೊಂದನ್ನು ಕೂಡ ಯಾವುದನ್ನು ಟೆಂಪರರಿ ಆಗೇನೆ ಇರುತ್ತೆ ಬಿಟ್ರೆ ಪರ್ಮನೆಂಟ್ ಆಗಿ ಉಳ್ಕೊಳ್ಳಲ್ಲ ನಮ್ಗೆ. ದಟ್ಸ್ ವೈ ಬುದ್ಧ ಸೇಸ್ ಲೈಫ್ ಇಸ್ ಸಫರಿಂಗ್, ಅಥವಾ ಕೃಷ್ಣನು ಕೂಡ ಹೇಳ್ತಕ್ಕಂಥದ್ದು ಲೈಫ್ ಇಸ್ ಸಫರಿಂಗ್. ದ ಮೂಮೆಂಟ್ ವಿ ಆರ್ ಇನ್ ದ ಲೈಫ್, ಇಟ್ ಈಸ್ ವಿ ಆರ್ ಹೆಡಿಂಗ್ ಸ್ಲೋಲಿ ಟುವರ್ಡ್ಸ್ ಸಫರಿಂಗ್ ಅಂತಕ್ಕಂತಹ ಒಂದು ವಿಚಾರವನ್ನ ಎತ್ತಿಡ್ತಾರೆ. ಸೊ ಕರ್ಮದ ಮೂಲಕನೇ ನಮ್ಗೆ ಈ ಒಂದು ಪರ್ಟಿಕ್ಯುಲರ್ ಸಫರಿಂಗ್, ಕರ್ಮ ಅಂತಕ್ಕಂಥದ್ದು ಅಥವಾ ಆಕ್ಷನ್ ಅಂತಕ್ಕಂಥದ್ದು ಮೊದಲನೆಯ ಗಂಟಾಗುತ್ತೆ ನಮ್ಮನ್ನ ಈ ಒಂದು ಸಫರಿಂಗ್ ಗೆ ಗಂಟು ಹಾಕೋದ್ರಲ್ಲಿ. ಹಾಗಾಗಿ ನಾವು ಸ್ವಧರ್ಮ ಮಾಡಬೇಕು ಅಂತ ನಮಗೆ ಅರ್ಥ ಆಗಿತ್ತು. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಸ್ವಧರ್ಮದಲ್ಲಿ ಯು ಸ್ಟಿಲ್ ಕ್ಯಾರಿ ದ ಬರ್ಡನ್ ಆಫ್ ರಿಸಲ್ಟ್. ಈಗ ಏನ್ ಬರುತ್ತೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳದೇನೆ ನಾವು ಮಾಡ್ತೀವಿ ಅಂತಂದ್ರೂ ಕೂಡ ಸಮ್ ಆರ್ ಅದರ್ ವೇ ನಮಗೆ ಒಂದು ಬೇಸಿಕ್ ಕೈಂಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಗಳು ಇದ್ದೇ ಇರುತ್ತೆ. ಯಾವುದೇ ಒಂದು ಕೆಲಸ ಮಾಡಿದಾಗ ಸ್ವಧರ್ಮ ಮಾಡ್ತೀವಿ ಅಂತಂದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ನಮಗೆ ವಾಪಸ್ ಸರ್ಟನ್ ರಿಸಲ್ಟ್ಸ್ ಗಳು ಬರ್ತಾ ಇರುತ್ತೆ, ರೈಟ್? ಸೊ ಈ ಒಂದು ವಿಚಾರ ಏನಿದೆಯೋ, ಹೇಗಿದು ಸ್ಟಾರ್ಟ್ ಆಯ್ತು ಅಂತಕ್ಕಂಥ ನಾವು ನೋಡ್ತೀವಿ ಅಂತಂದ್ರೆ, ಫಸ್ಟ್ ಲೆವೆಲ್ ಅಲ್ಲಿ, ರೈಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ಲೆವೆಲ್ ಅಲ್ಲಿ ಹುಟ್ಟತಕ್ಕಂಥದ್ದು ಏನೋ ಯಾರಾದ್ರೂ ಹೇಳ್ಬೋದಾ? ಫಸ್ಟ್ ಲೆವೆಲ್ ನಮ್ಮ ಲೈಫಿನ ಎಕ್ಸ್ಪೀರಿಯನ್ಸಿನ ಪ್ರಕಾರ ಫಸ್ಟ್ ಲೆವೆಲ್ ನಮ್ಮ ಜೀವನದಲ್ಲಿ ಹುಟ್ಟಿರ್ತಕ್ಕಂಥದ್ದು ಯಾವುದು? ಆಸೆ. ಓಕೆ. ಸಿ ದ ಥಿಂಗ್ ಈಸ್, ಫಸ್ಟ್ ರೂಪ ಹುಟ್ಟುತ್ತೆ. ಇನ್ ದ ಸೆನ್ಸ್, ಈಗ ಬಾಡಿ ಫಸ್ಟ್ ಲೆವೆಲ್ ಅಲ್ಲಿ ಬರ್ತಾ ಇತ್ತು ಅಥವಾ ಹುಟ್ಟಿತು, ಬಾಡಿ ಹುಟ್ಟಿದ ಮೇಲೆ ಒಂದು ರೆಫರೆನ್ಸ್ ಅನ್ನ ಕೊಡ್ತೀವಿ ನಾವು. ಈಗ ಸುಮ್ಮನೆ ಏನೋ ಒಂದು ಬಾಡಿ, ಇದು ಬಾಡಿ ಆ ಬಾಡಿ ಅಂತ ಕರೆಯಕ್ಕಾಗಲ್ಲ, ಕರೆಕ್ಟಾ? ಸೊ ಸಂಬಡಿ ಹ್ಯಾಸ್ ಟು ಬಿ ಬಾಂಡ್. ಸೊ ಆ ಒಂದು ಬಾಡಿಗೆ ಒಂದು ಹೆಸರಿಟ್ವಿ ನಾವು. ಏನ್ ಹೆಸರಿಟ್ವಿ? ಫಾರ್ ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ, ನಟರಾಜ್ ಅಂತಕ್ಕಂಥ ಒಂದು ಹೆಸರು. ರೂಪ ಫಸ್ಟ್ ಹುಡ್ತು, ಅದಾದ್ಮೇಲೆ ನಾಮ ಹುಡ್ತು. ಸೊ ನಾಮದ ಪ್ರಕಾರ ನಾವು ನೋಡ್ತೀವಿ ಅಂತಂದ್ರೆ, ನೇಮ್ ಏನಿದೆಯೋ ಆ ನೇಮಿನ ಸುತ್ತ ಪರ್ಸನಾಲಿಟೀಸ್ ಗಳು ಡೆವಲಪ್ ಆಗ್ತಾ ಹೋಗುತ್ತೆ, ಅಥವಾ ಆ ನೇಮಿಗೆ ಒಂದು ಕಂಡೀಷನಿಂಗ್ ಡೆವಲಪ್ ಆಗ್ತಾ ಹೋಗುತ್ತೆ. ಯಾವ ರೀತಿ ಆಗುತ್ತೆ? ನಮ್ಮ ಸುತ್ತಮುತ್ತ ಎನ್ವೈರನ್ಮೆಂಟಿನ ಪ್ರಕಾರ ಫಸ್ಟ್ ಲೆವೆಲ್ ಪೇರೆಂಟ್ಸ್ ಗಳಿರ್ಬೋದು, ಫ್ರೆಂಡ್ಸ್ ಗಳಿರ್ಬೋದು, ನಾವು ಕಲಿತಿರ್ತಕ್ಕಂತಹ ಒಂದು ಮೀಡಿಯಂ ಸ್ಕೂಲ್ ಮೀಡಿಯಂ ಇರ್ಬೋದು, ಅಥವಾ ನಾವು ಬೆಳೆದಿರ್ತಕ್ಕಂಥ ಒಂದು ವಾತಾವರಣಗಳಿರ್ಬೋದು. ಈ ವಾತಾವರಣಗಳು ನಾವು ನೋಡಿ, ಕೇಳಿ, ಟಚ್ ಮಾಡಿ ಏನ್ ಸೆನ್ಸಸ್ ಗಳ ಮೂಲಕ ಇನ್ಫಾರ್ಮೇಶನ್ಸ್ ಗಳನ್ನ ಕಲೆಕ್ಟ್ ಮಾಡ್ತಿದೀವೋ, ಆ ಇನ್ಫಾರ್ಮೇಶನ್ಸ್ ಗಳು ನಮ್ಮ ಒಳಗಡೆ ಸ್ಟೋರ್ ಆಗ್ತಿದೆ. ಆ ಸ್ಟೋರ್ ಆಗಿರೋ ಇನ್ಫಾರ್ಮೇಶನ್ಸ್ ಗಳ ಬೇಸಿಸ್ ಅಲ್ಲಿ ಸರ್ಟನ್ ಕೈಂಡ್ ಆಫ್ ಕಂಡೀಷನಿಂಗ್ಸ್ ಗಳು, ಇದು ನನಗಿಷ್ಟ, ಅದು ನನಗೆ ಇದಿಷ್ಟ ಇಲ್ಲ, ಈ ರೀತಿಯಾದಂತಹ ವಿಚಾರಗಳ ಮೂಲಕ ಒಂದು ಪರ್ಸನಾಲಿಟಿ ಡೆವಲಪ್ ಆಗುತ್ತೆ. ಫಸ್ಟ್ ಲೆವೆಲ್ ಪರ್ಸನಾಲಿಟಿ ಆ ಹೆಸರಿನ ಸುತ್ತ. ಅಂಡ್ ಇನ್ನೊಂದು ಕಡೆಯಿಂದ ರಿಲೇಶನ್ಶಿಪ್ ಗಳ ರೆಫರೆನ್ಸ್ ಅಲ್ಲಿ, ಈಗ ನನ್ನ ತಂದೆ ತಾಯಿಗೆ ನಾನೊಬ್ಬ ಮಗ ಆಗಿರ್ತೀನಿ, ನನ್ನ ಹೆಂಡತಿಗೆ ಗಂಡ ಆಗಿರ್ತೀನಿ, ಈ ರೀತಿಯಾದಂತಹ ಒಂದು ಸರ್ಟನ್ ಕಂಡೀಷನಿಂಗ್ಸ್ ಗಳು, ಅದು ಇದೇ ರೀತಿ ಇರಬೇಕು, ಇವ್ರು ಅದೇ ರೀತಿ ನಡ್ಕೊಳ್ಬೇಕು, ಈ ಎಲ್ಲಾ ವಿಚಾರಗಳು ಏನಿದೆಯೋ ಅಥವಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಗಳು ನಾವು ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ರೈಟ್? ಅಲ್ಲಿಂದ ನಮ್ಮ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ದ ಮೂಮೆಂಟ್ ಬಾಡಿ ಇಸ್ ಬಾಂಡ್, ಫಸ್ಟ್ ಲೆವೆಲ್ ಅಲ್ಲಿ ರೂಪ ಹುಟ್ಟುತ್ತೆ, ಅದಾದ್ಮೇಲೆ ಅದಕ್ಕೊಂದು ಹೆಸರು ಕೂರುತ್ತೆ, ಆ ಹೆಸರು ಮೇಲೆ ಪರ್ಸನಾಲಿಟೀಸ್ ಗಳು ಡೆವಲಪ್ ಆಗ್ತಾ ಹೋಗುತ್ತೆ. ಇದ್ರ ಮೂಲಕ ಲೈಫ್ ಕಂಟಿನ್ಯೂ ಆಗ್ತಾ 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 ಹೋಗುತ್ತೆ. ಇವಾಗ ನಾವು ಒಳಗಡೆ ನೋಡ್ತೀವಿ ಅಂತ ಅಂದ್ರೆ, ಹೊರಗಡೆ ನೋಡ್ತಾ ಇದೀವಿ ಇಷ್ಟು ದಿನ, ಬಟ್ ಇವಾಗ ನಾವು ಒಳಗಡೆ ನೋಡ್ಕೊಳ್ತೀವಿ ಅಂತಂದ್ರೆ, ದೇರ್ ಆರ್ 2 ಕಂಪಾರ್ಟ್ಮೆಂಟ್ಸ್. ಇದ್ರ ಬಗ್ಗೆ ಆಲ್ರೆಡಿ ಸೆಕೆಂಡ್ ಚಾಪ್ಟರ್ ಅಲ್ಲಿ ನಾವು ಮಾತಾಡಿದ್ವಿ. ಆತ್ಮಜ್ಞಾನದ ಬಗ್ಗೆ ಭಗವಂತ ಮಾತಾಡಿದಾಗ, ಅರ್ಜುನ ನೀನೇ ಫಸ್ಟ್ ಈ ತರ ನಡ್ಕೊಳ್ತಿದ್ಯಾ ಅಂತ ಅಂದ್ರೆ, ಯಾರು ಆಗಿ ನೀನ್ ಈ ರೀತಿಯಾಗಿ ಮಾತಾಡ್ತಿದ್ಯಾ ಅಂತಕ್ಕಂಥ ಪ್ರಶ್ನೆಗಳು ಬರುತ್ತೆ. ಹಾಗೆ ಸುಮಾರು ವಿಚಾರಗಳು ನಡೆಯುತ್ತೆ. ಆತ್ಮಜ್ಞಾನದ ಬಗ್ಗೆ ಆಲ್ರೆಡಿ ಮಾತುಕತೆ ಆಗಿದೆ. ಇನ್ ಸಿಂಪಲ್ ವರ್ಡ್ಸ್, ನಮ್ಮ ಒಳಗಡೆಗೆ ವಿತ್ ಇನ್ ದ ಥಾಟ್ ಪ್ರೋಸೆಸ್ 2 ರೀತಿಯಾದಂತಹ ಒಂದು ರೂಮ್ಗಳು ಅಥವಾ 2 ರೀತಿಯಾದಂತಹ ಕಂಪಾರ್ಟ್ಮೆಂಟ್ಸ್ ಗಳಿದೆ. ಒಂದು, ನಮಗ್ ಗೊತ್ತಿರೋದೇನು, ನಟರಾಜ್ ಈಗ ಮಲ್ಟಿಪಲ್ ರೋಲ್ಸ್ ಗಳಿದೆ, ನಟರಾಜ್ ಇದಾರೆ, ಅವ್ರದ್ದೊಂದು ಸಟನ್ ಲೈಫ್ ಇದೆ, ಅವ್ರ ಸಟನ್ ಎಕ್ಸ್ಪೀರಿಯನ್ಸಸ್ ಗಳಾಗ್ತಿದೆ, ಇದು ಗೊತ್ತಿರ್ತಕ್ಕಂಥ ವಿಚಾರಗಳು. ಬಟ್ ಎಂಡ್ ಆಫ್ ದ ಲೆವೆಲ್ ಹೋಗಿ ನೋಡ್ತೀವಿ ಅಂತಂದ್ರೆ, ನಮ್ಗೆ ಆಕ್ಚುಲಿ ನಮ್ಮ ಅಸ್ತಿತ್ವದ ಅರಿವು ಇಲ್ಲ, ನಾವ್ ಯಾರು ಅಂತ ನಮಗ್ ಗೊತ್ತಿಲ್ಲ, ಕರೆಕ್ಟಾ? ಸೊ ಗೊತ್ತಿಲ್ಲದೆ ಇರೋದನ್ನ ಜಸ್ಟ್ ಗೊತ್ತಿಲ್ಲ ಅಂತ ಹೇಳೋ ಬದಲು ನಾವು ಆತ್ಮ ಅಂತ ಕರೆದಿದ್ವಿ ಅದನ್ನ. ಅಲ್ಲಿಂದಾನೇ ನಮಗೆ ಫಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಬರ್ತಾ ಇರತಕ್ಕಂಥದ್ದು ಮೈಂಡೇ ಇರ್ಬೋದು, ಬಾಡಿನೇ ಇರ್ಬೋದು, ಅಥವಾ ಹೊರಗಡೆ ಪ್ರಪಂಚನೇ ಇರ್ಬೋದು. 3 ಬ್ರಾಡರ್ ಲೆವೆಲ್ ಅಲ್ಲಿ 3 ಲೇಯರ್ಸ್ ಗಳು ಬರುತ್ತೆ ಇಲ್ಲಿ. ಒಂದು ಪ್ರಪಂಚ, ಫಸ್ಟ್ ಲೆವೆಲ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು ಕಂಪ್ಯೂಟರ್, ಅದಾದ್ಮೇಲೆ ದೇಹ, ಅದಾದ್ಮೇಲೆ ಮನಸ್ಸು, ಥಾಟ್ ಪ್ರೊಸೆಸ್, ಎಮೋಷನ್ಸ್, ಎವ್ರಿಥಿಂಗ್ ಕಮ್ಸ್ ಇನ್ ಮೈಂಡ್. ಸೊ ಈ ಎಲ್ಲಾ 3 ಲೇಯರ್ಸ್ ಗಳನ್ನ ನಾನು ನೋಡಕ್ಕಾಗುತ್ತೆ ಸಪರೇಟ್ ಒಂದು ಎಕ್ಸ್ಪೀರಿಯನ್ಸ್ ಆಗಿ ಅಂತಂದ್ರೆ, ರಿಮೆಂಬರ್ ಬಾಟಲ್ ಎಕ್ಸಾಂಪಲ್, ರೈಟ್? ಇದು ನನ್ನ ಬಾಟಲ್ ಅಂತ ಹೇಳ್ಬೋದು ಬಿಟ್ರೆ ನಾನೇ ಬಾಟಲ್ ಅಂತ ಹೇಳಕ್ ಆಗಲ್ಲ. ಸೊ ನನ್ನ ಅಸ್ತಿತ್ವದ ಅರಿವು ನನಗಿಲ್ಲ, ನಾನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆ ಅನ್ನೋನ್ ಸ್ಟೇಟ್ಗೆ ನಾವು ಆತ್ಮ ಅಂತ ಕರೆದಿದ್ವಿ.
ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ 2 ಕಂಪಾರ್ಟ್ಮೆಂಟ್ಸ್ಗಳು ನಮ್ಮ ಒಳಗಡೆಗೇನೆ ಇದೆ ಅಂತ ಗೊತ್ತಾಗಿದೆ. ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಇದರಲ್ಲಿ ಯಾವುದು ಸತ್ಯ? ಗೊತ್ತಿರೋದು ಸತ್ಯನಾ, ಗೊತ್ತಿಲ್ಲದೆ ಇರೋದು ಸತ್ಯನಾ? ಯಾರಾದ್ರೂ ಹೇಳ್ಬೋದಾ? ತುಂಬಾ ಬ್ರೇಕ್ ಥ್ರೂ ಪಾಯಿಂಟ್ ಇದು, ಕರೆಕ್ಟ್ ಆಗಿ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಸ್ಲೋ ಆಗೇನೆ ಮೂವ್ ಆಗೋಣ. ಈ 2 ಕಂಪಾರ್ಟ್ಮೆಂಟ್ಸ್ಗಳಲ್ಲಿ ಯಾವುದು ನಮ್ಮ ನಿಜವಾದ ಅಸ್ತಿತ್ವ? ಸೊ ದಿಸ್ ಡ್ರಾಮಾದ ಬಗ್ಗೆ ನಾವು ಆಲ್ರೆಡಿ ಮಾತಾಡಿದ್ವಿ. ಫಸ್ಟ್ ಹುಟ್ಟಿದ್ದು ರೂಪ, ದೇಹ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಾಡಿ ಇರೋದು ಸುಳ್ಳಲ್ಲ. ಬಾಡಿಯ ಮೇಲೆ ಒಂದು ಲೇಯರ್ ಇದೆ ನೋಡಿ, ಆ ಲೇಯರ್ ನಾವು ಎನ್ಕ್ವೈರಿ ಮಾಡ್ಕೊಂಡು ನೋಡಿದಾಗ ಫಸ್ಟ್ ಲೆವೆಲ್ ನಮ್ಮ ಒಳಗಡೆಗೆ 2 ಕಂಪಾರ್ಟ್ಮೆಂಟ್ಸ್ಗಳಿದೆ ಅಂತ ಗೊತ್ತಾಯ್ತು. ಗೊತ್ತಿಲ್ಲದೆ ಇರೋದು, ಗೊತ್ತಿರೋದು, ಬದಲಾಗ್ತಿರೋದು, ಬದಲಾಗದೆ ಇರೋದು. ರೈಟ್? ಬದಲಾಗ್ತಾ ಇರೋದು ನಾನು ಆಗಕ್ ಸಾಧ್ಯನೇ ಇಲ್ಲ, ಬಿಕಾಸ್ ನಾನು ಹಂಗೆ ಇದೀನಲ್ವಾ. ಹಾಗಾಗಿನೇ ಅದು ನನಗೆ ಗೊತ್ತಾಗ್ತಾ ಇದೆ, ಇದು ನನಗೆ ಗೊತ್ತಾಗ್ತಾ ಇದೆ. ನನ್ನ ಚಿಕ್ಕವನಿದ್ದಾಗಿದ್ದಂತಹ ಒಂದು ಫೋಟೋ ತೋರಿಸಿದ್ರು ಅದು ನಾನು ಅಂತ ಹೇಳ್ತಾ ಇದ್ದೀನಿ. ರೈಟ್? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ವಸ್ತುಗಳಿದೆ. ರೈಟ್? 2 ವಸ್ತುಗಳಿದೆ. ಇದು ನಾನು ಅಂತ ಹೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ವಾಟ್ ಯು ಥಿಂಕ್? ಮೆಂಟಲ್ ಅನ್ಸುತ್ತೆ. ಕರೆಕ್ಟ್ ಅಲ್ವಾ? ಬಟ್ ಇಫ್ ಯು ಲುಕ್ ಎಟ್ ಇಟ್, ನನ್ನ ಚಿಕ್ಕ ಫೋಟೋ, ಈಗ ಫಾರ್ ಎಕ್ಸಾಂಪಲ್ ನಿಮ್ದೇ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ನಂದೇ ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ನಿಮ್ಮ ಚಿಕ್ಕವನಿದ್ದಾಗಿನ ಒಂದು ಫೋಟೋ, ಮಕ್ಕಳಿದ್ದಾಗಿನ ಫೋಟೋನ ನೋಡ್ಕೊಂಡು ಇದು ನಾನು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ಅವ್ರನ್ನ ಹುಚ್ಚ ಅನ್ಬೇಕಾ ಅಥವಾ ಜಾಣರ್ ಅನ್ಬೇಕಾ? ಜಾಣ ಆಗಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಯು. ಇಫ್ ಇಟ್ ಈಸ್ ಯು, ನೀವು ಆ ಟೈಮಲ್ಲಿ ಇದ್ದಿರೋದು ಸುಳ್ಳು ಅಂತ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಬಟ್ ಆ ಬಾಡಿ ಬದಲಾಗಿದೆ, ಅಲ್ಲಿಂದ ಚಿಕ್ಕದಾಗಿದ್ದಂತಹ ಬಾಡಿ ಬೆಳ್ಕೊಂಡು ಬಂದಿದೆ. ಅದು ಇದು ನಾನು ಎರಡೂ ಆಗಕ್ ಸಾಧ್ಯನೇ ಇಲ್ಲ. ರೈಟ್? ಬಟ್ ಐ ವಾಸ್ ದೇರ್, ನಾನು ಇದ್ದೆ, ಎಲ್ಲೂ ಕೂಡ ಇದ್ದೆ, ಇಲ್ಲೂ ಕೂಡ ಇದ್ದೆ. ಹಾಗಾಗಿ ನಾನು ಎರಡೂ ನೋಡಕ್ ಆಗ್ತಿದೆ. ಅದನ್ನ ನಾನು ಅಂತ ಹೇಳಕ್ ಆಗ್ತಿದೆ ಅಂತಂದ್ರೆ, ಅಥವಾ ನಾನು ಅದು ಅಂತ ಹೇಳ್ತಿದ್ದೀನಿ ಅಂತಂದ್ರೆ ನಾನು ಹುಚ್ಚ ಅಲ್ವಾ? ಇಲ್ಲಿ ಚೇರ್ ಇದೆ, ಚೇರ್ ನಾನೇ ಅಂತ ಅಂದ್ಬಿಟ್ರೆ ಹುಚ್ಚ ಆಗಲ್ವಾ? ಬಿಕಾಸ್ ಇನ್ ದ ಎಕ್ಸ್ಪೀರಿಯನ್ಸ್ ಆಫ್ ದಿಸ್, ಇಲ್ಲಿ ನಾನು ಕುತ್ಕೊಂಡಿರೋ ಒಂದು ಅನುಭವದಲ್ಲಿ ಈ ಚೇರ್ ನಾನು ಆಗಕ್ ಸಾಧ್ಯನೇ ಇಲ್ಲ, ಬಿಕಾಸ್ ಇಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್ಡ್, ಅನುಭವ ಪಟ್ಟಿರ್ತಕ್ಕಂಥ ವಸ್ತು ಅಂತ ಹೇಳ್ಬೋದು. ಬಿಟ್ರೆ ನಾನೇ ಅದು ಅಂತ ಹೇಳಕ್ ಆಗಲ್ಲ ನಾವು. ರೈಟ್? ಇದನ್ನೇ ವಿವೇಕ ಬುದ್ಧಿ ಅಂತ ಕರೀತಾರೆ. ಇನ್ ದ ಸೆನ್ಸ್ ಡಿಸ್ಕ್ರಿಷನ್ ಇನ್ ದ ರೈಟ್ ವೇ. ಈಗ ಫಸ್ಟ್ ಲೆವೆಲ್ ಡಿಸ್ಕ್ರಿಷನ್ ನಾವು ನೋಡಿದಂಥದ್ದು ಏನು? ವಿವೇಕ ಏನು? ಫಸ್ಟ್ ಲೆವೆಲ್ ನಮ್ಮ ಒಳಗಡೆ ಹುಟ್ಟಿದ್ದು ವಿವೇಕ ಏನು ಅಂತಂದ್ರೆ, ನನ್ನ ಒಳಗಡೆಗೆ ಗೊತ್ತಿರೋದಿದೆ, ಗೊತ್ತಿಲ್ಲದೆ ಇರೋದಿದೆ. ಗೊತ್ತಿರೋದು ಯಾವುದು ನಾನಾಗಕ್ ಸಾಧ್ಯನೇ ಇಲ್ಲ, ಬಿಕಾಸ್ ನನಗೆ ಅದು ಗೊತ್ತಿದೆ. ಅದು ಗೊತ್ತಿದೆ ಅಂತಂದ್ರೆ ಅರ್ಥ ಏನು? ಅದು ನನ್ನಿಂದ ಸಪರೇಟ್ ಆಗಿದೆ. ಅಟ್ಲೀಸ್ಟ್ ಸಪರೇಟ್ ಆಗಿದೆ ಅಂತ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ? ಈಗ ನನಗೇನೋ ಒಂದು ವಿಷಯ ಗೊತ್ತಿದೆ ಅಂತಂದ್ರೆ ಅದು ಸಪರೇಟ್ ಆಗಿದ್ರೆ ಮಾತ್ರ ನನಗೆ ಆ ವಿಷಯ ಗೊತ್ತಾಗಕ್ಕೆ ಸಾಧ್ಯ. ಬಿಕಾಸ್ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಸಿಂಗ್ ಆಗ್ತಿದೆ. ಓಕೆ ಸರ್, ಈಗ ವಿ ವಿಲ್ ಸ್ಟಾರ್ಟ್. ಓಕೆ, ವಿ ವಿಲ್ ಸ್ಟಾರ್ಟ್ ಫ್ರಮ್ ಹಿಯರ್ ಓನ್ಲಿ. ಈ ಬಾಟಲ್ ನಾನು ಸಪರೇಟಾ? ಇದರಲ್ಲಿ ಏನಾರ ಕನ್ಫ್ಯೂಷನ್ ಇದೆಯಾ? ಎನಿ ಕನ್ಫ್ಯೂಷನ್ ಇನ್ ದಿಸ್ ಸೋಫರ್? ಏನು ಇಲ್ವಾ? ಕರೆಕ್ಟ್ ಅಲ್ವಾ? ಈ ಬಾಟಲ್ ನಾನು ಆಗಕ್ ಸಾಧ್ಯ ಅಲ್ಲ. ವೆರಿ ಗುಡ್. ಹಾಗಿದ್ರೆ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ಮೈ ಹ್ಯಾಂಡ್. ನಾನು ನನ್ನ ಕೈ ಅಂತ ಹೇಳಕ್ಕಾಗತ್ತಾ? ನನ್ನ ನಟರಾಜ್ ಅಂದ್ರೆ ಈ ಕೈ ಫೋಟೋದಲ್ಲಿ ಬರೀ ನನ್ನ ಕೈ ಮಾತ್ರ ಇರುತ್ತಾ? ಇಲ್ಲ. ಸೊ ಕೈ ನನ್ನದು ಅಂತ ಹೇಳ್ಬೋದು, ಬಿಟ್ರೆ ನಾನೇ ಕೈ ಅಂತ ನಾನು ಹೇಳಕ್ಕಾಗಲ್ಲ. ರೈಟ್? ಯಾಕೆ ಅಂತ ಅಂದ್ರೆ ಅದನ್ನ ನಾನು ಅನುಭವಿಸೋಕಾಗ್ತಿದೆ. ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಬರ್ತಿದೆ ಅಂತ ಅಂದ್ರೆ ಅದು ನನ್ನಿಂದ ಸಪರೇಟ್ ಆಗಿದ್ರೆ ಮಾತ್ರ, ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ಒಂದು ಸಪರೇಟ್ ಆಗಿದ್ರೆ ಮಾತ್ರ ಐ ಕ್ಯಾನ್ ಸೇ ದಟ್ ಐ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿಸ್. ನನ್ಗದು ಎಕ್ಸ್ಪೀರಿಯನ್ಸ್ ಬರ್ತಿದೆ ಅಂದ್ರೆ ಏನರ್ಥ? ನಾನು ಅದರಿಂದ ಸಪರೇಟ್ ಆಗಿದ್ದೀನಿ ಅಂತ ಅರ್ಥ. ಸೊ ನೆಕ್ಸ್ಟ್, ಎಂಟೈರ್ ಬಾಡಿಲಿರೋ ಪ್ಲೆಜರ್ ಇರ್ಬೋದು, ಪೇನ್ ಇರ್ಬೋದು, ಪ್ರತಿಯೊಂದು ವಿಚಾರಗಳನ್ನು ಕೂಡ ನಾವು ಅನುಭವಿಸೋಕ್ ಆಗ್ತಿದೆ ಅಂತಂದ್ರೆ ನಾನು ದೇಹನ. ಹಾಗಿದ್ರೆ ಇಫ್ ಯು ಸೇ ಎಸ್ ಐ ಆಮ್ ದ ಬಾಡಿ ಅಂತ ಅನ್ನಂಗಿದ್ರೆ ಸತ್ ಮೇಲೆ ಯಾಕೆ ಸರ್ ಸುಟ್ಟಾಕ್ತಾರೆ ಅಥವಾ ಹೂತಾಕ್ತಾರೆ? ರೈಟ್? ವಿ ಆರ್ ನಾಟ್ ದ್ಯಾಟ್. ಸತ್ ಮೇಲೆ ಏನಾಗತ್ತಾಗಿದ್ರೆ? ಜಸ್ಟ್ ಥಿಂಕ್ ಅಬೌಟ್ ಇಟ್. ಐ ಆಮ್ ನಾಟ್ ಸೇಯಿಂಗ್ ಲೈಕ್ ಸುಮ್ಮನೆ ಏನೋ ಬ್ಲೈಂಡ್ ಬಿಲೀಫ್ ಅಲ್ಲ. ಇನ್ ಎನಿ ಎಕ್ಸ್ಪೀರಿಯನ್ಸ್, ಯಾವುದೇ ಅನುಭವದಲ್ಲಿ ಒಂದು ವಿಷಯವನ್ನ ನಾವು ಅನುಭವಿಸಕ್ ಆಗ್ತಿದೆ ಅಂತ ಅಂದ್ರೆ ಅನುಭವ ಪಟ್ಟಿದ್ದೇ ಬೇರೆ, ಅನುಭವ ಪಟ್ಟಿರ್ತಕ್ಕಂಥವರೇ ಬೇರೆ. ಬಾಡಿ ಲೆವೆಲ್ ಅಲ್ಲಿ ಎಷ್ಟು ಜನಕ್ಕೆ ಕ್ಲಾರಿಟಿ ಬರ್ತಾ ಇದೆ? ಆತ್ಮ ಗೀತ್ಮೆಲ್ಲ ಬಿಟ್ಬಿಡಿ, ವರ್ಡಿಂಗ್ಸ್ ಬಿಟ್ಬಿಡಿ. ಜಸ್ಟ್ ಲುಕ್ ಎಟ್ ಯುವರ್ ಎಕ್ಸ್ಪೀರಿಯನ್ಸ್, ಪ್ಲೇನ್ ರಾ ಎಕ್ಸ್ಪೀರಿಯನ್ಸ್. ನಿಮ್ಮ ಅನುಭವ ಏನ್ ಇವಾಗ ಸದ್ಯದ ಮಟ್ಟಿಗಿದೆಯೋ ಅನುಭವವನ್ನು ನೋಡಿದ್ರೆ ಸಾಕು. ರೈಟ್? ನೆಕ್ಸ್ಟ್ ಲೇಯರ್, ನಾನು ಥಿಂಕ್ ಮಾಡಕ್ ಆಗ್ತಿದೆ, ನಾನು ಯೋಚನೆ ಮಾಡಕ್ ಆಗ್ತಿದೆ, ನನಗೆ ಎಮೋಷನ್ಸ್ ಬರ್ತಾ ಇದೆ, ನನಗೆ ಖುಷಿ ಆಗ್ತಿದೆ, ನನಗೆ ಬೇಜಾರಾಗ್ತಿದೆ. ದ ಮೂಮೆಂಟ್ ಐ ಕ್ಯಾನ್ ಸೇ ನನಗೆ ಬೇಜಾರಾಗಿದೆ ಅಂತ ಅಂದ್ರೆ ನಾನು ಬೇಜಾರು ಎರಡು ಡಿಫ್ರೆಂಟ್. ಕರೆಕ್ಟಾ? ಸೊ ಆರ್ ಯು ದ ಮೈಂಡ್? ನಾವು ಮೈಂಡ್ ಆಗಕ್ ಸಾಧ್ಯನಾ? ಹಾಗಿದ್ರೆ ಸಾಧ್ಯ ಆಗಿದ್ರೆ ನೀವು ಅದನ್ನ ಸಪರೇಟ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ಆಗಲ್ಲ. ರೈಟ್? ಇವಾಗ ಹೇಳಿ, ನಾನು ನಿಮ್ಮ ಚಿಕ್ಕವನಿದ್ದಾಗಿನ ಫೋಟೋ ನೋಡ್ಕೊಂಡು ಅದು ನಾನೇ, ಇದು ನಾನೇ ಅಂತ ನಾನು ಹೇಳ್ತಿದ್ದೀನಿ ಅಂತಂದ್ರೆ ನಾನು ದಡ್ಡನ ಅಥವಾ ಜಾಣನ? ಅಥವಾ ನಾನು ಹುಚ್ಚನ ಅಥವಾ ಜಾಣನ? ಕರೆಕ್ಟ್ ಅಲ್ವಾ? ದಡ್ಡ ಅಲ್ವಾ?
ಹಾ, ಏನಕ್ಕೆ ಆ ದಡ್ಡತನವನ್ನ ನಾವು ಒಪ್ಕೊಳ್ಳಲ್ಲ ಅಂತ ಅಂದ್ರೆ, ಎಲ್ಲಾ ದಡ್ಡರು ಸೇರ್ಕೊಂಡು ಅಥವಾ ಎಲ್ಲಾ ಹುಚ್ಚರುಗಳು ಸೇರ್ಕೊಂಡು ಹುಚ್ಚತನನೇ ಸರಿ ಅಂತ ಅನ್ಕೊಂಡು ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಆ ಹುಚ್ಚತನನೇ ಸರಿಯಾಗಿ ಕಾಣಿಸ್ತಾ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಆ ಸೂರ್ಯ ಹುಟ್ಟದ, ಸೂರ್ಯ ಮುಳುಗ್ದ. ಸೂರ್ಯ ಹುಟ್ಟಿರಲ್ಲ, ಮುಳುಗುದೇ ಇರಲ್ಲ, ಭೂಮಿ ತಿರುಗಿರುತ್ತೆ, ರೈಟ್? ಆಕಾಶ ನೀಲಿ ಇದೆ, ನೀಲಿ ಇರೋದು ಆಕಾಶ ಅಲ್ಲ, ನಮ್ಗೆ ಕಾಣಿಸ್ತಾ ಇರೋದು ನೀಲಿ ಅಷ್ಟೇನೆ, ಅದು ಸತ್ಯ ಅಲ್ಲ. ಹೌ ಮೆನಿ ಆಫ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್? ಸೊ ಈ ಒಂದು ನಾಲೆಜ್ ಮೂಲಕ, ವಿವೇಕ ಬುದ್ಧಿಯ ಮೂಲಕ ನಾವು ನೋಡಿದಾಗ ನಮ್ಮ ಒಳಗಡೆಗೆ 2 ಕಂಪಾರ್ಟ್ಮೆಂಟ್ ಇದೆ ಅಂತ ಗೊತ್ತಾಯ್ತು. ಫಸ್ಟ್ ಲೆವೆಲ್ ಆಫ್ ವಿವೇಕ, ಒಂದು ಗೊತ್ತಿರೋದು, ಇನ್ನೊಂದು ಗೊತ್ತಿಲ್ಲದೆ ಇರೋದು. ಗೊತ್ತಿಲ್ಲದೆ ಇರೋದು ಯಾವಾಗ್ಲೂ ಪರ್ಮನೆಂಟ್ ಆಗಿ ನನ್ನ ಹತ್ರ ಉಳ್ಕೊಳ್ತಾ ಇದೆ ಅಂತಂದ್ರೆ ನನ್ನ ಅಸ್ತಿತ್ವ ಗೊತ್ತಿರೋದಾಗ ಸಾಧ್ಯನೇ ಇಲ್ಲ. ಗೊತ್ತಿಲ್ಲದೆ ಇರೋದಕ್ಕೆ ನಾವು ಗೊತ್ತಿಲ್ಲ ಅಂತ ಹೇಳೋ ಬದಲು ಆತ್ಮ ಅಂತ ಕರೀತಾರೆ. ಭಗವಂತ ನೀನು ಆತ್ಮ ಅಂತ ಹೇಳ್ಕೊಂಡು ಅರ್ಜುನನಿಗೆ ಬೋಧನೆ ಮಾಡ್ತಾರೆ ಆತ್ಮಜ್ಞಾನ 2nd ಚಾಪ್ಟರ್ ಅಲ್ಲಿ. ಕ್ಲಿಯರ್ ಸೋ ಫಾರ್? ಹೌ ಮೆನಿ ಆಫ್ ಯು ವಿತ್ ಮೀ? ಸೊ ಈ ಒಂದು ವಿಚಾರದವಾಗಿ ನಾವು ನೋಡ್ತೀವಿ ಅಂತ ಅಂದ್ರೆ, ಅಗೇನ್ ಈ ಕಂಪಾರ್ಟ್ಮೆಂಟ್ ಅಲ್ಲಿ 2 ವಿಷಯಗಳು ಹುಟ್ಟುತ್ತೆ. ನಾನು ಆಲ್ರೆಡಿ ಹೇಳಿದೆ, ಒಂದು ಟ್ರೂ ಸೆಲ್ಫ್, ಅಂದ್ರೆ ನಾನು ಅಂತಕ್ಕಂಥ ವಿಚಾರ ನಮ್ಮ ಒಳಗಡೆಗಿಂದ ಏನ್ ಬರ್ತಾ ಇದೆಯೋ ಆ ಒಂದು ವಿಚಾರವನ್ನ ಚೈತನ್ಯ ಅಂತ ಹೇಳ್ಬೋದು, ನಾವು ಕಾನ್ಶಿಯಸ್ನೆಸ್ ಅಂತ ಹೇಳ್ಬೋದು. ವಿ ಆರ್ ಕಾನ್ಶಿಯಸ್. ಎಲ್ಲಿವರೆಗೂ ನಾವು ಕಾನ್ಶಿಯಸ್ ಆಗಿರ್ತೀವೋ ಅಲ್ಲಿವರೆಗೂ ಈ ದೇಹ ಮೇಂಟೈನ್ ಆಗ್ತಾ ಇರುತ್ತೆ. ಯಾವಾಗ ಕಾನ್ಶಿಯಸ್ನೆಸ್ ಹೊರಟೋಗುತ್ತೋ ಅಥವಾ ನಮ್ಮ ಒಳಗಡೆಯಿಂದ ಆ ಟ್ರೂ ಸೆಲ್ಫ್ ನಮ್ಮಿಂದ ದೂರ ಆಗುತ್ತೋ ಅಥವಾ ನಾವು ಅದರಿಂದ ಹೊರಗಡೆ ಬರ್ತೀವೋ ಅವಾಗ ಆಬ್ವಿಯಸ್ಲಿ ಸುಟ್ಟಾಗ್ತಾರೆ. ದಟ್ಸ್ ಹೌ ಇಟ್ ಈಸ್, ರೈಟ್? ಸೊ 2 ಕಂಪಾರ್ಟ್ಮೆಂಟ್ಗಳಲ್ಲಿ ಯಾವುದು ನಿಜ ಅಂತ ಬಂದಾಗ ಟ್ರೂ ಸೆಲ್ಫ್ ಬಂದು ಅನ್ನೋನ್ ಸ್ಟೇಟ್ ಏನಿದೆಯೋ ಅಥವಾ ಆ ಒಂದು ಚೈತನ್ಯ ನಮ್ಮ ಒಳಗಡೆಯಿಂದ ಏನ್ ಬರ್ತಾ ಇದೆಯೋ. ಇನ್ನೂ ಒಂದು ಬೆಟರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈಗ ಲೈಟ್ ಬರ್ತಾ ಇದೆ, ರೈಟ್? ಬಲ್ಬ್ ಇಂದ ಲೈಟ್ ಬರ್ತಾ ಇದೆ, ರೈಟ್? ಆ ಲೈಟ್ ಅಂತಕ್ಕಂಥದ್ದು ಅಥವಾ ಲೈಟ್ ಏನ್ ಬರ್ತಾ ಇದೆಯೋ ದಟ್ ಇಸ್ ಅನ್ ಎಫೆಕ್ಟ್ ಆಫ್ ವಾಟ್? ಅದು ಎಲ್ಲಿಂದ ಒಂದು ಬೆಳಕು ಬರ್ತಾ ಇದೆ ಅಂತ ಯಾರಾದ್ರೂ ಹೇಳ್ಬೋದಾ? ಬಲ್ಬ್ ಇಂದ ಲೈಟ್ ಬರ್ತಾ ಇದೆ. ಲೈಟ್ ಎಲ್ಲಿಂದ ಬರ್ತಾ ಇದೆ? ವಾಟ್ ಇಸ್ ದ ಸೋರ್ಸ್ ಆಫ್ ಲೈಟ್? ಎಲೆಕ್ಟ್ರಿಸಿಟಿ. ನಾವು ಅದ್ರ ಬಗ್ಗೆ ಮಾತಾಡ್ತಾ ಇರೋದು ಇವಾಗ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಬಲ್ಬ್, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಲೈಟ್, ಐ ಆಮ್ ಟಾಕಿಂಗ್ ಅಬೌಟ್ ಎಲೆಕ್ಟ್ರಿಸಿಟಿ. ಅಥವಾ ನಮ್ಮ ಒಳಗಡೆ ಒಂದು ಏನ್ ಚೈತನ್ಯ ಇದೆಯೋ ಅದು ನಮಗೆ ಏನು ಅಂತ ಗೊತ್ತಿಲ್ಲ. ವಿ ಡೋಂಟ್ ನೋ ವಾಟ್ ಇಟ್ ಈಸ್. ಏನು ಅಂತ ಗೊತ್ತಿಲ್ಲದೆ ಇರೋದಕ್ಕೆ ನಾವು ಅದಕ್ಕೆ ಹೆಸರನ್ನ ಆತ್ಮ ಅಂತ ಕರಿಬಹುದು, ಟ್ರೂ ಸೆಲ್ಫ್ ಅಂತ ಕರಿಬಹುದು, ಬ್ರಹ್ಮ ಅಂತ ಕರಿಬಹುದು, ಬ್ರಹ್ಮನ್ ಅಂತ ಕರಿಬಹುದು. ನೀವು ಏನ್ ಹೆಸರಿಟ್ರು ಇಟ್ ಈಸ್ ಕಾನ್ಸೆಪ್ಟ್ ಈಸ್ ಇಂಪಾರ್ಟೆಂಟ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಐ ಡೋಂಟ್ ನೋ ವಾಟ್ ಇಟ್ ಈಸ್, ಬಟ್ ನನ್ನ ಅಸ್ತಿತ್ವ ಏನಿದೆಯೋ ಅದು ಅಲ್ಲಿಂದ ಹುಟ್ಟುತ್ತಾ ಇದೆ. ಹಾಗಾಗಿ ಐ ಆಮ್ ಕಾಲಿಂಗ್ ದಟ್ ಆಸ್ ಮೈ ಸೆಲ್ಫ್, ರಿಯಲ್ ಸೆಲ್ಫ್. ಎಷ್ಟು ಜನಕ್ಕೆ ಕ್ಲಾರಿಟಿ ಬಂತು ಸೋಫಾರ್ ಇಲ್ಲಿವರೆಗೂ? ಇದರ ಅರ್ಥ ಏನು, ರೈಟ್? ಹಿಂಗಂತ ಕೇರ್ಲೆಸ್ ಆಗಿ ಬದುಕಬೇಕು ನಾವು ಅಂತಲ್ಲ, ರೈಟ್? ವಿ ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಪಾಯಿಂಟ್. ಕರೆಕ್ಟ್ ಆಗಿ ಗಮನ ಕೊಡಿ. ಟ್ರೂ ಸೆಲ್ಫ್ ಏನಿದೆಯೋ ಇದನ್ನ ಪಾರಮಾರ್ಥಿಕ ಅಂತ ಕರೀತಾರೆ. ಪಾರಮಾರ್ಥಿಕ ಸತ್ಯ ಅಂದ್ರೆ ದ ಟ್ರೂ ಸೆಲ್ಫ್. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಈ ಸೆಲ್ಫ್ ಇದೆ, ಕರೆಕ್ಟ್? ಅಂಡ್ ಇನ್ನೊಂದು ವ್ಯಾವಹಾರಿಕ ಸತ್ಯ. ಐಡೆಂಟಿಟಿ ಬೇಕೇ ಬೇಕು. ಈಗ ಸುಮ್ಮನೆ ಬಾಡಿ ಅಂತ ಹೇಳಕ್ಕಾಗಲ್ಲ. ಈಗ ನಾನು ಹೋಗ್ತಿದ್ದೀನಿ ಹೊರಗಡೆಗೆ, ಬಾಡಿ ಹೋಗ್ತಾ ಇದೆ ನೋಡು ಅಂತ ಹೇಳಕ್ಕಾಗಲ್ಲ. ಐ ಶುಡ್ ಬಿ ಕಾಲ್ಡ್ ವಿತ್ ಸಮ್ ನೇಮ್. ಈ ಬಾಡಿನ ಒಂದು ರೆಫರೆನ್ಸ್ ಮೂಲಕ ಕರೀತಾರೆ. ಆ ರೆಫರೆನ್ಸ್ ಏನಿದೆಯೋ ಅದನ್ನ ಫಾಲ್ಸ್ ಸೆಲ್ಫ್ ಅಂತ ಹೇಳ್ಬೋದು. ಅದು ಕೂಡ ನಮ್ಮ ಒಳಗಡೆಗೆನೆ ಇದೆ. ಬಟ್ ದ ಬ್ಯೂಟಿ ಏನ್ ಗೊತ್ತಾ, ಈ 2 ಕಂಪಾರ್ಟ್ಮೆಂಟ್ಸ್ ಗಳು ಇದೆ ಅನ್ನೋದೇ ನಮಗೆ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಕ್ಲಾರಿಟಿ ಇಲ್ಲ. ಬಿಕಾಸ್ ನಾನೇ ದೇಹ ಅಂತ ಅನ್ಕೊಂಡು ನಾವು ಓಡಾಡ್ತಾ ಇರ್ತೀವಿ. ಬಟ್ ಇವಾಗ ವಿ ನೋ ದ ಫ್ಯಾಕ್ಟ್ ದಟ್ ದೇರ್ ಆರ್ 2 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ನಮ್ಮ ಒಳಗಡೆಗೆ 2 ಇಂಪಾರ್ಟೆಂಟ್ ಕಂಪಾರ್ಟ್ಮೆಂಟ್ಸ್ ಗಳಿದೆ. ಒಂದು ನಿಜವಾದ ಸೆಲ್ಫ್, ನಾನು ಅಂತಕ್ಕಂತಹ ನಿಜ. ಇನ್ನೊಂದು ನಾನು ಅಲ್ಲದೆ ಇರತಕ್ಕಂತಹ ನಿಜ. ಅದನ್ನ ನಾನು ಅನ್ಕೊಂಡು ಜೀವನವನ್ನ ಮಾಡ್ತಾ ಇದ್ದೀನಿ. ಎಷ್ಟು ಜನಕ್ಕೆ ಈ ಕ್ಲಾರಿಟಿ ಬಂದಿದೆ? ವ್ಯಾವಹಾರಿಕ ಸತ್ಯ. ನಟರಾಜ್ ಅಂತಕ್ಕಂಥದ್ದು ವ್ಯಾವಹಾರಿಕ ಸತ್ಯ. ಪಾರಮಾರ್ಥಿಕ ಸತ್ಯ ಗೊತ್ತಿಲ್ಲ. ಬಟ್ ದಟ್ ಈಸ್ ದ ರಿಯಲ್ ಟ್ರೂತ್ ಅಥವಾ ದಟ್ ಈಸ್ ದ ರಿಯಲ್ ಸೆಲ್ಫ್ ಅಥವಾ ಟ್ರೂ ಸೆಲ್ಫ್, ರೈಟ್? ಕಂಪ್ಲೀಟ್ ಅಟೆನ್ಷನ್ ಕೊಟ್ಟು ಕೇಳಿಸ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ದ ಕೋರ್. ಇಲ್ಲಿಂದ ನಾವು ಮಾತಾಡೋ ಪ್ರತಿಯೊಂದನ್ನು ಕೂಡ ತುಂಬಾ ತುಂಬಾ ಮ್ಯಾಟರ್ ಆಗುತ್ತೆ. ಅಂಡ್ ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಏನೋ ಪ್ರಶ್ನೆಗಳಿತ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಮಾತಾಡೋಣ, ವಿ ವಿಲ್ ಡಿಸ್ಕಸ್ ಅಬೌಟ್ ಇಟ್. ಸೊ ಇದರ ಪ್ರಕಾರ ನಾವು ಆತ್ಮ ಅಂತ ಕರಿತೀವಿ. ಇನ್ನೊಂದನ್ನ ಏನ್ ಈ ಫಾಲ್ಸ್ ಸೆಲ್ಫ್ ಅಂತ ಇದೆ ನೋಡಿ, ನಟರಾಜ್ ಅಂತಕ್ಕಂಥದ್ದು ಏನಿದೆಯೋ, ಈ ನಟರಾಜ್ ಅಂತಕ್ಕಂತಹ ಪರ್ಸನಾಲಿಟಿ, ರೈಟ್? ಅದು ಈಗೋ ಅಂತ ನಾವು ಕರಿಬಹುದು. ತುಂಬಾ ಜನ ಈಗೋನ ದುರಹಂಕಾರ, ಅರೋಗನ್ಸ್ಗೆ ಕಂಪೇರ್ ಮಾಡ್ತಾರೆ. ದಟ್ ಈಸ್ ನಾಟ್ ಈಗೋ. ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಐಡೆಂಟಿಫಿಕೇಶನ್ ಏನಿದೆಯೋ ಅದನ್ನ ರಾಂಗ್ ವೇದಲ್ಲಿ ಅರ್ಥ ಮಾಡ್ಕೊಂಡಿರೋದು ನಾವು, ಅದನ್ನ ಈಗೋ ಅಂತ ಕರಿತೀವಿ ನಾವು, ರೈಟ್? ಒಂದು ಆತ್ಮ ಅಥವಾ ಪಾರಮಾರ್ಥಿಕ ಸತ್ಯ ಅಥವಾ ಟ್ರೂ ಸೆಲ್ಫ್, ಇನ್ನೊಂದು ಫಾಲ್ಸ್ ಸೆಲ್ಫ್, ವ್ಯಾವಹಾರಿಕ ಸತ್ಯ, ಪರ್ಸಲ್ ಇಟ್ಕೊಳ್ಳೋಕೆ ಐಡೆಂಟಿಟಿ, ಅದನ್ನ ಈಗೋ ಅಂತ ಕರಿತೀವಿ ನಾವು. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಪರ್ಸಲ್ ಇಟ್ಕೊಳ್ತಕ್ಕಂಥ ಐಡಿಯನ್ನ ಅಥವಾ ಆ ಒಂದು ಐಡೆಂಟಿಫಿಕೇಶನ್ ಅನ್ನ ತಲೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀವಿ ನಾವು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ. ದಟ್ ಈಸ್ ದ ರಿಯಲ್ ಪ್ರಾಬ್ಲಮ್. ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯು ನೋ ವಾಟ್ ಇಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್? ನಮ್ಮ ಜೀವನದ ಬಿಗ್ಗೆಸ್ಟ್ ಟ್ರ್ಯಾಪ್ ಅನ್ನ ನಾವು ಇವಾಗ ಒಂಥರ ಏನಂತೀರಾ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದೀವಿ. ಬಿಕಾಸ್ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ಆಯ್ತು ಅಂತಂದ್ರೆ ನಮಗೆ ನೆಕ್ಸ್ಟ್ ಲೆವೆಲ್ಗೆ ಮೂವ್ ಆಗ್ಬೋದು ನಾವು.
ವಿ ಆರ್ ಇನ್ ಅ ಟ್ರ್ಯಾಪ್. ನಾನು ಇದನ್ನ ಇನಿಷಿಯಲ್ ಲೆವೆಲ್ ಎಕ್ಸ್ಪ್ಲೇನ್ ಮಾಡಿದೆ. ಟ್ರ್ಯಾಪ್ ಏನು, ದುಃಖದಲ್ಲಿದ್ದೀವಿ ನಾವು, ಅಥವಾ ದುಃಖದ ಕಡೆಗೆ ಹೋಗ್ತಾ ಇದೀವಿ ಸ್ಲೋ ಆಗಿ. ಇವನ್ ದೋ ಇಫ್ ಐ ಥಿಂಕ್ ಎವ್ರಿಥಿಂಗ್ ಇಸ್ ಗೋಯಿಂಗ್, ಎಲ್ಲ ನನ್ನ ಪ್ರಕಾರನೇ ವರ್ಕ್ ಆಗ್ತಿದೆ ಇವಾಗ ಅಂತಂದ್ರು ಕೂಡ ಬಾಡಿ ಈಸ್ ಗೋಯಿಂಗ್ ಟು ಡಿಟೋರಿಯೇಟ್. ಸೊ ಬಾಡಿ ಏನಿದೆಯೋ ಅದು ಕ್ಷೀಣಿಸ್ತಾ ಹೋಗುತ್ತೆ, ಕಾಲಕ್ಕೆ ಏಜ್ ಆಗ್ತಾ ಹೋಗುತ್ತೆ, ಅಥವಾ ಈಗ ಇರ್ತಕ್ಕಂಥ ಎನರ್ಜಿ ಕಡಿಮೆ ಆಗ್ಬಹುದು. ಸೊ ಹೋಗ್ತಾ ಈ ಒಂದು ವಿಚಾರಗಳು ಏನಿದೆಯೋ ಅಟ್ ದ ಲೆವೆಲ್ ಆಫ್ ಬಾಡಿ ಮೈಂಡ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ವಿ ಆರ್ ಸ್ಲೋಲಿ ಹೆಡ್ಡಿಂಗ್ ಟುವರ್ಡ್ಸ್ ಸಫರಿಂಗ್, ಅಥವಾ ವಿ ಆರ್ ಆಲ್ರೆಡಿ ಸಫರಿಂಗ್. ಅಂಡ್ ದ ಫನ್ ಪಾರ್ಟ್ ಏನು ಅಂತಂದ್ರೆ, ನಾವು ಆಲ್ರೆಡಿ ಸಫರ್ ಮಾಡ್ತಿದೀವಿ, ಅಥವಾ ನಮ್ಮ ಜೀವನದಲ್ಲಿ ದುಃಖ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಅಥವಾ ಮಿಸ್ ಆಗ್ತಾ ಇರ್ತೀವಿ ನಾವು ಒಂದು ಪಾಯಿಂಟ್ ಅನ್ನ. ಸೊ ಹಾಗಾಗಿ ಇದನ್ನ ಟ್ರ್ಯಾಪ್ ಲೂಪ್ ಅಂತ ಹೇಳ್ಬೋದು. ಯಾವ ರೀತಿ ಇದು ಸೆಟ್ ಆಗುತ್ತೆ, ನಮ್ಮ ಒಳಗಡೆಗೇನೆ ಆಗ್ತಾ ಇರ್ತಕ್ಕಂಥದ್ದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಯಾವುದೇ ಒಂದು ನಿರ್ಧಾರವನ್ನ ನಾವು ತಗೊಳ್ತೀವಿ, ಅಥವಾ ಯಾವುದೇ ಒಂದು ಆಕ್ಷನ್ ಅನ್ನು ನಾವು ತಗೊಳ್ತೀವಿ ಅಂತಂದ್ರೆ ಅದ್ರ ಹಿಂದೆ ಒಂದು ಇಷ್ಟ ಇರುತ್ತೆ, ಇಲ್ಲ ಇಷ್ಟ ಇಲ್ಲದೆ ಇರೋದಿರುತ್ತೆ. ನಮಗೆ ಇಷ್ಟ ಆಗುತ್ತೆ, ಈ ಫಾರ್ ಎಕ್ಸಾಂಪಲ್ ನನಗೆ ಕಾಫಿ ಇಷ್ಟಪ್ಪ, ಕಾಫಿ ಮಾತ್ರ ಕುಡಿತೀನಿ ನಾನು, ರೈಟ್. ನನಗೆ ಟೀ ಕುಡಿಯೋರ್ ಕಂಡ್ರೆ ಆಗ್ಬರಲ್ಲ. ಸೊ ಕಾಫಿ ಕುಡಿಯೋರ ಸಂಘ ಸಿಕ್ತು ಅನ್ಕೊಳ್ಳಿ, ಯಾರೊಬ್ರು ಕಾಫಿ ಕುಡಿಯೋರು ಸಿಕ್ಕರು ನನಗೆ ಅಂತಂದ್ರೆ ಐ ಆಮ್ ವೆರಿ ಹ್ಯಾಪಿ, ಲೈಕ್ ಬಿಕಾಸ್ ಅವ್ರ ಕಾಫಿ ಇಷ್ಟ ಆಗುತ್ತೆ ಅವ್ರಿಗೆ, ರೈಟ್. ಸೊ ನನ್ನ ಇಷ್ಟ ಕಷ್ಟಗಳ ಪ್ರಕಾರ, ಅಥವಾ ನನ್ನ ಒಳಗಡೆ ಇರತಕ್ಕಂಥ ಇಷ್ಟ ಹಾಗೆ ಕಷ್ಟಗಳ ಪ್ರಕಾರ ಡಿಸಿಷನ್ಸ್ ಗಳನ್ನ ತಗೊಳಿಕ್ ಹೋಗ್ತೀವಿ. ಯಾವಾಗ ನಮ್ಮ ಒಳಗಡೆಗೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ರಿಮೆಂಬರ್, ರೂಪ ಬಂತು, ರೂಪದ ಮೇಲೆ ನಾಮ ಹುಟ್ಟಿತು, ಆ ನಾಮಕ್ಕೆ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ನಮ್ಮ ಸುತ್ತಮುತ್ತ ಇರೋ ಕಂಡೀಷನಿಂಗ್ ಬೇಸಿಸ್ ಅಲ್ಲೇನೆ. ಇನ್ ಐದರ್ ಆಫ್ ದ ಕೇಸಸ್ ಇಟ್ ಇಸ್ ನಾಟ್ ಟ್ರೂ. ವ್ಯಾವಹಾರಿಕ ಸತ್ಯವನ್ನ ನಾವು ನಿಜವಾದ ಸತ್ಯ ಅಂತ ಅನ್ಕೊಂಡು ಕೂತಿದೀವಿ, ಅದರಲ್ಲಿ ಈ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್ ಇರ್ತಕ್ಕಂಥದ್ದು, ರೈಟ್. ನಮ್ಮ ಲೈಕ್ಸ್ ಹಾಗೆ ಡಿಸ್ಲೈಕ್ಸ್ ಇಂದಾನೆ ಅವರ್ಷನ್ ಅಂಡ್ ಕ್ರೇವಿಂಗ್ ಹುಟ್ಟುತ್ತೆ, ಅಥವಾ ಬೇಕು ಅನ್ನೋ ಆಸೆ, ಅಥವಾ ಬೇಡ ಅಂತಕ್ಕಂತಹ ದ್ವೇಷ, ರಾಗದ್ವೇಷಗಳು ನಮ್ಮ ಒಳಗಡೆ ಹುಟ್ಟುತ್ತೆ. ಈ ರಾಗದ್ವೇಷಗಳ ಮೂಲಕ ನಾವು ಆಕ್ಷನ್, ಕ್ರಿಯೆಯನ್ನ ಮಾಡ್ತೀವಿ, ಅಥವಾ ಕ್ರಿಯೆಗಳು ನಡೆಯುತ್ತೆ ನಮ್ಮ ಮೂಲಕ, ರೈಟ್. ಆಕ್ಷನ್ಗೆ ರಿಸಲ್ಟ್ ಬರಲೇಬೇಕು, ರೈಟ್. ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅಂತಂದ್ರೆ ಕಂಫರ್ಟಬಲ್ ಇರುತ್ತೆ, ನಾಳೆ ಫುಲ್ ಎನರ್ಜಿ ಇರುತ್ತೆ. ಇಲ್ಲ ಏನೋ ಅದು ಇದು ತಲೆ ಕೆಡಿಸ್ಕೊಂಡು ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಅಂದ್ರೆ ನಾಳೆ ಎನರ್ಜಿ ಇರಲ್ಲ. ಆಕ್ಷನ್, ರಿಯಾಕ್ಷನ್, ರೈಟ್. ಈ ಲೂಪ್ ಏನಿದೆಯೋ ಇದು ಕಂಟಿನ್ಯೂಸ್ ಆಗಿ ನಮ್ಮ ಜೊತೆ ಆಗ್ತಾನೆ ಇದೆ. ವಿ ಲೈಕ್ ಸಮಥಿಂಗ್, ವಿ ಡಿಸ್ಲೈಕ್ ಸಮಥಿಂಗ್, ಅದ್ರ ಬೇಸಿಸ್ ಅಲ್ಲಿ ಅವರ್ಷನ್, ಕ್ರೇವಿಂಗ್ ಬರುತ್ತೆ, ಅಥವಾ ರಾಗದ್ವೇಷಗಳು ಹುಟ್ಟುತ್ತೆ ನಮ್ಮ ಒಳಗಡೆಗೆ. ಅದ್ರ ಬೇಸಿಸ್ ಅಲ್ಲಿ ನಾವು ಆಕ್ಷನ್ ತಗೊಳ್ತೀವಿ, ಅದಕ್ಕೊಂದು ರಿಸಲ್ಟ್ ಬರುತ್ತೆ, ಮತ್ತೆ ಅದನ್ನ ನಾವು ಲೈಕ್ ಅಂಡ್ ಡಿಸ್ಲೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಎಂಡ್ಲೆಸ್ ಲೂಪ್. ಎಷ್ಟು ಜನಕ್ಕೆ ಅನ್ಸುತ್ತೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಟ್ರ್ಯಾಪ್ ಅಂತ ಇವಾಗ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್ ನೋಡ್ತೀವಿ ಅಂತ ಅಂದ್ರೆ? ದಿಸ್ ಈಸ್ ಕಾಲ್ಡ್ ಸಂಸಾರ. ಗಂಡ ಹೆಂಡತಿ ಅಥವಾ ಅಪ್ಪ ಮಕ್ಕಳು, ಇದೆಲ್ಲ ಸಂಸಾರ. ದಟ್ ಇಸ್ ದ ಸೆಕೆಂಡರಿ ಸಂಸಾರ. ಫಸ್ಟ್ ಲೆವೆಲ್ ಸಂಸಾರ ನಮ್ಮ ಒಳಗಡೆಗೆನೆ ಆಗ್ತಾ ಇದೆ. ದಿಸ್ ಈಸ್ ದ ಪ್ರೈಮರಿ ಸಂಸಾರ. ನಮ್ಮ ಒಳಗಡೆಗೆ ಇರ್ತಕ್ಕಂತಹ ಅಸತ್ಯವನ್ನ ಸತ್ಯ ಅಂತ ಅನ್ಕೊಂಡು ನಾವು ಬದುಕ್ತಾ ಇದೀವಿ. ಒಂದು. ಎರಡನೇದು, ಅದರ ಜೊತೆಗಿರ್ತಕ್ಕಂತಹ ಕಂಡೀಷನಿಂಗ್ಸ್ ಗಳನ್ನ, ಅಥವಾ ಅದರ ಜೊತೆಗಿರ್ತಕ್ಕಂತಹ ಕನ್ಕ್ಲೂಷನ್ಸ್ ಗಳು, ಜಡ್ಜ್ಮೆಂಟ್ಸ್ ಗಳು ಏನಿರುತ್ತೋ ಅದನ್ನ ಪ್ರೂವ್ ಮಾಡೋದಕ್ಕೆ ಅಥವಾ ಡಿಸ್ಪ್ರೂವ್ ಮಾಡೋದಕ್ಕೆ ನಾವು ಎಂಟೈರ್ ಜೀವನ ಬಡದಾಡ್ತಾ ಇದೀವಿ. ಬಿಟ್ರೆ ವಿ ಆರ್ ನಾಟ್ ಇವನ್ ಲುಕಿಂಗ್ ಎಟ್ ಇಟ್, ಅಥವಾ ವಿ ಆರ್ ನಾಟ್ ಇವನ್ ಲುಕಿಂಗ್ ಎಟ್ ವಾಟ್ ಈಸ್ ಹ್ಯಾಪನಿಂಗ್ ವಿತ್ ಅವರ್ ಲೈಫ್. ದಿಸ್ ಇಸ್ ದ ಬಿಗ್ ಪ್ರಾಬ್ಲಮ್. ಇದನ್ನೇ ಪ್ರೈಮರಿ ಸಂಸಾರ ಅಂತ ಹೇಳ್ಬೋದು. ಅಂಡ್ ಇದ್ರ ಬೇಸಿಸ್ ಅಲ್ಲಿ ಸೆಕೆಂಡರಿ ಸಂಸಾರ ಹುಟ್ಟುತ್ತೆ. ಆಬ್ವಿಯಸ್ಲಿ ಹೆಂಡತಿ, ಮಕ್ಕಳು, ಗಂಡ, ಅದು ಇದು ಎಲ್ಲ ಏನ್ ಹೊರಗಡೆ ಇದರ್ ರಿಲೇಶನ್ಶಿಪ್ಸ್ಗಳು, ಅಥವಾ ಸಂಬಂಧಗಳು, ಅಥವಾ ಪೊಸೆಷನ್ಸ್ಗಳು, ನಂದು ವಸ್ತು, ನಂದು ಮನೆ, ನಂದು ಕಾರು, ನಂದದು, ನಂದಿದು ಅಂತಕ್ಕಂಥದ್ದು, ಇನ್ಕ್ಲೂಡಿಂಗ್ ಅವರ್ ಬಾಡಿ, ನಂದು ಬಾಡಿ ಅಂತ ನಾವು ಹೇಳ್ಕೊಳ್ತೀವಿ. ಬಟ್ we will discuss about it. How many of you are clear with this so far? Now question, sir, ಅರ್ಥ ಆಯ್ತು, how to escape from this? How many of you want to escape from this? ಇದರಿಂದ ಒಂದು ಎಸ್ಕೇಪ್ ಬೇಕು ನನಗೆ ಅಂತ ಎಷ್ಟು ಜನಕ್ಕೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್, ದಿಸ್ ಇಸ್ ವೇರ್ ಐ ಮೀನ್ ದ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಭಗವದ್ಗೀತೆದು. ಈ ಒಂದು ಟ್ರ್ಯಾಪ್ ಇಂದ ನಮ್ಮನ್ನ ಫ್ರೀ ಮಾಡ್ಲಿಕ್ಕೆ ಭಗವಂತ ಅದ್ಭುತವಾದಂತಹ ನಾಲೆಜ್ ಅನ್ನ ಕೊಡ್ತಾರೆ ಇಲ್ಲಿಂದ. 4th and 5th ಚಾಪ್ಟರ್, ಕರ್ಮ ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಕರೀತಾರೆ, ರೈಟ್. ಫಸ್ಟ್ ಜ್ಞಾನ ಕರ್ಮ ಸನ್ಯಾಸ ಯೋಗ ಬರುತ್ತೆ, ಅದಾದ್ಮೇಲೆ ಕರ್ಮ ಸನ್ಯಾಸ ಯೋಗ. ಎರಡನ್ನೂ ಕಂಬೈನ್ ಮಾಡೋದ್ರ ಮೂಲಕ ವಿ ಆರ್ ಕನ್ವೇಯಿಂಗ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಇಟ್. ಸೊ ಈ ಒಂದು ಸಂಸಾರದ ಬಂಧನದಿಂದ ಮುಕ್ತರಾಗ್ಲಿಕ್ಕೆ ಭಗವದ್ಗೀತೆಯ ಮೇನ್ ಉದ್ದೇಶನೇ ಇದು. ಆಕ್ಚುಲಿ ಮೋಕ್ಷ ಶಾಸ್ತ್ರ ಅಂತ ಕರೀತಾರೆ ಭಗವದ್ಗೀತನ. ಮೋಕ್ಷ ಸತ್ತ ಮೇಲಲ್ಲ, ಇದ್ದಾಗ್ಲೇನೆ ಮೋಕ್ಷವನ್ನ ಪಡಿತಕ್ಕಂಥದ್ದು. ಸತ್ ಮೇಲೆ ಸಿಕ್ಕೇ ಸಿಗುತ್ತೆ, ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಬಟ್ ಇದ್ದಾಗಾದ್ರೂ ಸಿಗಬೇಕಲ್ಲ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್. ಸೊ ಎರಡೂನು ಕಂಬೈನ್ಡ್ ವೇದಲ್ಲೇನೆ ಭಗವಂತ ನಮ್ಮವರೆಗೂ ಈ ಒಂದು ನಾಲೆಜ್ ನ ತಲುಪಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆದ್ಮೇಲೆ. ನಾವು ದೇರ್ ಇಸ್ ಅ ಎಕ್ಸ್ಪೆರಿಮೆಂಟ್. ಅಗೇನ್ ನಿಮ್ಮ 100% ಅಟೆನ್ಷನ್ ಬೇಕಾಗುತ್ತೆ. ಸೊ ನಾವು ಏನಾದ್ರು ಕಾಣಿಸ್ತಾ ಇದೆಯಾ ಸ್ಕ್ರೀನ್ ಮೇಲೆ? ಏನು ಕಾಣಿಸ್ತಾ ಇರೋದು ಕಾಣಿಸ್ತಾ ಇದೆ. ಸೊ ನಾವು ವಿ ಹ್ಯಾವ್ ಅ ಟೇಬಲ್, ರೈಟ್. ಇಮ್ಯಾಜಿನ್ ದಿಸ್ ಇಸ್ ಅ ಟೇಬಲ್. ಟೇಬಲ್ ನಿಮಗೆ ಕಾಣಿಸ್ತಾ ಇದೆ, ಕರೆಕ್ಟಾ? ಟೇಬಲ್ ನೀವು ನೋಡ್ತಾ ಇದ್ದೀರಾ? ಟೇಬಲ್ ಬರೋಕಿನ್ನ ಮುಂಚೆನೂ ನೀವಿದ್ರಾ? ಈ ತರ ಥಿಂಕ್ ಮಾಡೋಣ. ಟೇಬಲ್ ಬರೋಕಿನ್ನ ಮುಂಚೆ ನೀವಿದ್ರಿ, ಟೇಬಲ್ ಬಂದ ಮೇಲೂ ನೀವಿದ್ದೀರಾ, ಕರೆಕ್ಟಾ? ಟೇಬಲ್ ಮೇಲೆ ಇವಾಗ ಒಂದು ಕಂಪ್ಯೂಟರ್ ಇಡೋಣ. ಕಂಪ್ಯೂಟರ್ ಎರಡು ಅಂಶಗಳು ಬರುತ್ತೆ, ಒಂದು ಹಾರ್ಡ್ವೇರ್, ಒಂದು ಸಾಫ್ಟ್ವೇರ್,
ಕಂಪ್ಯೂಟರ್ ಅಲ್ಲಿ 2 ಅಂಶಗಳಿದೆ. ಇದು ಮೋಸ್ಟ್ ಆಫ್ ದ ಜನಗಳು ಗೊತ್ತಿರುತ್ತೆ. ನೀವು ಮೊಬೈಲ್ ಇರ್ಬೋದು, ಯಾವುದೇ ಒಂದು ಎಲೆಕ್ಟ್ರಾನಿಕ್ ವಸ್ತುಗಳನ್ನ ತಗೊಳ್ತೀರಾ ಅಂತ ಅಂದ್ರೆ ಒಂದು ಫಿಸಿಕಲ್ ಬಾಡಿ ಇರುತ್ತೆ ಅದಕ್ಕೂ ಕೂಡ, ಅಂದ್ರೆ ನಮ್ ತರನೇ ಫಿಸಿಕಲ್ ಬಾಡಿ ಅದಕ್ಕೂ ಕೂಡ ಇರುತ್ತೆ, ಹಾರ್ಡ್ವೇರ್ ಇರುತ್ತೆ, ಇನ್ನೊಂದು ಸಾಫ್ಟ್ವೇರ್, ರೈಟ್? ಈಗ ಇನ್ನೊಂದು ಎಲಿಮೆಂಟ್ ನಾನು ಇಲ್ಲಿ ಆಡ್ ಮಾಡ್ತಾ ಇದ್ದೀನಿ, ಲೇಡಿ ಆಪರೇಟರ್ ಆಫ್ ದ ಕಂಪ್ಯೂಟರ್, ರೈಟ್? ಸೊ ಎಲ್ಲಾ ವಿಚಾರಗಳು ನಡೀತಾ ಇದೆ ಕಂಪ್ಯೂಟರ್ ಅಲ್ಲಿ, ಸರ್ಟನ್ ಆಪರೇಷನ್ಸ್ ಗಳನ್ನ ಆಪರೇಟರ್ ಮಾಡ್ತಿದ್ದಾರೆ. ಇಲ್ಲಿ ಈ ಹುಡುಗಿ ಮಾಡ್ತಿದ್ದಾರೆ ಅಥವಾ ಒಂದು ಆಪರೇಟರ್ ಆಫ್ ದ ಕಂಪ್ಯೂಟರ್ ಮಾಡ್ತಿದ್ದಾರೆ, ರೈಟ್? ಬಿಕಾಸ್ ಆಫ್ ಸಮ್ ರೀಸನ್, ನಮ್ಮ ಅಜ್ಞಾನದ ಮೂಲಕ ಅಥವಾ ಕಂಪ್ಯೂಟರ್ ಇರೋ ಅಜ್ಞಾನದ ಮೂಲಕ ಅದ್ರ ಒಳಗಡೆಗೆ ಸಟನ್ ಮೆಮರಿ ಇದೆ, ಅದಕ್ಕೆ ಥಿಂಕಿಂಗ್ ಪ್ರೊಸೆಸ್ ಇದೆ, ಪ್ರೊಸೆಸರ್ ಇದೆ, ಎವ್ರಿಥಿಂಗ್ ಇಸ್ ದೇರ್ ಇನ್ಸೈಡ್, ಕರೆಕ್ಟ್? ಬೈ ಎನಿ ಚಾನ್ಸ್ ಆ ಕಂಪ್ಯೂಟರ್ ನಾನು ಸೋ ಅಂಡ್ ಸೋ ಅಂತ ಅನ್ಕೊಂಡು ಥಿಂಕ್ ಮಾಡ್ಕೊಂಡು ಆಪರೇಟರ್ ಮಾಡ್ತಾ ಇರೋ ಆಪರೇಷನ್ಸ್ ಗಳನ್ನ ನನ್ನಿಂದಾನೇ ಆಗ್ತಿದೆ ಅಂತ ಕಂಪ್ಯೂಟರ್ ಅನ್ಕೊಂಡ್ರೆ ಕಂಪ್ಯೂಟರ್ ತಪ್ಪ ಅಥವಾ ಆಪರೇಟರ್ ತಪ್ಪ? ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಷ್ಟೇನೆ. ಸೊ ಹಿಂಗೆ ಆಗುತ್ತೆ ಅಂತಲ್ಲ, ಜಸ್ಟ್ ಐ ಆಮ್ ಗಿವಿಂಗ್ ಎನ್ ಎಕ್ಸಾಂಪಲ್. ಮಿಸ್ಟೇಕ್ ಯಾರ್ದು ಅಂತ, ಆಪರೇಟರ್ ಆಪರೇಟ್ ಮಾಡ್ತಿದ್ದಾರೆ ಕಂಪ್ಯೂಟರ್ನ, ಬಟ್ ಅದರಲ್ಲಿರೋ ಆಪರೇಷನ್ಸ್ ಗಳನ್ನ ನಾನೇ ಮಾಡ್ತಿದ್ದೀನಿ ಅಂತ ಅನ್ಕೊಂಡು ಕಂಪ್ಯೂಟರ್ ಕೂತ್ಕೊಂಡಿದ್ರೆ ಕಂಪ್ಯೂಟರ್ ತಪ್ಪಾಗುತ್ತೆ, ಕರೆಕ್ಟಾ? ರೈಟ್? ಸೊ ಈ ಒಂದು ಎಕ್ಸಾಂಪಲ್ ಅಲ್ಲಿ 2 ಕಾಂಪೋನೆಂಟ್ಸ್ ಗಳು ಅಗೇನಿದೆ. ನೀವು ನೋಡ್ತಾ ಇದ್ರಿ, ಟೇಬಲ್ ಬಂತು, ಟೇಬಲ್ ಆದ್ಮೇಲೆ ಕಂಪ್ಯೂಟರ್ ಬಂತು, ಕಂಪ್ಯೂಟರ್ ಆದ್ಮೇಲೆ ಕಂಪ್ಯೂಟರ್ ಒಳಗಡೆಗೆ ಸಾಫ್ಟ್ವೇರ್ ಹಾರ್ಡ್ವೇರ್ ಇದೆ, ಅದನ್ನ ಆಪರೇಟರ್ ಮಾಡ್ತಕ್ಕಂಥ ಆಪರೇಟರ್ ಇದ್ದಾರೆ. ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನೀವೇ ಸಪರೇಟ್, ಆ ಎಂಟೈರ್ ಎಕ್ಸ್ಪೀರಿಯನ್ಸ್ ಸಪರೇಟ್. ಎಷ್ಟು ಜನಕ್ಕೆ ಅನಿಸ್ತಾ ಇದೆ ನೀವು ಸಪರೇಟ್ ಆಗೋದು ನೋಡಕ್ ಆಗ್ತಿದ್ರೆ? ನೀವೇ ಸಪರೇಟ್ ಆಗಿ ನೋಡ್ತಾ ಇದ್ರಿ, ಆಬ್ವಿಯಸ್ಲಿ. ಅದ್ರ ಕಡೆಗೆ ನಿಮ್ ಎದುರುಗಡೆ ಕಂಪ್ಯೂಟರ್ ಇತ್ತು, ಆಪರೇಟರ್ ಇದ್ರು, ಟೇಬಲ್ ಇತ್ತು, ಎವ್ರಿಥಿಂಗ್ ವಾಸ್ ದೇರ್. ಇದನ್ನ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೆ, ಆ ಒಂದು ಕಂಪ್ಯೂಟರ್ ಸ್ಟೇಜ್ ಅಲ್ಲಿ ಏನ್ ಕುತ್ಕೊಂಡಿತ್ತೋ, ಕಂಪ್ಯೂಟರ್ ಸ್ಟೇಜ್ ಅಲ್ಲಿ ಇದ್ದಂತಹ ಒಂದು ಪ್ರೋಸೆಸ್ ಏನಿದೆಯೋ ನಮ್ಮ ದೇಹ, ಹಾಗೆ ಫಿಸಿಕಲ್ ಬಾಡಿ ಅಂಡ್ ಸೂಕ್ಷ್ಮ ಶರೀರ ಅಥವಾ ಮೈಂಡ್ ಏನಿದೆಯೋ ಅದನ್ನ ಸಾಫ್ಟ್ವೇರ್ಗೆ ನಾವು ಕಂಪೇರ್ ಮಾಡಬಹುದು, ರೈಟ್? ಆಪರೇಟರ್ ಯಾರು ಆಗಿದ್ರೆ ಯಾರಾದ್ರೂ ಹೇಳ್ಬೋದಾ? ಇಂಟ್ರೆಸ್ಟಿಂಗ್ಲಿ, ಹೂ ಇಸ್ ದ ಆಪರೇಟರ್ ನಮ್ಮ ಜೀವನದಲ್ಲಿ? ಇಮ್ಯಾಜಿನ್ ದಿಸ್ ಬಾಡಿ ಇಸ್ ಅ ಕಂಪ್ಯೂಟರ್, ಫಿಸಿಕಲ್ ಬಾಡಿ ಹಾರ್ಡ್ವೇರ್ ಆಗುತ್ತೆ, ಒಳಗಡೆ ಮೈಂಡ್ ಏನಿದೆಯೋ ಅದು ಸಾಫ್ಟ್ವೇರ್ ಆಗುತ್ತೆ. ಇದನ್ನ ಆಪರೇಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಆಗಿದ್ರೆ? ಈ ಎಲ್ಲವನ್ನ ನೋಡಕ್ ಆಗ್ತದೆ, ನೀವು ಇದರ ಅನುಭವದಲ್ಲಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಹಾಗಾಗಿನೇ ನೀವು ಹೇಳಕ್ ಆಗ್ತಾ ಇದೆ ಕಂಪ್ಯೂಟರ್ ಇದೆ, ಕಂಪ್ಯೂಟರ್ ಈ ತರ ಆಪರೇಷನ್ಸ್ ಗಳಾಗ್ತಿದೆ, ಅಲ್ಲೊಬ್ರು ಆಪರೇಟರ್ ಕೂತಿದ್ದಾರೆ, ಇದೆಲ್ಲ ಹೇಳಕ್ ಆಗ್ತಿದೆ ಅಟ್ ಲೀಸ್ಟ್, ರೈಟ್? ಇವಾಗ ಐ ವಿಲ್ ಆಸ್ಕ್ ಯು ಅ ಕ್ವಶನ್. ನೀವೇ ಹೇಳಿ, ನೀವು ಉಸಿರಾಡೋ ಒಂದು ಪ್ರಕ್ರಿಯೆಯಲ್ಲಿ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಉಸಿರಾಡ್ತಾ ಇದ್ರೆ, ಕರೆಕ್ಟ್? ಎಷ್ಟು ಜನಕ್ಕೆ ಯಾವ ತರ ಬೇಜಾರು ಅನ್ಸಿದ್ಯಾ? ಇವು ಬಹಳ ದಿನ ಆಯ್ತಪ್ಪ ಉಸಿರಾಡಿ ಬೇಜಾರಾಗ್ಬಿಟ್ಟಿದೆ, ಉಸಿರಾಡೋದು ನಿಲ್ಲಿಸಬೇಕು ಅಂತ ಎಷ್ಟು ಜನಕ್ಕೆ ಅನ್ಸಿದ್ಯಾ? ಯಾರಿಗಾರ ಅನ್ಸಿದ್ಯಾ ಬೈ ಎನಿ ಚಾನ್ಸ್? ಎನಿವನ್? ಸೊ ಕ್ವೆಶನ್ ಏನು ಅಂತಂದ್ರೆ, ಈ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ, ಬ್ರೆತ್ ಅಂತಕ್ಕಂತಹ ಎಕ್ಸ್ಪೀರಿಯನ್ಸ್ ಅಲ್ಲಿ ಅದು ಆಗ್ತಾ ಇರೋದಾ ಅಥವಾ ನೀವು ಮಾಡ್ತಾ ಇರೋದಾ? ಹಾ, ಕರೆಕ್ಟ್, ಆಗ್ತಾ ಇರೋದು. ನಾವ್ ಯಾವಾಗ ಅದನ್ನ ಮಾಡಕ್ ಹೋಗ್ತೀವೋ ಆವಾಗ ಪ್ರಾಣಾಯಾಮ ಆಗುತ್ತೆ. ಮೇ ಬಿ ಒಂದು 10 ನಿಮಿಷ 15 ನಿಮಿಷ ಮಾಡ್ಬೋದು ಅಷ್ಟೇ ನಾವು, ಫಾರ್ ಗಾಡ್ ಸೇಕ್, ರೈಟ್? ವಿ ಆರ್ ನಾಟ್ ಬ್ರೀತಿಂಗ್ ಇಸ್ ಹ್ಯಾಪನಿಂಗ್, ರೈಟ್? ಬ್ರೀತಿಂಗ್ ಅಂತಕ್ಕಂಥದ್ದು ಅಥವಾ ಉಸಿರಾಟ ಆಗ್ತಾ ಇರೋದು, ನಾವು ಮಾಡ್ತಾ ಇರೋದಲ್ಲ. ಇದು ನಿಮ್ಗೆ ಕ್ಲಾರಿಟಿ ಇದೆ ಅಂತ ಅನ್ಕೊಳ್ತೀನಿ. ಇವಾಗ ವಿತ್ ದಿಸ್ ಅಂಡರ್ಸ್ಟ್ಯಾಂಡಿಂಗ್, ಈ ಎಲ್ಲ ಕಾಂಬಿನೇಷನ್ಸ್ ಗಳ ಮೂಲಕ ವಿ ವಿಲ್ ಲುಕ್ ಇನ್ ಟು ದ ಫರ್ದರ್ ಥಿಂಗ್. ಮೈಂಡ್, ಬಾಡಿ, ನೇಚರ್, ಆಪರೇಟರ್ ಆಫ್ ದ ಕಂಪ್ಯೂಟರ್ ನ ನಾವು ನೇಚರ್ ಅಂತ ಹೇಳ್ಬೋದು. ವಿ ಆರ್ ಪಾರ್ಟ್ ಆಫ್ ದ ನೇಚರ್ ಬಿಕಾಸ್ ಇಟ್ ಇಸ್ ಅ ವೆರಿ ಥಿಂಗ್. ನೀವು ಸೈಂಟಿಫಿಕಲಿ ನೋಡ್ತೀರಾ ಅಂತಂದ್ರೂ ಕೂಡ 75% ಆಫ್ ದ ಬಾಡಿ ಇಸ್ ವಾಟರ್, ಇನ್ ಮಿಕ್ಕಿರೋದು ಮಣ್ಣು, ಕರೆಕ್ಟಾ? ವಿ ಆರ್ ಒನ್ ಆರ್ ಅದರ್ ವೇ ಪಾರ್ಟ್ ಆಫ್ ದ ನೇಚರ್. ನೇಚರ್ ಇರ್ತಕ್ಕಂತಹ ವಸ್ತುಗಳನ್ನೇ ತಿನ್ಕೊಂಡು ಬೆಳೆದಿರ್ತಕ್ಕಂತಹ ದೇಹ, ಕರೆಕ್ಟಾ? ಸೊ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸಿನ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ, ಮೈಂಡ್, ಬಾಡಿ, ನೇಚರ್ 3 ಆಪರೇಷನ್ಸ್ ಗಳು ನಡೀತಾ ಇದೆ ಒಂದು ಸೈಡ್ ಅಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಕೂಡ ಇದ್ದೀನಿ, ಬಿಕಾಸ್ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಇಟ್, ಕರೆಕ್ಟಾ? ಸೊ ಈ ಒಂದು ಎಕ್ಸಾಂಪಲಿನ ಪ್ರಕಾರ ಸಾರಿ, ಎಲ್ಲಿವರೆಗೂ ನಾವು ಮೈಂಡ್ ಅಂಡ್ ಬಾಡಿ, ಕರೆಕ್ಟ್? ಐ ಥಿಂಕ್ ಕರ್ಸರ್ ಕಾಣಿಸ್ತಾ ಇದಲ್ಲ, ಮೈಂಡ್ ಅಂಡ್ ಬಾಡಿ ಜೊತೆಗೆ ನಮ್ಮ ಚೈತನ್ಯವನ್ನ ಲಿಂಕ್ ಮಾಡ್ತೀವೋ, ನಮ್ಗಿರೋ ಕಾನ್ಶಿಯಸ್ನೆಸ್ ನ ಲಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ, ಸಂಬಡಿ ಈಸ್ ಬಾಂಡ್, ಅದೇನೆ ಜೀವ ಅಂತ ನಾವು ಕರಿಬಹುದು. ಯಾವಾಗ ಮೈಂಡ್ ಅಂಡ್ ಬಾಡಿ ಜೊತೆಗೆ ನಾವು ಅಟ್ಯಾಚ್ ಆಗಿ ಒಂದು ನಾಮ ಅಥವಾ ಒಂದು ಪರ್ಟಿಕ್ಯುಲರ್ ಪರ್ಸನಾಲಿಟಿ ಹುಟ್ಟುತ್ತೋ, ಆ ಪರ್ಸನಾಲಿಟಿನ ನಾವು ಜೀವ ಅಂತ ಕರಿತೀವಿ, ರೈಟ್? ಬಟ್ ಅಗೇನ್ ದಟ್ ಈಸ್ ಅಗೇನ್ ಲಿಂಕ್ ವಿತ್ ಆತ್ಮ ಅಂತಕ್ಕಂಥದ್ದು ಇರಲೇಬೇಕು ಇಲ್ಲ, ಅಥವಾ ನಮ್ಮ ಟ್ರೂ ಸೆಲ್ಫ್ ಏನಿದೆಯೋ, ಅನ್ನೋನ್ ಸ್ಟೇಟ್ ಏನಿದೆಯೋ, ನಮ್ಮಲ್ಲಿ ಒಳಗಡೆ ಇರತಕ್ಕಂಥ ಎಲೆಕ್ಟ್ರಿಸಿಟಿ ಏನಿದೆಯೋ, ಆ ಎಲೆಕ್ಟ್ರಿಸಿಟಿ ಇದ್ರೆ ಮಾತ್ರ ಇದೆಲ್ಲ ಬೆಳಗಕ್ಕಾಗೋದು, ಕರೆಕ್ಟಾ? ಸೊ ಹಾಗಿದ್ರೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ವಿಚಾರಗಳು, ಮೈಂಡ್, ಬಾಡಿ, ನೇಚರ್, ಪ್ರತಿಯೊಂದನ್ನು ಕೂಡ ಮೈಂಡ್ ಅಂಡ್ ಬಾಡಿನ ಆಪರೇಟ್ ಮಾಡ್ತಾ ಇರತಕ್ಕಂಥದ್ದು ನೇಚರ್, ಪ್ರಕೃತಿ ಆಪರೇಟ್ ಮಾಡ್ತಾ ಇರತಕ್ಕಂಥದ್ದು. ಬಟ್ ಇಟ್ ಅಪಿಯರ್ಸ್ ಆಸ್ ಇಫ್ ಅದು ನಮ್ಗೆ ಅನ್ಸುತ್ತೆ ಏನು ಅಂತಂದ್ರೆ, ನಾವು ಅದನ್ನ ಮಾಡ್ತಾ ಇದೀವಿ, ನಮ್ಮಿಂದ ಅದಾಯ್ತು ಅಂತ ನಮ್ಗೆ ಅನ್ಸುತ್ತೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಪರ್ಪಸ್,
ಕೆಲಸ ಆದ್ಮೇಲೆ ಕೆಲಸ ಮಾಡಿದೀನಿ ಅಂತ ನನಗನ್ಸುತ್ತೋ ಅಥವಾ ನಾನು ಅನ್ಕೊಂಡ್ಬಿಟ್ಟು ಕೆಲಸ ಮಾಡ್ತೀನೋ, ಆಸ್ ಲೈಕ್ ಬ್ರೀತಿಂಗ್, ಉಸಿರಾಟ ಹೇಗೆ ಅದ್ರ ಪಾಡಿಗದ ಆಗ್ತಿದೆಯೋ ಬೈ ದ ನೇಚರ್ ಇಟ್ ಈಸ್ ಆಪರೇಟೆಡ್, ಸಿಮಿಲರ್ಲಿ ಪ್ರತಿಯೊಂದು ಆಕ್ಟಿವಿಟೀಸ್ಗಳು ಕೂಡ, ಪ್ರತಿಯೊಂದು ಡಿಸಿಷನ್ಸ್ಗಳು ಕೂಡ, ಪ್ರತಿಯೊಂದು ಥಾಟ್ಸ್ಗಳು ಕೂಡ, ಪ್ರತಿಯೊಂದು ಭಾವನೆಗಳು ಕೂಡ ಅದು ಹುಟ್ಟಿ ಸಾಯ್ತಾ ಇರ್ತಕ್ಕಂಥದ್ದು ನೇಚರ್ಲೇನೆ. ನೇಚರಿನ ಮೂಲಕ ಇದು ಕಂಪ್ಲೀಟ್ಲಿ ಆಪರೇಟ್ ಆಗ್ತಾ ಇರತಕ್ಕಂಥದ್ದು. ಇದಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಅಥವಾ ಇದಕ್ಕೆ ಎನರ್ಜಿ ಕೊಡ್ತಾ ಇರತಕ್ಕಂಥದ್ದು ನಮ್ಮ ಒಳಗಡೆ ಇರತಕ್ಕಂತಹ ಒಂದು ಚೈತನ್ಯ. ದಿಸ್ ಇಸ್ ದ ಕೋರ್ ಪಾರ್ಟ್. ವಿ ಥಿಂಕ್ ವಿ ಆರ್ ಡೂಯಿಂಗ್ ಇಟ್, ನಮ್ಗೆ ಅನ್ಸುತ್ತೆ ನಾವು ಮಾಡ್ತಾ ಇದೀವಿ ಅಂತ, ಬಟ್ ಆಕ್ಚುಲಿ ವಿ ಆರ್ ನಾಟ್ ಡೂಯಿಂಗ್ ಇಟ್. ಆದ ಮೇಲೆ ಅನ್ಸುತ್ತೆ ನಮ್ಗೆ ನಾನು ಮಾಡದೇ ಇದನ್ನ ಅಂತ. ರೈಟ್, ದಿಸ್ ಈಸ್ ಅವರ್ ಪ್ರಾಬ್ಲಮ್. ನಾನು ಅಲ್ಲದೆ ಇರುವಂತಹ ಸತ್ಯವನ್ನ, ಮೈಂಡ್ ಅಂಡ್ ಬಾಡಿ ಕಾಂಪ್ಲೆಕ್ಸ್ ಅನ್ನ ನಾನು ಅಂತ ನಾನು ಅನ್ಕೊಳ್ತೀನಿ ಅಜ್ಞಾನದ ಮೂಲಕ. ನನಗಿರೋ ಅಜ್ಞಾನ ಏನಿದೆಯೋ ಅದರ ಮೂಲಕ ನಾವು ಅದನ್ನ ಮೈಂಡ್ ಅಂಡ್ ಬಾಡಿನ ನಾನು ಅಂತ ಅನ್ಕೊಳ್ತೀನಿ. ಅದರ ಮೂಲಕ ಜೀವ ಹುಡ್ತು, ಆ ಜೀವದ ಮೂಲಕ ಪ್ರತಿಯೊಂದು ಆಕ್ಷನ್ಸ್ ಗಳನ್ನ ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇನ್ ರಿಯಾಲಿಟಿ ವಾಟ್ ಈಸ್ ರಿಯಲ್? ಇಷ್ಟು ವಿಷಯಗಳಲ್ಲಿ ರಿಯಲ್ ಆಗಿರ್ತಕ್ಕಂಥದ್ದು ಯಾವುದು? ನನ್ನ ಅಸ್ತಿತ್ವ ಯಾವುದು? ಇಷ್ಟು ದೊಡ್ಡ ಪ್ರಪಂಚದಲ್ಲಿ, ಇಷ್ಟು ದೊಡ್ಡ ಯೂನಿವರ್ಸ್ ಅಲ್ಲಿ ನನ್ನ ಅಸ್ತಿತ್ವ ಯಾವುದು? ದಟ್ ಈಸ್ ಅ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್. ಯಾರಾದ್ರೂ ಹೇಳ್ಬೋದಾ ನನ್ನ ರಿಯಲ್ ಟ್ರೂ ಐಡೆಂಟಿಟಿ, ನಿಜವಾದ ಐಡೆಂಟಿಟಿ ಯಾವುದು ಇದರಲ್ಲಿ? ನಮ್ಮ ನಿಜವಾದ ಐಡೆಂಟಿಟಿ ಬಂದು ನಮ್ಮ ಒಳಗಡೆ ಇರ್ತಕ್ಕಂತಹ ಒಂದು ಚೈತನ್ಯ ಅಥವಾ ಏನ್ ನಮ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ಒಂದು ಅಂಶ ಇದೆಯೋ, ದಟ್ ಈಸ್ ವಿ. ಎಲ್ಲಿವರೆಗೂ ಅದು ಇರುತ್ತೋ ಬಾಡಿ, ದೇಹದ ಒಳಗಡೆಗೆ ಎಲ್ಲಿವರೆಗೂ ಇಂಟಿಗ್ರೇಟೆಡ್ ಆಗಿರುತ್ತೋ ಅಲ್ಲಿವರೆಗೂ ದೇಹ ಆಕ್ಟಿವ್ ಇರುತ್ತೆ. ಯಾವಾಗ ಅದು ಹೊರಟೋಗುತ್ತೋ ದೇಹ ಬಿದ್ದೋಗುತ್ತೆ. ರೈಟ್, ಬಟ್ ಇಫ್ ಯು ಅಬ್ಸರ್ವ್ ಇಟ್, ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ ಅಂತ ಅಂದ್ರೆ, ಟೇಬಲ್ ಹಾಗೆ ಕಂಪ್ಯೂಟರ್ ಆಪರೇಟರು ಇದೆಲ್ಲ ಆಗೋದಕ್ಕಿಂತ ಮುಂಚೆನೂ ನಾನಿದ್ದೆ ಬ್ಲಾಂಕ್ ಸ್ಪೇಸ್ ಇದ್ದಾಗ. ಬಟ್ ಅದೆಲ್ಲ ಇದ್ದು ಅದೆಲ್ಲ ಆಪರೇಟ್ ಆಗ್ಬೇಕಾದ್ರೂ ನಾನಿದ್ದೆ. ಹಾಗಿದ್ರೆ ನಾನಿರೋದು ಮಾತ್ರ ಸತ್ಯ. ಅದರ ಮೇಲ್ಗಡೆಗೆ ಇರತಕ್ಕಂತಹ ಲೇಯರ್ಗಳೇನಿದೆಯೋ ದೇ ಆರ್ ನಾಟ್ ರಿಯಲ್, ಅಥವಾ ದೇ ಕೆನಾಟ್ ಬಿ ರಿಯಲ್. ಅದು ನಮ್ಮ ಭ್ರಮೆ ಅಷ್ಟೇ. ಹೇಗೆ ಸೂರ್ಯ ಮುಳುಗ್ದ, ಸೂರ್ಯ ಹುಟ್ಟದ ಅಂತ ನಾವು ಅನ್ಕೊಳ್ತೀವಿ, ಬಿಟ್ರೆ ದಟ್ ಈಸ್ ನಾಟ್ ರಿಯಲ್. ತಿರುಗಿದ್ದು ಭೂಮಿ, ಬಟ್ ನಮಗನ್ಸೋದು ಸೂರ್ಯ ಹುಟ್ಟದ, ಸೂರ್ಯ ಮುಳುಗ್ದ ಅಂತ. ಕ್ವಶನ್ ಈಸ್, ನನ್ನ ಐಡೆಂಟಿಟಿ ಎಲ್ಲಿದೆ? ದೇಹ ಹಾಗೆ ಮನಸ್ಸಿನ ಜೊತೆಗೆ ಎಲ್ಲಿವರೆಗೂ ಐಡೆಂಟಿಟಿ ಇರುತ್ತೋ ಅಲ್ಲಿವರೆಗೂ ಜೀವ ಇರುತ್ತೆ. ಯಾವಾಗ ಐಡೆಂಟಿಟಿ ಡ್ರಾಪ್ ಆಗುತ್ತೋ, ರಿಮೆಂಬರ್ ಡೀಪ್ ಸ್ಲೀಪ್ ಎಕ್ಸ್ಪೀರಿಯನ್ಸ್ ಅಂತ ರಿಮೆಂಬರ್ ಮಾಡ್ಕೊಳ್ಳಿ. ಎಟ್ ದ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ನಮ್ಗೆ ಗೊತ್ತಿಲ್ಲದೆ ಇರ್ಬೋದು, ಬಟ್ ಬೆಳಿಗ್ಗೆ ಎದ್ದು ಕೇಳಿದ್ರೆ ನಾನು ಮಲ್ಕೊಂಡಿದ್ಯಪ್ಪ 4-5 ಅವರ್ ಮಲ್ಕೊಂಡಿದ್ದೆ, ಏನಾಯ್ತು ಅಂತಾನೆ ಗೊತ್ತಿಲ್ಲ ಅಂತೀವ ಇಲ್ವಾ ನಾವು? ಅದರ ಅರ್ಥ ಏನು? ಆವಾಗ ನಾನು ಇದ್ನ ಇಲ್ವಾ? ಆ ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ನಾನು ಇದ್ನ ಇಲ್ವಾ? ವೆರ್ ವಾಸ್ ಯುವರ್ ಬಾಡಿ, ವೆರ್ ವಾಸ್ ಯುವರ್ ಮೈಂಡ್? ಬಾಡಿ ಐಡೆಂಟಿಫಿಕೇಶನ್ ಹೋಗಿ ಮೈಂಡ್ ಅಷ್ಟೇ ಆಕ್ಟಿವ್ ಆಗಿದ್ದಾಗ ಕನಸುಗಳು ಬರುತ್ತೆ ನಮ್ಗೆ. ಮೈಂಡ್ ಅಂಡ್ ಬಾಡಿ ಸ್ಟೇಟ್ ಎರಡೂ ಕೂಡ ಡ್ರಾಪ್ ಆದಾಗ ಜೀವ ಉಳ್ಕೊಂಡಿರುತ್ತೆ. ಸೊ ದಟ್ ಈಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್, ಎವ್ರಿ ಡೇ ಎಕ್ಸ್ಪೀರಿಯನ್ಸ್. ನಮ್ಮ ಜೊತೆಗೆ ಆಗ್ತಾ ಇರ್ತಕ್ಕಂಥ ಅನುಭವದಲ್ಲಿ 2 ಸತ್ಯಗಳಿದೆ ಅಂತ ಗೊತ್ತಾಯ್ತು. ಒಂದು ವ್ಯವಹಾರಿಕ ಸತ್ಯ, ಇನ್ನೊಂದು ಪಾರಮಾರ್ಥಿಕ ಸತ್ಯ. ಪಾರಮಾರ್ಥಿಕ ಸತ್ಯನೇ ನನ್ನ ಟ್ರೂ ಐಡೆಂಟಿಟಿ ಇಲ್ಲಿ. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ದ ಬಿಗ್ ಸ್ಟೇಟ್ಮೆಂಟ್ ಆಫ್ ಭಗವದ್ಗೀತಾ, ಯು ಆರ್ ನಾಟ್ ದ ಡೂವರ್ ಆಫ್ ಯುವರ್ ಆಕ್ಷನ್. ನಾವು ಮಾಡಿದೀವಿ ಅಂತ ಅನ್ಸುತ್ತೆ, ಒಂದು ಹುಲ್ಲು ಕಡ್ಡಿನ ಇಲ್ಲಿಂದ ಆ ಕಡೆ ತೆಗೆದಿಡ್ತಕ್ಕಂಥ ಶಕ್ತಿ ನಮ್ಮ ಒಳಗಡೆಗಿಲ್ಲ. ಫಾರ್ ದಟ್ ದ ಬ್ಲೆಸ್ಸಿಂಗ್ ಆಫ್ ನೇಚರ್ ಇಸ್ ನೀಡೆಡ್, ಅಥವಾ ಪ್ರಕೃತಿಯ ಆಶೀರ್ವಾದ ಇದ್ರೆ ಮಾತ್ರ ನಾವು ಒಂದು ಆಕ್ಷನ್ ನ ತಗೊಳಕಾಗೋದು. ಬಟ್ ಆಸ್ ಇಫ್ ವಿ ಆಕ್ಟ್ ಲೈಕ್ ದಿಸ್, ಹೇಗೆ ಅಂತ ಅಂದ್ರೆ, ನಾನೇ ಮಾಡಿರೋದು ನನ್ನ ದೇಹ ಅಂತ ಹೇಳ್ಕೊಳ್ಳೋಕೆ ಹೌ ಡೇರಸ್. ಫಸ್ಟ್ ಆಫ್ ಆಲ್ ಎಷ್ಟು ಧೈರ್ಯ ಇರಬೇಕು ನಮ್ಗೆ? ಬಿಕಾಸ್ ನಾವೇನಾದ್ರು ಮಾಡಿದೀವ ಈ ಒಂದು ದೇಹ ನಮ್ದು ಅಂತ ಹೇಳ್ಕೊಳ್ಳೋದಕ್ಕೆ? ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು ಇದು? ಕ್ಯಾನ್ ಎನಿವನ್ ಟೆಲ್? ನಾವು ತಿಂದಿದೀವಿ ಅಷ್ಟೇನೆ, ಬಟ್ ತಿಂದಿರೋದು ನೀವೇನ್ ತಿಂದ್ರು ಕೂಡ, ಸೇಬು ಹಣ್ಣು ಅಥವಾ ಏನೇ ಒಂದು ತಿಂದ್ರು ಕೂಡ ಅದು ಈ ದೇಹವಾಗಿ ಕನ್ವರ್ಟ್ ಆಗ್ತಿದೆ. ದಟ್ ಈಸ್ ದ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ವಿತ್ ವಿಚ್ ನೇಚರ್ ಈಸ್ ಆಪರೇಟಿಂಗ್. ಬಟ್ ನಾವೇ ಮಾಡಿದ್ವಿ ನನ್ನ ದೇಹ ಅಂತ ಹೇಳ್ಕೊಳ್ಳೋದಕ್ಕೆ ವಾಟ್ ಈಸ್ ದ ಪ್ರೂಫ್? ರೈಟ್, ದಟ್ ಈಸ್ ದ ಪ್ರಾಬ್ಲಮ್. ಸೊ ನನ್ನದಲ್ಲದೆ ಇರತಕ್ಕಂಥದ್ದನ್ನ ನಂದು ಅಂತ ನಾನು ಕೂತಿದ್ದೀನಿ, ಅದರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳು ಅದು ಆಪರೇಟೆಡ್ ಬೈ ನೇಚರ್. ಸೊ ಅಲ್ಲಾಗ್ತಕ್ಕಂತಹ ಬದಲಾವಣೆಗಳಿಗೆ ಕಾರಣ ಕರ್ತ ಎಲ್ಲ ನಾನೇ ಆಗಿ ಕೂತ್ಕೊಂಡಿದ್ದೀನಿ. ಇದ್ರ ಮೂಲಕ ದೈನಂದಿನವಾಗಿ ನಾವು ಸಫರಿಂಗ್ ಪಡ್ತಾ ಇದೀವಿ ಜೀವನದಲ್ಲಿ. ಸೊ ಹಾಗಿದ್ರೆ ಆಬ್ವಿಯಸ್ಲಿ ಪ್ರಶ್ನೆ ಹುಟ್ಟುತ್ತೆ, ಏನು? ವೈ ಶುಡ್ ಐ ಡೂ ಎನಿಥಿಂಗ್? ಏನಕ್ಕೆ ಮಾಡ್ಬೇಕು? ಯಾಕೆ ಕೆಲಸ ಯಾಕೆ ಮಾಡ್ಬೇಕಾಗಿದ್ರೆ? ಈ ಪ್ರಶ್ನೆ ಅರ್ಜುನ ಕೇಳ್ತಾರೆ ಭಗವಂತನ ಹತ್ರ. ಈ ತರ ಸಿಚುವೇಶನ್, ಇಫ್ ದ ನಾಲೆಜ್ ಇಸ್ ಸುಪೀರಿಯರ್, ರೈಟ್, ಇಫ್ ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಮೈಂಡ್, ನಾನೇನಕ್ಕೆ ಕೆಲಸ ಮಾಡಬೇಕು ಆಗಿದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಏನಕ್ಕೆ ಮಾಡಬೇಕು ಅನ್ನೋ ಪ್ರಶ್ನೆ, ಅಟ್ಲೀಸ್ಟ್ ಈ ಪ್ರಶ್ನೆ ಎಷ್ಟು ಜನ ಕೊಡ್ತಾ ಇದೆ ಹೋಗ್ಲಿ. ಬಿಕಾಸ್ ಆಫ್ ಮೈ ರೋಲ್. ವೆರಿ ಗುಡ್ ಸಂತೋಷ್. ಆ ರೋಲ್ ನ ಸೆಟ್ ಮಾಡಿರೋರು ಯಾರು ಆಗಿದ್ರೆ ಇವಾಗ ಈ ಅಂಡರ್ಸ್ಟ್ಯಾಂಡಿಂಗ್ ಇಂದ ನೋಡ್ತೀವಿ ಅಂತಂದ್ರೆ, ರೋಲ್ ಸೆಟ್ ಆಗ್ತಾ ಇರೋದು ಹೇಗೆ? ನಿಮ್ ಎದುರುಗಡೆಗೆ ಆ ರೋಲ್ ನ ತಂದು ನಿಲ್ಲಿಸ್ತಾ ಇರೋದು ಯಾರು? ಫಸ್ಟ್ ಆಫ್ ಆಲ್
ವೆರಿ ಗುಡ್. ಬಿಕಾಸ್ ಆಫ್ ದ ನೇಚರ್. ಅನ್ನೋನ್ ಅಂತ ಹೇಳಕ್ಕಾಗಲ್ಲ. ಬಿಕಾಸ್ ಇನ್ ದಟ್ ಕೇಸ್ ಯು ಆರ್ ಬೇಸಿಕಲಿ ವಿಟ್ನೆಸ್ಸಿಂಗ್, ರೈಟ್? ನೀವು ಇಲ್ಲಿ ಗಮನಿಸಿದ್ರಲ್ಲ ಗೊತ್ತಿಲ್ಲ. ಯು ಆರ್ ನಾಟ್ ದ ಡೂವರ್, ಬಟ್ ಯು ಆರ್ ದ ವಿಟ್ನೆಸ್, ಸಾಕ್ಷಿ. ನೀವೆಲ್ಲವನ್ನು ನೋಡ್ತಿದ್ದೀರಾ, ಬಟ್ ನೀವು ಅದು ಅಲ್ಲ. ನೀವು ಅಲ್ಲಿ ಇರೋದಕ್ಕೇನೆ ನಿಮ್ಗೆ ಬದಲಾಗ್ತಾ ಇರ್ತಕ್ಕಂಥದ್ದು ಎಲ್ಲದೂ ಗೊತ್ತಾಗ್ತಾ ಇದೆ. ಆ ಬದಲಾಗ್ತಾ ಇರ್ತಕ್ಕಂಥ ಬದಲಾವಣೆಗಳು ನೇಚರ್ ಇಂದ ಆಗ್ತಾ ಇರ್ತಕ್ಕಂಥದ್ದು. ಬಟ್ ಇನ್ ಐದರ್ ಆಫ್ ದ ಕೇಸಸ್, ಇನ್ ಎನಿ ಆಫ್ ದ ಕೇಸಸ್, ನೀವು ಅದು ಗೊತ್ತಾಗ್ತಿದೆ ನಿಮ್ಗೆ ಅಂತಂದ್ರೆ ನೀವು ಇದೀರಾ ಅಲ್ಲಿ ಅಂತ ಅರ್ಥ. ಆ ಇರುವಿಕೆ ಏನಿದೆಯೋ, ದ ಪ್ಲೇನ್ ಎಕ್ಸಿಸ್ಟೆನ್ಸ್, ಆ ಒಂದು ಎಕ್ಸಿಸ್ಟೆನ್ಸೇ ನನ್ನ ನಿಜವಾದ ಅಸ್ತಿತ್ವ. ವಿಟ್ನೆಸ್ ಸ್ಟೇಟ್ ಅಲ್ಲಿ ಅಥವಾ ಸಾಕ್ಷಿ ಸ್ಟೇಟ್ ಅಲ್ಲಿ ನಾನಿದ್ದೀನಿ. ಹಾಗಾಗಿನೇ ನನಗದು ಗೊತ್ತಾಗ್ತಾ ಇದೆ, ರೈಟ್? ಸೊ ವೈ ಶುಡ್ ಐ ಡೂ ಎನಿಥಿಂಗ್ ಅಂತಕ್ಕಂಥ ಪ್ರಶ್ನೆ ಬಂದಾಗ ಅಗೇನ್ ಐ ವಿಲ್ ಆಸ್ಕ್ ಅ ಕ್ವಶನ್, ಆರ್ ಯು ರಿಯಲಿ ಡೂಯಿಂಗ್ ಇಟ್? ಕೆಲಸ ಆದ್ಮೇಲೆ ನಾನು ಮಾಡಿದೆ ಅಂತ ಹೇಳ್ಕೊಂಡು ನಾವು ಲೇಬಲ್ ಆಗ್ತಾ ಇದೀವಿ ಬಿಟ್ರೆ ಇಟ್ ಈಸ್ ಹ್ಯಾಪನಿಂಗ್ ಆಟೋಮೆಟಿಕಲಿ, ರೈಟ್? ಸಂದರ್ಭಗಳು ಹೇಗೆ ಬರುತ್ತೆ ಅಂತಂದ್ರೆ ಯಾವ ರೀತಿ ನಮ್ಮ ಎದುರುಗಡೆಗೆ ಆ ಸಂದರ್ಭ ಬಂತು ಅಂತಾನೆ ನಮ್ಗೆ ಗೊತ್ತಿಲ್ಲ. ಬಟ್ ಬಂದ ಮೇಲೆ ಸಡನ್ ಆಕ್ಷನ್ಸ್ ಗಳನ್ನ ನಾವೇನ್ ನಮ್ಮ ಬಾಡಿ ಮೈಂಡ್ ಥ್ರೂ ಏನಾಗುತ್ತೋ ಅದು ನಾನೇ ಮಾಡಿದೆ ಅಂತಕ್ಕಂಥದ್ದಕ್ಕೆ ಆ ಜೀವಾತ್ಮದ ಮೂಲಕ ಅಥವಾ ಏನು ರೆಫರೆನ್ಸ್ ಇದೆಯಾ, ರೆಫರೆನ್ಸ್ ಈಗೋದ ಮೂಲಕ ವಿ ಸೇ ದಿಸ್ ಈಸ್ ಮೀ, ದಿಸ್ ಈಸ್ ಮೈನ್. ಅದರ ಮೂಲಕ ನಾನ್ ಮಾಡಿದೆ ಅಂತಕ್ಕಂತಹ ಒಂದು ಕರ್ತೃತ್ವ ಅಥವಾ ದ ಡೂವರ್ಶಿಪ್ ಏನಿದೆಯೋ ನಮ್ಮೊಳಗಡೆ ಹುಟ್ಟುತ್ತೆ. ಅಂಡ್ ಬಿಕಾಸ್ ಆಫ್ ದಟ್ ವಿ ಸಫರ್. ಸೊ ಹಾಗಾಗಿನೇ ದ ಫಾರ್ಮುಲಾ ಇಸ್ ಲೈಕ್ ದಿಸ್: ಈಗೋ, ಮಿಸ್ ಐಡೆಂಟಿಟಿ, ರೈಟ್? ಮಿಸ್ ಐಡೆಂಟಿಟಿ ಪ್ಲಸ್ ಆಕ್ಷನ್. ಆಗಿರ್ತಕ್ಕಂಥ ಕ್ರಿಯೆ ನೇಚರ್ ಇಂದ ಆಗಿರ್ತಕ್ಕಂಥದ್ದು, ಬಟ್ ಅದನ್ನ ನಾನು ಮಾಡಿದೆ ಅಂತ ನಾನು ಅನ್ಕೊಳ್ತೀನಿ. ಆವಾಗ ಕರ್ಮ ಹುಟ್ಟುತ್ತೆ. ಕರ್ಮಕ್ಕೆ ಪ್ರತಿಫಲನೂ ಕೂಡ ಅನುಭವಿಸಲೇಬೇಕಾಗುತ್ತೆ. ಈ ಕರ್ಮ ಪ್ರತಿಫಲಗಳ ಒಂದು ಆಕ್ಷನ್ ರಿಯಾಕ್ಷನ್ ಚೈನ್ ಏನಿದೆಯೋ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಹೋಗ್ತಾ ಇದೆ. ದಿಸ್ ಇಸ್ ದ ರೂಟ್ ಕಾಸ್. ಬಟ್ ಇನ್ ರಿಯಾಲಿಟಿ ನೀವು ವಿವೇಕದ ಮೂಲಕ ಅದನ್ನ ನೋಡ್ತೀರಾ ಅಂತ ಅಂದ್ರೆ ಯು ಆರ್ ನಾಟ್ ದಟ್, ಬಟ್ ಯು ಥಿಂಕ್ ಯು ಆರ್ ದಟ್. ದಟ್ ಇಸ್ ದ ಪ್ರಾಬ್ಲಮ್. ಎಲ್ಲಿವರೆಗೂ ನಮ್ಮ ಆಕ್ಷನ್ ಅಲ್ಲಿ ಸೆಲ್ಫ್ ಇರುತ್ತೋ ಅಥವಾ ಈ ಒಂದು ಈಗೋ ಇರುತ್ತೋ ಅಥವಾ ಆ ಐಡೆಂಟಿಟಿ ನಾನು ಮಾಡ್ತಿದ್ದೀನಿ ಕೆಲಸನ ಅಂತ ಅನ್ಕೊಂಡು ನಾವು ಮಾಡ್ತೀವೋ ಆವಾಗ ಕರ್ಮ ಹುಟ್ಟುತ್ತೆ. ಅದಕ್ಕೆ ತಕ್ಕ ಹಾಗೆ ರಿಸಲ್ಟ್ಸ್ ಅನ್ನ ನಾವು ಅನುಭವಿಸ್ಲೇಬೇಕು. ಕರ್ಮಾತಿ ಫಲಗಳನ್ನ ನಾವು ಅನುಭವಿಸ್ಲೇಬೇಕು, ರೈಟ್? ಸೊ ಹಾಗಿದ್ರೆ ಈ ಕರ್ಮದ ಟ್ರ್ಯಾಪ್ ಇಂದ ಅಥವಾ ಈ ಒಂದು ಟ್ರ್ಯಾಪ್ ಲೂಪ್ ಇಂದ, ಸಂಸಾರದ ಲೂಪ್ ಏನಿದೆಯೋ ನಡೀತಾ ಇರ್ತಕ್ಕಂಥ, ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಈಗೋ ಅವನ್ನ ನಾವು ಪಕ್ಕಕ್ಕೆ ಇಡಬೇಕು. ನಾನು ಆಲ್ರೆಡಿ ಹೇಳ್ತೀನಿ ನೋಡಿ, ಐಡೆಂಟಿಟಿ ಇರ್ತಕ್ಕಂಥದ್ದು, ವ್ಯಾವಹಾರಿಕ ಸತ್ಯ ಏನಿದೆಯೋ ಅಥವಾ ಐಡೆಂಟಿಟಿನ ನಾವು ಪರ್ಸಲ್ಲಿ ಇಟ್ಕೊಳ್ಬೇಕು, ತಲೆಯಲ್ಲ. ಆಕ್ಷನ್ ಆಗ್ತಾ ಇರ್ತಕ್ಕಂಥದ್ದು, ಪ್ರತಿಯೊಂದು ಕ್ರಿಯೆಗಳು ನಡೀತಾ ಇರ್ತಕ್ಕಂಥದ್ದು ಅದು ನೇಚರ್ ಇಂದ ಆಗ್ತಾ ಇರ್ತಕ್ಕಂಥದ್ದು. ಸೊ ಯಾವಾಗ ಈಗೋಲೆಸ್ ಆಕ್ಷನ್ ಬರುತ್ತೋ, ಸೆಲ್ಫ್ಲೆಸ್ ಆಕ್ಷನ್ ಬರುತ್ತೋ, ದೆನ್ ಫ್ರೀಡಮ್ ಈಸ್ ಅಟೈನ್ಡ್ ವೈಲ್ ಲಿವಿಂಗ್. ಬದುಕಿರಬೇಕಾದ್ರೇನೆ ಫ್ರೀಡಮ್ ಅನ್ನ ಅಚೀವ್ ಮಾಡ್ತಕ್ಕಂತಹ ಅದ್ಭುತವಾದಂತಹ ಒಂದು ಪ್ರಾಸೆಸ್, ರೈಟ್? This is the meaning of ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭುಃ ಮಾತೆ ಸಂಗೋಸ್ತು ಅಕರ್ಮಣಿ, ರೈಟ್? You have the right to perform your prescribed duties. This point is very important. ಕರೆಕ್ಟ್ ಗಮನ ಕೊಡಿ. ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್, ಸ್ವಧರ್ಮ. ನಿಮ್ ಕಂಟ್ರೋಲ್ ಇಲ್ಲ, ನೀವು ತಂದ್ಕೊಂಡಿಲ್ಲ ಅದನ್ನ, ನಿಮ್ ಎದುರುಗಡೆಗೆ ಬಂದು ನಿಂತ್ಕೊಂಡಿದೆ ಪರಿಸ್ಥಿತಿ. ಆ ಪರಿಸ್ಥಿತಿಗೆ ತಕ್ಕ ಹಾಗೆ ನಡ್ಕೊಳ್ತಕ್ಕಂತಹ ಅಧಿಕಾರ ಮಾತ್ರ ನಿಮಗಿದೆ. ಬಟ್ ಯು ಆರ್ ನಾಟ್ ಎಂಟೈಟಲ್ಡ್ ಟು ದ ಫ್ರೂಟ್ಸ್ ಆಫ್ ಯುವರ್ ಆಕ್ಷನ್ಸ್. ಆ ಆಕ್ಷನ್ ಇಂದ ಏನ್ ರಿಸಲ್ಟ್ ಬರೋಕ್ ಹೋಗ್ತಾ ಇದೆಯೋ ಆ ರಿಸಲ್ಟ್ಗೂ ನಿಮ್ಗೂ ಸಂಬಂಧನೇ ಇಲ್ಲ, ಅಥವಾ ಅದು ನನ್ನಿಂದ ಬಂತು ಅಂತ ಹೇಳ್ಕೊಳಕ್ಕೆ ನಾನು ಆಗಲ್ಲ, ಇನ್ ಅದರ್ ಸೆನ್ಸ್. ಸೊ ಯು ಹ್ಯಾವ್ ದ ರೈಟ್ ಟು ಪರ್ಫಾರ್ಮ್ ಯುವರ್ ಆಕ್ಟಿವಿಟೀಸ್. ಏನಕ್ಕೆ ಆಕ್ಟಿವಿಟೀಸ್ ನಾವು ಪರ್ಫಾರ್ಮ್ ಮಾಡ್ತೀವಿ? ಬಿಕಾಸ್ ಇವನ್ ನಾಟ್ ಟೇಕಿಂಗ್ ಆಕ್ಷನ್ ಇಸ್ ಆಲ್ಸೋ ಆಕ್ಷನ್. ಇದ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ಮಾತಾಡ್ತೀನಿ ನಾನು. ಬಟ್ ನಿಮಗೆ ಆಕ್ಷನ್ ತಗೊಳ್ತಕ್ಕಂತಹ ರೈಟ್ ಇದೆ. ಯಾವುದೋ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್, ಸ್ವಧರ್ಮ. ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ಇಲ್ಲಿ ಕುತ್ಕೊಂಡಾಗ ನಾನು ಭಗವದ್ಗೀತೆ ಬಗ್ಗೆನೇ ಮಾತಾಡಬೇಕು, ಬಿಕಾಸ್ ಕ್ಲಾಸ್ ಅದೇನೆ. ನಾನು ಈಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಟ್ ಮೇಕ್ ನೋ ಸೆನ್ಸ್, ರೈಟ್? ಅಂಡ್ ಯು ಆರ್ ನಾಟ್ ಎಂಟೈಟಲ್ಡ್ ಟು ದ ಫ್ರೂಟ್ಸ್ ಆಫ್ ಯುವರ್ ಆಕ್ಷನ್ಸ್. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಹೈಲೈಟ್ ಮಾಡಿರ್ತಕ್ಕಂಥದ್ದು. ನೆವರ್ ಕನ್ಸಿಡರ್ ಯುವರ್ ಸೆಲ್ಫ್ ಟು ಬಿ ದ ಕಾಸ್ ಆಫ್ ದ ರಿಸಲ್ಟ್ಸ್ ಆಫ್ ಯುವರ್ ಆಕ್ಟಿವಿಟೀಸ್. ನಿಮ್ಮ ಆಕ್ಟಿವಿಟಿಯ ರಿಸಲ್ಟ್ಸ್ ಗಳೇನಿರುತ್ತೋ ಆ ಒಂದು ಪ್ರತಿಫಲಗಳಿಗೆ ನೀವೇ ಕಾರಣ ಅಂತ ನೀವು ಅನ್ಕೊಳ್ಬೇಡಿ. ಅಂಡ್ ನಾರ್ ಬಿ ಅಟ್ಯಾಚ್ ಟು ದ ಇನ್ ಆಕ್ಷನ್. ಕೆಲಸ ಮಾಡದೇನೂ ಇರಬೇಡಿ. ಯಾಕೆ? ಕೆಲಸ ಮಾಡದೇ ಇರೋದು ಒಂದು ಕೆಲಸನೇ. ಹಾಗಾಗಿ ನಾವು ಕೆಲಸ ಮಾಡ್ತೀವಿ ಇನ್ ಸಚ್ ಅ ವೇ ಪ್ರಿಸ್ಕ್ರೈಬ್ಡ್ ವೇದಲ್ಲಿ. ನನ್ನ ಎದುರುಗಡೆಗೆ ಇರತಕ್ಕಂತಹ ಒಂದು ಕಾಂಟೆಕ್ಸ್ಟ್ ಬೇಸಿಸ್ ಅಲ್ಲಿ ನಾನು ಸ್ವಧರ್ಮವನ್ನ ಮಾಡ್ತೀನಿ, ವಿತೌಟ್ ಇವನ್ ಥಿಂಕಿಂಗ್ ಅಬೌಟ್ ದ ರಿಸಲ್ಟ್. ಯಾರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತಕ್ಕಂಥ ಪಾಯಿಂಟ್ ಇಲ್ಲಿ ಬಂದಾಗ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೋಸ್ಕರ ಮಾಡಬೇಕಾಗಿದ್ರೆ ಕೆಲಸ ನಾನು? ಕ್ಯಾನ್ ಎನಿವನ್ ಟೆಲ್? ಫಾರ್ ದ ಸೇಕ್ ಆಫ್ ದ ಕಾಂಟೆಕ್ಸ್ಟ್. ಬಿಕಾಸ್ ಆ ಕಾಂಟೆಕ್ಸ್ಟ್ ನನ್ನ ಎದುರುಗಡೆಗೆ ಹೇಗೆ ಬಂತು? ಎಸ್, ವೆರಿ ಗುಡ್. ಫಾರ್ ದ ಸೇಕ್ ಆಫ್ ದ ರೋಲ್. ನನ್ನ ಎದುರುಗಡೆಗೆ ಆ ಕಾಂಟೆಕ್ಸ್ಟ್ ಹೇಗೆ ಬಂತು? ಯಾರಾದ್ರೂ ಹೇಳ್ಬೋದಾ ಏನಕ್ಕೆ ಈ ಕಾಂಟೆಕ್ಸ್ಟ್ ನನ್ನ ಎದುರುಗಡೆಗೆ ಬಂತು? ಕೆಟ್ಟದ್ದೇ ಇರ್ಬೋದು, ಒಳ್ಳೇದೇ ಇರ್ಬೋದು, ಅಥವಾ ಎನಿಥಿಂಗ್ ಇಟ್ ಕೇಸ್.
ಹೇಗ್ ಬಂತು ಅದು ಫಸ್ಟ್ ಆಫ್ ಆಲ್? ಹೇಗ್ ಬಂತು ಅಂತ ಅಂದ್ರೆ ಬಿಕಾಸ್ ಪ್ರೀವಿಯಸ್ಲಿ ಮುಂಚೆ ಕಾಲದಲ್ಲಿ, ಗತಕಾಲದಲ್ಲಿ ನಾವು ದೇಹ, ಬಾಡಿ ನಾನೇ ಅಂತ ಅನ್ಕೊಂಡು ಆ ಜೀವಾತ್ಮದ ಒಂದು ರೆಫರೆನ್ಸಿನ ಮೂಲಕ ನಾವು ಸಡನ್ ಆಕ್ಷನ್ಸ್ ಗಳನ್ನ ತಗೊಂಡಿದ್ವಿ. ಆ ಆಕ್ಷನಿನ ಮೂಲಕನೇ ಆಕ್ಷನ್ ರಿಯಾಕ್ಷನ್ ಹಾಕೊಂಡು ಇದು ಬರ್ತಾ ಇರ್ತಕ್ಕಂಥದ್ದು. ಕರ್ಮಕ್ಕೆ ತಕ್ಕ ಹಾಗೆ ಬಂತು. ಬಟ್ ಇವಾಗ ಇದು ನಾನೇ ಮಾಡ್ತಿರೋದು ಅಂತ ಅನ್ಕೊಂಡು ನಾನು ಏನಾದ್ರು ಮಾಡಿದೆ ಅಂತ ಅಂದ್ರೆ ದ ರಿಯಾಕ್ಷನ್ ವಿಲ್ ಕಂಟಿನ್ಯೂ. ಹಾಗಾಗಿ ಭಗವಂತ ಇದನ್ನ ಹೇಳ್ತಾ ಇರ್ತಕ್ಕಂಥದ್ದು ಅರ್ಜುನನಿಗೆ. ಅರ್ಜುನ ಯುದ್ಧ ಮಾಡ್ಬೇಕಾ ಇಲ್ವಾ ಅನ್ನೋದು ಪ್ರಶ್ನೆ ಅಲ್ಲ ಅರ್ಜುನನಿಗೆ ಇದ್ದಂಥದ್ದು. ಅರ್ಜುನಗೆ ಯುದ್ಧ ಮಾಡ್ಬೇಕಲ್ವಾ ನನಗ್ ಗೊತ್ತಿರ್ತಕ್ಕಂಥವ್ರ ಜೊತೆಗೆ. ಬಟ್ ಅದ್ ಮಾತಾಡ್ತಾ ಇರೋದಿಲ್ಲಿ ಯುದ್ಧ ಭೂಮಿಲಿ, ವಿಚ್ ಮೀನ್ಸ್ ವಾಟ್? ಲೈಫ್, ಜೀವನ ಅಂತಕ್ಕಂಥದ್ದು ಅರ್ಜುನನಿಗೆ ಯುದ್ಧ ಮಾಡಕ್ ಹೇಳ್ತಾ ಇದೆ. ಬಟ್ ಅರ್ಜುನ ಯುದ್ಧ ಮಾಡಕ್ ರೆಡಿ ಇಲ್ಲ. ದಟ್ ವಾಸ್ ದ ಪ್ರಾಬ್ಲಮ್. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್. ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್ ಅನ್ನ ನಾವು ಮಾಡ್ಬೇಕಾಗತ್ತೆ. ದಟ್ ಈಸ್ ದ ಓನ್ಲಿ ರೈಟ್ ವಿ ಹ್ಯಾವ್. ಬಿಕಾಸ್ ಮಾಡದೇ ಇರೋಕ್ಕೂ ಆಗಲ್ಲ, ಮಾಡದೇ ಇರಬೇಕು, ನಾನು ಮಾಡಲ್ಲ ಕೆಲಸ ಅಂತಕ್ಕಂತಹ ಒಂದು ವಿಚಾರ ನಮ್ಮ ಒಳಗಡೆ ಬರಬೇಕು ಅಂತಂದ್ರೆ ಬ್ಲೆಸ್ಸಿಂಗ್ ಆಫ್ ನೇಚರ್ ಇಸ್ ನೀಡೆಡ್. ನೀವು ದೇವ್ರ ಅಂತೀರೋ, ಎನರ್ಜಿ ಅಂತೀರೋ, ವಾಟ್ ಎವರ್ ಯು ಕಾಲ್, ರೈಟ್? ಯು ಆರ್ ನಾಟ್ ಎಂಟೈಟಲ್ಡ್ ಟು ದ ಫ್ರೂಟ್ಸ್ ಆಫ್ ಯುವರ್ ಆಕ್ಷನ್ಸ್. ನೆವರ್ ಕನ್ಸಿಡರ್ ಯುವರ್ ಸೆಲ್ಫ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆವರ್ ಕನ್ಸಿಡರ್ ಯುವರ್ ಸೆಲ್ಫ್ ಟು ಬಿ ದ ಕಾಸ್ ಆಫ್ ದ ರಿಸಲ್ಟ್ಸ್ ಆಫ್ ಯುವರ್ ಆಕ್ಟಿವಿಟೀಸ್. ಹಾಗಿದ್ರೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದು ಆಕ್ಟಿವಿಟಿಯಲ್ಲಿ ನಾನೇನಾಗಿರ್ತೀನಿ ಆಗಿದ್ರೆ ಯಾರಾದ್ರೂ ಹೇಳ್ಬೋದಾ? ಪಾತ್ರಧಾರಿನೂ ಅಲ್ಲ ಕಾಂತರಾಜ್. ವಿ ಆರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೆಪ್. ಪಾತ್ರಧಾರಿ ಆಗ್ತಕ್ಕಂಥದ್ದು ಜೀವ, ಬಟ್ ಐ ಆಮ್ ನಾಟ್ ಇವನ್ ದಟ್. ಸಾಕ್ಷಿಯಾಗಿರ್ತೀನಿ ನಾನು, ವಿಟ್ನೆಸ್ ಆಗಿರ್ತೀನಿ ಪ್ರತಿಯೊಂದು ಆಕ್ಟಿವಿಟೀಸ್ ಅಲ್ಲೂ ಕೂಡ. ಐ ಆಮ್ ದ ಸಾಕ್ಷಿ ಆಫ್ ದ ಆಕ್ಷನ್. ದಟ್ ಈಸ್ ಮೈ ಟ್ರೂ ಐಡೆಂಟಿಟಿ. ಅದು ನನ್ನ ನಿಜವಾದ ಗುರುತು, ಅದು ನನ್ನ ನಿಜವಾದ ಐಡೆಂಟಿಟಿ, ರೈಟ್? ಇನ್ ದಟ್ ವ್ಯೂ, ಆ ಒಂದು ಜಾಗದಲ್ಲಿ ನಿಂತ್ಕೊಂಡು ನಾವು ನೋಡ್ತೀವಿ ಅಂತಂದ್ರೆ ಏನಾಗ್ತಿದೆ ಬದುಕಿನ ಜೊತೆ ಅನ್ನೋದ್ರ ಬಗ್ಗೆ ನಾವು ತೀರಾ ವರಿ ಮಾಡ್ಕೊಂಡ್ರು ಇಟ್ ಮೇಕ್ ನೋ ಸೆನ್ಸ್. ಹಾಗೆ ವಿ ಕೆನಾಟ್ ಇವನ್ ಥಿಂಕ್ ಅಬೌಟ್ ಇಟ್. ವಿ ಆರ್ ನಾಟ್ ದಟ್, ವಿ ಆರ್ ವಿಟ್ನೆಸಿಂಗ್ ಇಟ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮೂಲಕ, ನಮ್ಮ ಒಳಗಡೆಗಿರೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ, ಅಜ್ಞಾನದ ಮೂಲಕ ದೇಹ ಮನಸ್ಸು ನಾನು ಅಂತ ಅನ್ಕೊಂಡು ನಾನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಆಕ್ಟಿವಿಟೀಸ್ ಅನ್ನ. ಅಂಡ್ ಅದರ ರಿಸಲ್ಟ್ ಅನ್ನೇ ನಾವು ಅನುಭವಿಸ್ಕೊಂಡು ಬರ್ತಾ ಇದೀವಿ. ಅಂಡ್ ಇಟ್ ಇಸ್ ಹ್ಯಾಪನಿಂಗ್ ಫ್ರಮ್ ಸೋ ಲಾಂಗ್. ಯು ಹ್ಯಾವ್ ದ ರೈಟ್ ಟು ಪರ್ಫಾರ್ಮ್ ಯುವರ್ ಪ್ರಿಸ್ಕ್ರೈಬ್ಡ್ ಡ್ಯೂಟೀಸ್, but you are not entitled to the fruits of your actions. First statement. Second statement, never consider yourself to be the cause of the result of your activities. ನಿಮ್ಮ ಕೆಲಸಗಳು ಏನಿದೆಯೋ, ಬಾಡಿ ಮೈಂಡ್ ಇಂದ ಆಗ್ತಾ ಇರತಕ್ಕಂಥ ಕೆಲಸಗಳಿಂದ ಬರ್ತಾ ಇರತಕ್ಕಂಥ ರಿಸಲ್ಟ್ಸ್ಗೆ ನೀವು ಕಾರಣರಲ್ಲ. ಯು ಆರ್ ದ ಸಾಕ್ಷಿ ಆಫ್ ದ ಆಕ್ಷನ್, ಯು ಆರ್ ನಾಟ್ ದ ಎಕ್ಸಿಕ್ಯೂಟರ್ ಆಫ್ ದ ಆಕ್ಷನ್. ಹಾಗೆ ನಾರ್ ಬಿ ಅಟ್ಯಾಚ್ ಟು ದ ಇನ್ಆಕ್ಷನ್ ಅಂತ ಭಗವಂತ ಹೇಳ್ತಕ್ಕಂಥದ್ದು. ಇದರ ಪ್ಯಾರಲಲ್ ಆಗಿ ಇನ್ನೊಂದು ಶ್ಲೋಕ ಇದೆ. ದಿಸ್ ಈಸ್ ಆಲ್ಸೋ ವೆರಿ ಕೋರ್ ಶ್ಲೋಕ. ಇದನ್ನ ಕವರ್ ಆದ್ಮೇಲೆ ದೆನ್ ವಿ ವಿಲ್ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಹಾಗೆ ಕ್ಯೂಎನ್ಎಗೂ ಕೂಡ ನಾನು ಬರ್ತೀನಿ, ರೈಟ್? ಸೊ ನೆಕ್ಸ್ಟ್ ಪಾಯಿಂಟ್ ಬಂದು, ದಿಸ್ ಈಸ್ ಸೋ ಇಂಪಾರ್ಟೆಂಟ್. ಸ್ವಧರ್ಮ ಅಂತಕ್ಕಂಥದ್ದು ಕರ್ಮಯೋಗದ ಮೊದಲನೇ ಹೆಜ್ಜೆ. ಇಲ್ಲಿ ಈಗ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಏನಿದೆಯೋ ಕರ್ಮ ಸನ್ಯಾಸ ಯೋಗ. ಸನ್ಯಾಸ ಅಂದ್ರೆ ಏನು? ಡಿಟ್ಯಾಚ್ಮೆಂಟ್ ಫ್ರಮ್ ದ ಆಕ್ಟಿವಿಟೀಸ್. ಅದನ್ನೇ ಕರ್ಮ ಸನ್ಯಾಸ ಯೋಗ ಅಂತಕ್ಕಂಥದ್ದು. ಯು ಆರ್ ನಾಟ್ ಡೂಯಿಂಗ್ ಇಟ್. ದೋಸ್ ಹೂ ಸಿ ಆಕ್ಷನ್ ಇನ್ ಇನ್ಆಕ್ಷನ್ ಅಂಡ್ ಇನ್ಆಕ್ಷನ್ ಇನ್ ಆಕ್ಷನ್ ಆರ್ ಟ್ರೂಲಿ ವೈಸ್ ಅಮಾಂಗ್ಸ್ ದ ಹ್ಯೂಮನ್ಸ್. ಟ್ರೂ ಯೋಗಿ ಅಂತ ಭಗವಂತ ಕರೀತಾರೆ ಇವ್ರನ್ನ. ಏನಿದ್ರ ಅರ್ಥ? ಫಸ್ಟ್ ಲೈನ್ ವೆರಿ ಕ್ಲಿಯರ್, ನಮ್ಗೆ ಅರ್ಥ ಆಗಿದೆ. ಏನು? ಆಕ್ಷನ್ ಇನ್ಆಕ್ಷನ್ ಅಲ್ಲೂ ಕೂಡ ಆಕ್ಷನ್ ಅನ್ನ ನೋಡ್ತಕ್ಕಂಥದ್ದು, ನಿಷ್ಕ್ರಿಯೆಯಲ್ಲೂ ಕ್ರಿಯೆಯನ್ನ ನೋಡ್ತಕ್ಕಂಥದ್ದು ನಮಗ್ ಗೊತ್ತಿದೆ. ಎಷ್ಟು ಜನ ಕ್ಲಾರಿಟಿ ಇದೆ ಇದ್ರ ಬಗ್ಗೆ? ಏನು ಮಾಡದೇ ಇರೋದು ಒಂದು ಮಾಡದೆ, ನಾನು ಆಕ್ಷನ್ ತಗೊಳ್ಳದೇ ಇರೋದು ಒಂದು ಆಕ್ಷನ್ ಅನ್ನೋದು ಗೊತ್ತಾಗಿದೆ ತಾನೆ ಇವಾಗ. ಸೊ ದಟ್ ಈಸ್ ಫಸ್ಟ್ ಸ್ಟೇಟ್ಮೆಂಟ್. ಬಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಇದೆ ಅಲ್ವಾ, ಇನ್ ಆಕ್ಷನ್, ನಿಷ್ಕ್ರಿಯೆ. ಎಲ್ಲಿ? ಕ್ರಿಯೆಯಲ್ಲಿ. ಪ್ರತಿಯೊಂದು ಕ್ರಿಯೆಯಲ್ಲೂ ನಿಷ್ಕ್ರಿಯೆಯನ್ನ ನೋಡ್ತಕ್ಕಂಥವನೇ ನಿಜವಾದ ಯೋಗಿ ಅಂತ ಭಗವಂತ ಹೇಳ್ತಾರೆ ಕರ್ಮಯೋಗದಲ್ಲಿ. ದಿಸ್ ಇಸ್ ದ ಸೆಕೆಂಡ್ ಕೋರ್ ಶ್ಲೋಕ ಕರ್ಮಯೋಗದ್ದು. ಏನು ಮಾಡದೇ ಇರೋದು ಒಂದು ಮಾಡೋದೆ, ಅಟ್ ದ ಸೇಮ್ ಟೈಮ್ ಮಾಡೋದ್ರಲ್ಲಿ ಏನು ಮಾಡೋದಿಲ್ಲ ಅಂತಕ್ಕಂಥದ್ದು. ಅಥವಾ ನಿಷ್ಕ್ರಿಯೆಯಲ್ಲಿ ಕ್ರಿಯೆ, ಕ್ರಿಯೆಯಲ್ಲಿ ನಿಷ್ಕ್ರಿಯೆ. ಫುಲ್ಲಿ ಆಕ್ಟಿವ್, ಕಂಪ್ಲೀಟ್ ಆಕ್ಟಿವ್ ಇರ್ತೀವಿ, ಬಟ್ ಅಟ್ ದ ಸೇಮ್ ಟೈಮ್ ವಿ ನೋ ವಿ ಆರ್ ನಾಟ್ ಡೂಯಿಂಗ್ ಇಟ್. ಮಾಡ್ತಾ ಇರೋ ಯಾರು ಆಗಿದ್ರೆ ಯಾರು ಹೇಳ್ಬೋದು? ಮತ್ತೊಂದ್ಸತಿ ನಾನು ಕೇಳ್ತಾ ಇದ್ದೀನಿ, ಬಿಕಾಸ್ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಅರ್ಥ ಆಗಿದೆಯಲ್ಲೋ ಅಂತ ನನಗೆ ಅರ್ಥ ಆಗ್ಬೇಕು ಫಸ್ಟ್. ನಮ್ಮ ಒಳಗಡೆಯಿಂದ ಈ ದೇಹ ಹಾಗೆ ಬಾಡಿ ಮೈಂಡ್ ಥ್ರೂ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇರ್ತಕ್ಕಂಥ ಆಪರೇಟರ್ ಯಾರು ಆಗಿದ್ರೆ, ರೈಟ್? ನೇಚರ್, ಕರೆಕ್ಟ್? ಸೊ ಯಸ್, ದಟ್ ಇಸ್ ದ ಪಾಯಿಂಟ್. ನೇಚರ್ ಇಸ್ ದ ಆಕ್ಚುಯಲ್ ಡೂವರ್. ಬಟ್ ನಮಗ್ ಅನ್ಸುತ್ತೆ ನಾವೇ ಮಾಡ್ತಾ ಇದೀವಿ ಅಂತ ಹೇಳ್ಕೊಂಡು ಫುಲ್ಲಿ ಆಕ್ಟಿವ್ ಇದ್ರೂ ಕೂಡ ಆಕ್ಟಿವಿಟೀಸ್ ಗಳಲ್ಲಿ ನಾನ್ ಆಕ್ಷನ್ ಅನ್ನ ನೋಡ್ತಕ್ಕಂಥ ಅಥವಾ ಇನ್ ಆಕ್ಷನ್ ಅನ್ನ ನೋಡ್ತಕ್ಕಂಥವನ್ನ ನಿಜವಾದ ಯೋಗಿ ಅಂತ ಭಗವಂತ ಕರೀತಾರೆ. ಆಲ್ದೋ ಪರ್ಫಾರ್ಮಿಂಗ್ ಆಲ್ ಕೈಂಡ್ ಆಫ್ ಆಕ್ಷನ್ಸ್, ದೇ ಆರ್ ಯೋಗೀಸ್ ಅಂಡ್ ಮಾಸ್ಟರ್ಸ್ ಆಫ್ ಆಲ್ ದೇರ್ ಆಕ್ಷನ್ಸ್, ರೈಟ್? ದಿಸ್ ಇಸ್ ವೇರ್ ದ ಕರ್ಮ ಸನ್ಯಾಸ ಯೋಗ ಅಂತಕ್ಕಂತಹ ಒಂದು ಯೋಗ ಕಂಪ್ಲೀಟ್ ಆಗುತ್ತೆ.
And there is a beautiful story. ಇದನ್ನ ಹೇಳ್ಬಿಟ್ಟು ಐ ವಿಲ್ ಕಮ್ ಟು ದ ಕ್ವಶನ್ ಅಂಡ್ ಆನ್ಸರ್. ದ ಸ್ಟೋರಿ ಗೋಸ್ ಲೈಕ್ ದಿಸ್. ಕನ್ಸ್ಟ್ರಕ್ಷನ್ ಆಫ್ ಬೃಹದೇಶ್ವರ ಟೆಂಪಲ್. ತುಂಬಾ ಮೇಜರ್ ಬ್ರಿಕ್ಸ್ ಗಳು ತುಂಬಾ ಕಷ್ಟಪಟ್ಬಿಟ್ಟು ತುಂಬಾ ಜನಗಳು ಸೇರ್ಕೊಂಡು ಈ ಒಂದು ಪರ್ಟಿಕ್ಯುಲರ್ ದೇವಸ್ಥಾನವನ್ನ ಕಟ್ಟಿರ್ತಾರೆ. ಸೊ ಇನಾಗರೇಷನ್ ಆಗಬೇಕು. ಇನಾಗರೇಷನ್ ಆಗೋದಕ್ಕಿಂತ ಮುಂಚೆ ಯೂಶುವಲಿ ಒಂದು ಸಟನ್ ಪ್ರಾಸೆಸ್ ಇರುತ್ತೆ. ಒಂದು ಬೆಲ್ ಅನ್ನ ಬಾರಿಸಬೇಕಾಗಿರುತ್ತೆ. ಆ ಬೆಲ್ ಬಾರಿಸಾದ್ಮೇಲೆ ಇನಾಗರೇಷನ್ ಸ್ಟಾರ್ಟ್ ಆಗುತ್ತೆ, ರೈಟ್? ಏನೇ ಪ್ರಯತ್ನ ಪಟ್ರು ಕೂಡ, ಅಲ್ಲಿರ್ತಕ್ಕಂಥವ್ರು ಎಷ್ಟೇ ಪ್ರಯತ್ನ ಪಟ್ರು ಕೂಡ ಆ ಬೆಲ್ ಅನ್ನ ಬಾರ್ಸಕ್ಕಾಗಲ್ಲ. ಏನಾಗ್ತಿದೆ, ಏನ್ ನಡೀತಾ ಇದೆ ಇಲ್ಲಿ ಅನ್ನೋ ಒಂದು ಕನ್ಫ್ಯೂಷನ್ ಎಲ್ರೂ ಇರ್ಬೇಕಾದ್ರೆ ಒಬ್ಬರ ಮೈಯಲ್ಲಿ ದೇವ್ರು ಬರುತ್ತೆ. ಇಮ್ಯಾಜಿನ್ ಬಂತು, ಅವ್ರು ಬಂದು ಹೇಳ್ತಾರೆ ಏನು ಅಂತಂದ್ರೆ, ಏನೂ ಆಸೆ ಇಲ್ದೇನೆ ಈ ಒಂದು ದೇವಸ್ಥಾನಕ್ಕೆ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ವ್ಯಕ್ತಿಯಿಂದ ಮಾತ್ರ ಇದು ಸಾಧ್ಯ ಅಂತಕ್ಕಂತ ವಿಚಾರ ಬರುತ್ತೆ. ಏನು ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಳ್ದೇನೆ ಈ ಒಂದು ದೇವಸ್ಥಾನದ ಕಾರ್ಯಕ್ಕೆ ಕೆಲಸ ಮಾಡಿರ್ತಕ್ಕಂತಹ ಆಕ್ಟಿವಿಟಿ ಮಾಡಿರ್ತಕ್ಕಂತಹ ವ್ಯಕ್ತಿ ಬಂದು ಈ ಗಂಟೆನ ಬಾರಿಸಬೇಕು ಅಂತಕ್ಕಂತಹ ಇದು ಬರುತ್ತೆ, ಏನೋ ಸಂದೇಶ ಬರುತ್ತೆ, ರೈಟ್? ಎಲ್ರು ಟ್ರೈ ಮಾಡ್ತಾರೆ, ಆಗಲ್ಲ. ಕೊನೆಗೆ ಏನ್ ಮಾಡ್ಬೇಕಪ್ಪ ಅಂತ ಗೊತ್ತಿರಲ್ಲ. ಇನಾಗ್ರೇಷನ್ ಆಗಿಲ್ಲ, ಕಂಟ್ಬಿಟ್ಟಿದ್ದಾರೆ ಇಷ್ಟೆಲ್ಲ ಕಷ್ಟ ಪಟ್ಬಿಟ್ಟು. ಲಾಸ್ಟ್ ಅಲ್ಲಿ ಒಬ್ರು ಅಜ್ಜಿ ಬರ್ತಾರೆ, ರೈಟ್? ತುಂಬಾ ಬೆನ್ಗೂನಾಗಿರ್ತಕ್ಕಂಥ ಒಂದು ಅಜ್ಜಿ ಬಂದ್ಬಿಟ್ಟು ಬೆಲ್ಲನ್ನ ಬಾರಿಸ್ಬಿಟ್ಟು ಹೋಗ್ತಾ ಇರ್ತಾರೆ. ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ರು ಪ್ರಯತ್ನ ಪಟ್ರು ಆಗಿಲ್ಲ, ಇವ್ರು ಬಂದ್ಬಿಟ್ಟು ಬಾರಿಸ್ಬಿಟ್ರಲ್ಲ ಅಂತ ಹೇಳ್ಕೊಂಡು ಇದು ಹೆಂಗ್ ಸಾಧ್ಯ ಆಯ್ತು ಅನ್ನೋ ಒಂದು ಪ್ರಶ್ನೆ ಬಂದಾಗ ಅವರು ಹೇಳ್ತಾರೆ, ನನಗೆ ಗೊತ್ತಿಲ್ಲಪ್ಪ, ನನ್ಗೆ ಬೆಳಿಗ್ಗೆ ಬಂದ್ರೆ ರಶ್ ಇರುತ್ತೆ, ಹಾಗಾಗಿ ನಾನು ಇವಾಗ ಬಂದೆ, ಲೇಟ್ ಆಗಿ ಬಂದ್ಬಿಟ್ಟು ನೋಡ್ಬೇಕಾಗಿತ್ತು ನನ್ನ ಭಗವಂತನ, ಹಂಗಾಗಿ ಬಂದ್ಬಿಟ್ಟು ನಾನು ಹೋದೆ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಬರುತ್ತೆ, ಅಥವಾ ಆ ಒಂದು ಥಾಟ್ ಅನ್ನ ಹೇಳ್ತಾರೆ. ಅವರು ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಹೇಗಿದಾಯ್ತು ಅಂತಕ್ಕಂಥ ಒಂದು ಕ್ವಶನ್ ಬಂದಾಗ ಅಲ್ಲಿರ್ತಕ್ಕಂಥ ಕೆಲಸಗಾರರು ಹೇಳ್ತಾರೆ, ಈ ಬ್ರಿಕ್ಸ್ ಗಳನ್ನ ಏನು ಹೊತ್ಕೊಂಡ್ ಬರ್ತಾ ಇರ್ತಾರೆ ನೋಡಿ, ದಾರಿಗಳಲ್ಲಿ ಹೊತ್ಕೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಊಟ, ನೀರು, ಈ ರೀತಿಯಂತ ಉಪಚಾರವನ್ನ ಅಜ್ಜಿ ಮಾಡಿರ್ತಾರೆ. ಸೊ ದಟ್ ಈಸ್ ದ ಪಾಯಿಂಟ್. ಎವ್ರಿ ಆಕ್ಟಿವಿಟೀಸ್, ನಮ್ಮ ಮೂಲಕ ಆಕ್ಟಿವಿಟೀಸ್ ಗಳು ನಡೀತಾ ಇದೆ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ಮೀನಿಂಗ್ ಇರುತ್ತೆ. ಅಂಡ್ ಅದರ ಹಿಂದೆ ಸಟನ್ ವಿಲ್ ಪವರ್ ಇರುತ್ತೆ, ಯಾರ್ದು ನಮ್ದಲ್ಲ. ನೇಚರ್ ವಿಲ್ ಪವರ್ ಅಂತಿರೋ, ಗಾಡ್ ವಿಲ್ ಪವರ್ ಅಂತಿರೋ, ಇಟ್ ಇಸ್ ಅಪ್ ಟು ಯು. ಕಾಡದ ಇರುವಂತಹ ಒಂದು ಕೈ, ಒಂದು ಆಶೀರ್ವಾದ, ಹಾಗೆ ಒಂದು ವಿಲ್ ಏನಿದೆಯೋ ಅದು ನಡೀತಾ ಇರುತ್ತೆ. ನಮ್ಮ ಮುಟ್ಟಾಳತನಕ್ಕೆ ನಾವೇ ಮಾಡ್ತಾ ಇರೋದು ಅದನ್ನ ಅಂತ ಅನ್ಕೊಂಡು ನಾವು ಆ ಒಂದು ಈಗೋ ಇಟ್ಕೊಂಡು ಬೆಳಗಿಂದ ಸಾಯಂಕಾಲದವರೆಗೂ ಬಡದಾಡ್ತಾ ಇರ್ತೀವಿ. ಬಟ್ ವಿ ನೆವರ್ ಲುಕ್ ಎಟ್ ಇಟ್ ಇನ್ ದಿಸ್ ವೇ. ಸೊ ದಿಸ್ ಈಸ್ ದ ಪಾಯಿಂಟ್. ಮ್ಯಾನ್ ಜಡ್ಜ್ ಬೈ ಆಕ್ಷನ್, ಗಾಡ್ ಜಡ್ಜ್ ಬೈ ಇಂಟೆನ್ಷನ್ಸ್. ಗಾಡ್ ಅಂತಿರೋ, ನೇಚರ್ ಅಂತಿರೋ, ಎನರ್ಜಿ ಅಂತಿರೋ, ದಟ್ ಇಸ್ ಅಪ್ ಟು ಯು, ರೈಟ್? ಮನುಷ್ಯ ಮಾಡುವ ಕಾರ್ಯಗಳ ಬೇಸಿಸ್ ಅಲ್ಲಿ ಒಬ್ಬನ ಜಡ್ಜ್ ಮಾಡ್ತೀವಿ ನಾವು. ಬಟ್ ಗಾಡ್ ಜಡ್ಜಸ್ ಬೈ ಇಂಟೆನ್ಷನ್ಸ್. ವಾಟ್ ಈಸ್ ಯುವರ್ ಇಂಟೆನ್ಷನ್ಸ್? ನಮ್ಮ ಉದ್ದೇಶ ಏನಿದೆ, ಯಾವ ಉದ್ದೇಶದ ಮೂಲಕ ನಾವು ಕೆಲಸ ಮಾಡ್ತಾ ಇದೀವಿ, ಬರೀ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ತಿದೀವ, ಅದಕ್ಕೆ ಬರ್ತಕ್ಕಂಥ ರಿಸಲ್ಟ್ ಅನ್ನ ಅನುಭವಿಸ್ಲೇಬೇಕು ನಾವು. ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೂಡ ಅಷ್ಟೇನೆ. ಬಟ್ ಯಾವಾಗ ನಮ್ಮಲ್ಲಿ ಆ ಒಂದು ಈಗೋನ ಪಕ್ಕಕ್ಕಿಟ್ಟು, ಅಥವಾ ಒಂದು ಐಡೆಂಟಿಟಿ, ಮಿಸ್ ಐಡೆಂಟಿಟಿ ಏನಿದೆ ಅದನ್ನ ಪಕ್ಕಕ್ಕಿಟ್ಟು, ಫಾರ್ ದ ಸೇಕ್ ಆಫ್ ದ ನೇಚರ್, ಫಾರ್ ದ ಸೇಕ್ ಆಫ್ ದ ಕಾಂಟೆಕ್ಸ್ಟ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ, ದಟ್ ಈಸ್ ವೆನ್ ಗಾಡ್ ಎಕ್ಸ್ಪ್ರೆಸಸ್ ಥ್ರೂ ಅಸ್. ನಮ್ಮ ಮೂಲಕ ಭಗವಂತ ತನ್ನನ್ನು ತಾನು ವ್ಯಕ್ತಪಡಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ದಟ್ ಈಸ್ ದ ಪ್ರಾಸೆಸ್ ಆಫ್ ಕರ್ಮಯೋಗ. ಕರ್ಮದ ಮೂಲಕ ಭಗವಂತನನ್ನ ರೀಚ್ ಆಗ್ತಕ್ಕಂಥ ಒಂದು ಪ್ರಾಸೆಸ್, ಕರ್ಮದ ಮೂಲಕ ನೇಚರ್ ಅಲ್ಲಿ ಒಂದಾಗ್ತಕ್ಕಂಥ ಒಂದು ಪ್ರಾಸೆಸ್. ಸೊ ಆ ಒಂದು ಯೂನಿಯನ್ ಏನಿದೆಯೋ, ದಟ್ ಈಸ್ ನಥಿಂಗ್ ಬಟ್ ಯೋಗ. ಸೊ ಮೋರಲ್ ಆಫ್ ಟುಡೇಸ್ ಕ್ಲಾಸ್, ಮೋರಲ್ ಆಫ್ ಟುಡೇಸ್ ಸೆಷನ್, ಖುಷಿಗೋಸ್ಕರ ಅಲ್ಲ ನಾವು ಕೆಲಸ ಮಾಡಬೇಕಾಗಿರೋದು, ಖುಷಿಯಿಂದ ನಾವು ಕೆಲಸ ಮಾಡಬೇಕು. ಬಿಕಾಸ್ ಲೈಫ್ ವಾಂಟ್ ಅಸ್ ಟು ಡೂ ಇಟ್, ರೈಟ್? ಜಸ್ಟ್ ಅಂಡರ್ಸ್ಟ್ಯಾಂಡ್. ನೀವು ಬಾಡಿ ಮೈಂಡ್ ಅಂತ ಅನ್ಕೊಂಡು ನೋಡ್ತೀರಾ ಅಂತಂದ್ರೂ ಕೂಡ, ಲುಕ್ ಎಟ್ ಅವರ್ ಎಕ್ಸಿಸ್ಟೆನ್ಸ್ ಎಲ್ಲಿದೆ. ಈ ಎಂಟೈರ್ ಪ್ರಪಂಚದಲ್ಲಿ, ಇಷ್ಟು ದೊಡ್ಡ ವಿಶ್ವದಲ್ಲಿ ಎಷ್ಟೋ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಇದೆ. ಆ ಮಿಲಿಯನ್ಸ್ ಆಫ್ ಗ್ಯಾಲಕ್ಸೀಸ್ ಅಲ್ಲಿ ಒಂದು ಸಣ್ಣ ಗ್ಯಾಲಕ್ಸಿಯಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಸೌರಮಂಡಲದಲ್ಲಿ, ಆ ಒಂದರಲ್ಲಿ ಸಣ್ಣ ಭೂಮಿಯಲ್ಲಿ 75% ವಾಟರ್ ಇದೆ. 25% ಇರೋ ಭೂಮಿಯಲ್ಲಿ, ಸಣ್ಣ ಒಂದು ದೇಶದಲ್ಲಿ, ಸಣ್ಣ ಕರ್ನಾಟಕ ಅನ್ನೋ ರಾಜ್ಯದಲ್ಲಿ, ಅತಿ ಚಿಕ್ಕ ಒಂದು ರೂಮ್ ಅಲ್ಲಿ ಕುತ್ಕೊಂಡು ನಾವು ಈ ಒಂದು ವಿಚಾರಗಳ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ, ಹೌ ಗ್ರ್ಯಾಂಡ್ ಇಟ್ ಈಸ್. ಲೈಫ್ ವಾಂಟ್ಸ್ ಅಸ್ ಟು ಡೂ ಇಟ್ ಇನ್ ದಿಸ್ ವೇ. ಯಾವಾಗ ಅದ್ರ ಆಪೋಸಿಟ್ ಗೆ ನಾವು ಹೋಗಕ್ ಸ್ಟಾರ್ಟ್ ಮಾಡ್ತೀವೋ, ಕಾಂಟೆಕ್ಸ್ಟ್ ವಿರುದ್ಧವಾಗಿ ನಾವು ಆಪರೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ, ದಟ್ ಇಸ್ ವೆನ್ ದ ಪ್ರಾಬ್ಲಮ್ ಸ್ಟಾರ್ಟ್. ನೆಮ್ಮದಿಗೋಸ್ಕರ ಅಲ್ಲ ನಾವು ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು, ನೆಮ್ಮದಿ ಆಲ್ರೆಡಿ ನಮ್ಮ ಒಳಗಡೆಗೆ ಇದೆ. ದಟ್ ಈಸ್ ದ ಮೋರಲ್ ಆಫ್ ಟುಡೇ ಸೆಷನ್, ರೈಟ್? ಐ ಹೋಪ್ ದಟ್ ಪಾಯಿಂಟ್ ಇಸ್ ಕ್ಲಿಯರ್. ಸೊ ಪ್ರಾಕ್ಟೀಸ್ ಏನು ಅಂತ ಮಾತಾಡ್ಬಿಡ್ತೀನಿ ನಾನು, ಅದಾದ್ಮೇಲೆ ದೆನ್ ಐ ವಿಲ್ ಕಮ್ ಟು ದ Q&A, ರೈಟ್? ಫಸ್ಟ್ ಪ್ರಾಕ್ಟೀಸ್, ಇದು ಆಲ್ರೆಡಿ ಲಾಸ್ಟ್ ಸೆಷನ್ ಅಲ್ಲೂ ಮಾತಾಡಿದ್ವಿ ನಾವು. ನಮ್ಮ ಸ್ವಧರ್ಮ ಕಾಂಟೆಕ್ಸ್ಟಿನ ಅನುಗುಣವಾಗಿ, ಪ್ರೆಸೆಂಟ್ ಕಾಂಟೆಕ್ಸ್ಟ್ ಏನ್ ಹೇಳ್ತಾ ಇದೆ, ಪರಿಸ್ಥಿತಿಗೆ ಅನುಗುಣವಾಗಿ ನನ್ನ ಸ್ವಧರ್ಮ ಏನಿದೆಯೋ ಆ ಸ್ವಧರ್ಮದ ಪ್ರಕಾರ ನಡ್ಕೊಳ್ತೀವಿ. ಇದ್ರ ಮೂಲಕ ವಿ ಸ್ಟೇ ಇನ್ ದ ಪ್ರೆಸೆಂಟ್. ದಿಸ್ ಇಸ್ ಪಾಯಿಂಟ್ 1. ಪಾಯಿಂಟ್ 2, ನನ್ನ ಕಂಟ್ರೋಲ್ ಅಲ್ಲಿ ಇಲ್ದೇನೆ ಈ ಒಂದು ಆಕ್ಟಿವಿಟೀಸ್ಗಳು ವಯಾ ನೇಚರ್, ವಯಾ ಎನರ್ಜಿ, ವಯಾ ಗಾಡ್ ಮೂಲಕ ಆಗ್ತಿದೆ ಅಂತಂದ್ರೆ,
ದೆನ್ ರಿಸಲ್ಟ್ ಏನಿದೆಯೋ ಆ ರಿಸಲ್ಟ್ ಅನ್ನ ಒಂದು ಪ್ರಸಾದ ಅಂತ ನಾವು ಸ್ವೀಕರಿಸಬೇಕು. ಇದೇ ಪ್ರಾಕ್ಟೀಸ್ ಆಕ್ಚುಲಿ. ಅದ್ರ ಅಗೇನೆಸ್ಟ್ ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು, ಅದು ಖುಷಿ ಪಡೋದು ಅಲ್ಲ. ನನಗೆ ಕೊಟ್ಟಿದೆ, ದಿಸ್ ಈಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ಲೈಫ್. ಅದನ್ನ ನಾನು ರೆಸ್ಪೆಕ್ಟ್ ಮಾಡೋದ್ರ ಮೂಲಕ ಆ ಒಂದು ಎಕ್ಸೆಪ್ಟೆನ್ಸ್ ಅನ್ನ ನಾವು ತಗೊಂಡ್ಬರ್ಬೇಕು ಲೈಫಲ್ಲಿ. ದಿಸ್ ಇಸ್ ಆಲ್ಸೋ ದ ಪ್ರಾಕ್ಟೀಸ್. ಅಂಡ್ ಥರ್ಡ್, ಡಿಟ್ಯಾಚ್ಮೆಂಟ್. ಐ ಆಮ್ ನಾಟ್ ದ ಡೂವರ್. ಮಾಡ್ತೀನಿ ಕೆಲಸವನ್ನ, ಬಟ್ ಅಟ್ ದ ಸೇಮ್ ಟೈಮ್ ಐ ನೋ ಐ ಆಮ್ ನಾಟ್ ದ ಡೂವರ್, ಇಟ್ ಇಸ್ ಹ್ಯಾಪನಿಂಗ್ ಥ್ರೂ ಮೀ. ಸೊ ಗರ್ವ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ, ದುಃಖ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ, ಖುಷಿ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ, ಅಥವಾ ಬೇಜಾರಾಗೋದ್ರಲ್ಲೂ ಮೀನಿಂಗ್ ಇಲ್ಲ. ತಟಸ್ಥವಾಗಿ ನ್ಯೂಟ್ರಲ್ ಸ್ಟೇಟ್ ಅನ್ನ ಮೇಂಟೈನ್ ಮಾಡ್ತಕ್ಕಂತಹ, ಸ್ಥಿತಪ್ರಜ್ಞತೆಯನ್ನ ಮೇಂಟೈನ್ ಮಾಡ್ತಕ್ಕಂತಹ ಪ್ರಾಕ್ಟೀಸ್ ಅನ್ನು ಕೂಡ ನಾವು ಇಲ್ಲಿಂದ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ದೇರ್ ಇಸ್ ಅ ಬ್ಯೂಟಿಫುಲ್ ಪ್ರಾಸೆಸ್ ಭಜಗೋವಿಂದಮಲ್ಲಿ ಬರುತ್ತೆ. ಯು ಸ್ಟಾರ್ಟ್ ವಿತ್ ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಬರುತ್ತೆ. ಅಂದ್ರೆ ಸತ್ಯದ ಸಂಘವನ್ನ ನಾವು ಮಾಡ್ತೀವಿ ಅಂತಂದ್ರೆ, ಅಸತ್ಯ ಯಾವುದು? ನಮ್ಮ ಈಗೋ, ನಮ್ಮ ಅಹಂಕಾರನೇ ಅಸತ್ಯ. ಅಲ್ಲಿಂದ ಅದರ ಸಂಘ ನಾವು ಇವಾಗ ಮಾಡ್ತಿದೀವಿ, ಅದರ ಬಿಟ್ಟು ನಾವು ಸತ್ಯದ ಸಂಘವನ್ನ ಮಾಡಿದಾಗ ನಿಸ್ಸಂಗತ್ವೆ ಅಂತ ಅಂದ್ರೆ ಡಿಟ್ಯಾಚ್ಮೆಂಟ್ ಹುಟ್ಟುತ್ತೆ ನಮ್ಮೊಳಗಡೆಗಿನ. ಅಂದ್ರೆ ವಿ ಡೋಂಟ್ ಇವನ್ ಲೈಕ್ ಸಮಥಿಂಗ್ ಆರ್ ವಿ ಡೋಂಟ್ ಇವನ್ ಡಿಸ್ಲೈಕ್ ಸಮಥಿಂಗ್ ಬಿಕಾಸ್ ಇಟ್ ಮೇಕ್ ನೋ ಸೆನ್ಸ್, ರೈಟ್? ಆ ಒಂದು ಡಿಟ್ಯಾಚ್ಮೆಂಟ್ ಹುಟ್ಟಿದೆ ಅಂತ ಅಂದ್ರೆ ನಿಸ್ಸಂಗತ್ವೆ ನಿರ್ಮೋಹತ್ವಂ. ಮೋಹ ನಮ್ಮಿಂದ ದೂರ ಆಗುತ್ತೆ, ಮೋಹ ಕಳಚಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಲೋ ಆಗಿ ಮೋಹ ಕಳಚಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಿರ್ಮೋಹತ್ವ ನಮ್ಮಲ್ಲಿ ಹುಟ್ಟುತ್ತೋ ಅಲ್ಲಿ ನಿಶ್ಚಲ ತತ್ವ ಬರುತ್ತೆ. ನಮ್ಮ ಮೈಂಡ್ ಸ್ಟೇಬಲ್ ಆಗುತ್ತೆ ಇನ್ ಆಲ್ ದ ಕಂಡೀಷನ್ಸ್. ಬಿಕಾಸ್ ನಾನು ಎದುರುಗಡೆಗೆ ಈಗ ಹಗ್ಗ ಬಿದ್ದಿದೆ, ಆ ಹಗ್ಗವನ್ನ ನಾನು ಹೂ ಅನ್ಕೊಂಡು ಖುಷಿ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ, ಹಾವು ಅಂತ ಅನ್ಕೊಂಡು ಭಯ ಪಡೋದ್ರಲ್ಲೂ ಮೀನಿಂಗ್ ಇಲ್ಲ. ಯಾಕೆ ಅಂತ ಯಾರಾದ್ರೂ ಹೇಳ್ಬೋದಾ? ವೆರಿ ಗುಡ್, ಇಟ್ ಈಸ್ ನಾಟ್ ಟ್ರೂ. ಅಲ್ಲಿರೋದು ಹಗ್ಗ ಅಷ್ಟೇನೆ. ನನ್ನ ಅನಿಸಿಕೆಯಲ್ಲಿ, ನನ್ನ ಒಂದು ಭ್ರಮೆಯಲ್ಲಿ ಅದನ್ನ ನಾನು ಹೂ ಅಂತ ಅನ್ಕೊಂಡು ಖುಷಿ ಪಡ್ತಾ ಇದ್ದೀನಿ, ಹಾವು ಅಂತ ಅನ್ಕೊಂಡು ಭಯ ಪಡ್ತಾ ಇದ್ದೀನಿ. ದ ಮೂಮೆಂಟ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇಸ್ ಅನ್ ಇಲ್ಯೂಷನ್, ನನಗಿರೋದು ಅದು ಭ್ರಮೆ, ಆ ಒಂದು ಹಗ್ಗದ ಬಗ್ಗೆ ಇರ್ತಕ್ಕಂಥ ಭ್ರಮೆ ಇದು ಅಂತ ನನಗೆ ಅರ್ಥ ಆಗ್ಬಿಡ್ತು ಅಂತ ಅಂದ್ರೆ ಎಲ್ಲಿದೆ ಭಯ, ಎಲ್ಲಿದೆ ಖುಷಿ? ಇಟ್ ಇಸ್ ಅ ರೋಪ್. ಸೊ ಆ ಒಂದು ವಿಚಾರ ನಮ್ಮ ಒಳಗಡೆ ಬರುತ್ತೆ ಅಂತಂದ್ರೆ ನಿಶ್ಚಲ ತತ್ವ ಅಂತ ಹೇಳ್ತಾರೆ. ನಿಶ್ಚಲ ತತ್ವದ ನೆಕ್ಸ್ಟ್ ಸ್ಟೆಪ್ ಏನೇ ಜೀವನ್ ಮುಕ್ತಿ, ಫ್ರೀ ವೈಲ್ ಲಿವಿಂಗ್. ಬದುಕಿರ್ಬೇಕಾದ್ರೆ ಒಂದು ಫ್ರೀಡಮ್ ನ ಅಚೀವ್ ಮಾಡ್ತಕ್ಕಂಥ ಪಾಸಿಬಿಲಿಟಿ ಇದೆ. ದಿಸ್ ಇಸ್ ದ ಪ್ರಾಸೆಸ್ ಆಫ್ ರಿಯಲ್ ಸ್ಪಿರಿಚುವಾಲಿಟಿ, ರೈಟ್? ದಿಸ್ ಈಸ್ ಅವರ್ ಪ್ರಾಕ್ಟೀಸ್ ಫಾರ್ ಕರ್ಮಯೋಗ, ಅಥವಾ ಇಲ್ಲಿವರೆಗೂ ಆಗಿರ್ತಕ್ಕಂಥ ವಿಚಾರಗಳನ್ನ ತಗೊಂಡು ನೋಡ್ತೀವಿ ಅಂತಂದ್ರೆ. ದಿಸ್ ಇಸ್ ಆಲ್ ಐ ವಾಂಟೆಡ್ ಟು ಶೇರ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪೇಷನ್ಸ್ ಇಂದ ಕೇಳಿಸ್ಕೊಂಡಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇವಾಗ ಏನಾದ್ರು ಪ್ರಶ್ನೆಗಳಿತ್ತು ಅಂತ ಅಂದ್ರೆ ಯು ಕ್ಯಾನ್ ಆಸ್ಕ್. ಹಾ ವಿಶ್ವಾಸ್ ಹೇಳಿ. ಹಾ ಸರ್, ಕೇಳ್ತಿದ್ದೇನಾ? ಎಸ್ ಕೇಳ್ತಾ ಇದೆ, ಹೇಳಿ. ಹಾ ಸರ್, ತುಂಬಾ ಕನ್ಫ್ಯೂಷನ್, ತುಂಬಾ ಕ್ವಶನ್ಸ್. ಹಾ ಹೇಳಿ ಬರ್ಲೇಬೇಕು. ಫಸ್ಟ್ ಕ್ವಶನ್ ಏನಂದ್ರೆ, ಈಗ ಸೊ ನಾವು ಅನ್ನೋದು ಯಾರೋ ಎದುರ್ದು ದೇವರು ಅಥವಾ ನೇಚರಿನ ಭಿಕ್ಷೆ, ನಮ್ ಕಂಟ್ರೋಲ್ ಅಲ್ಲಿ ಏನಿಲ್ಲ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾವ್ ಮಾಡ್ತಿರೋ ಆಕ್ಷನ್ಸ್ ನಮ್ದೆಲ್ಲ ದೇವರು ಅಥವಾ ನೇಚರ್ ಮಾಡಿಸ್ತಿದೆ ಅನ್ನೋದಾದ್ರೆ ಸ್ವಧರ್ಮ ಯಾಕೆ ಬಂತು? ಹಾ, ಏನಕ್ಕೆ ಬಂತು ಅಂತ ಅಂದ್ರೆ ವಿ ನೆವರ್ ಆಕ್ಟ್ ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್. ಅಥವಾ ಒಂದು ಪರಿಸ್ಥಿತಿ ಇರುತ್ತೆ, ಆ ಪರಿಸ್ಥಿತಿಗೆ ಅನುಗುಣವಾಗಿ ನಾವು ನಡ್ಕೊಳ್ಬೇಕಾಗಿರುತ್ತೆ. ಲೈಫ್ ವಾಂಟ್ಸ್ ಅಸ್ ಟು ಡೂ ಇಟ್. ಆ ರೀತಿಯಾಗಿ ಒಂದು ಮೆಸೇಜ್ ನಮಗೆ ತಲುಪ್ತಾ ಇದೆ, ಬಟ್ ವಿ ಆರ್ ನಾಟ್ ರೆಡಿ ಟು ಲಿಸನ್ ಟು ಇಟ್ ಬಿಕಾಸ್ ನಮ್ಮದೇ ಆದಂತಹ ಒಂದು ಗೊಂದಲಗಳಿದೆ ನೋಡಿ. ಒಳಗಡೆಗೆ ಲೈಕ್ಸ್ ಡಿಸ್ಲೈಕ್ಸ್, ಆ ಒಂದು ರಾಗದ್ವೇಷಗಳನ್ನ ಫಾಲೋ ಮಾಡ್ಕೊಂಡು ಅದ್ರ ಪ್ರೊಸೆಸ್ ಅಲ್ಲಿನೇ ಫಾಲೋ ಅಪ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾವು ಇರ್ತೀವಿ. ಬಿಟ್ರೆ ವಿ ನೆವರ್ ಲುಕ್ ಎಟ್. ಈಗ ಫಾರ್ ಎಕ್ಸಾಂಪಲ್, ಈಗ ನೋಡಿ, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ, ನಾನೀಗ ಭಗವದ್ಗೀತೆ ಕ್ಲಾಸ್ ಮಾತಾಡ್ತಾ ಇದ್ದೀನಿ. ಸಡನ್ಲಿ ಆಲ್ ಆಫ್ ಅ ಸಡನ್ ನಾನು ಕಾಮಿಡಿ ಬಗ್ಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಹೌ ಡು ಯು ಫೀಲ್? ವಿಯರ್ಡ್ ಅನ್ಸುತ್ತಾ ಇಲ್ವಾ? ಹೌದು. ಸೊ ದಟ್ ಈಸ್ ವಾಟ್ ಸ್ವಧರ್ಮ ಈಸ್ ಆಲ್ ಅಬೌಟ್. ಅಲ್ಲಿ ಮಾತ್ರ ನನಗೆ ಆಯ್ಕೆ ಇರೋದು. ಈಗ ಇನ್ನೂ ಒಂದು ಸೆನ್ಸ್ ಅಲ್ಲಿ ನಾವು ನೋಡ್ತೀವಿ ಅಂತಂದ್ರೂ ಕೂಡ, ಕ್ಯಾನ್ ಯು ಕಂಟ್ರೋಲ್ ಯುವರ್ ರಿಸಲ್ಟ್ಸ್? ಫಸ್ಟ್ ಆಫ್ ಆಲ್, ಎಕ್ಸಾಂಪಲ್, ನಾನು ಬಾಡಿ ಮೈಂಡ್ ಅಂತ ಅನ್ಕೊಂಡೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ. ಕ್ಯಾನ್ ವಿ ರಿಯಲಿ ಕಂಟ್ರೋಲ್ ಅವರ್ ರಿಸಲ್ಟ್ಸ್? ನಾವು ಆಕ್ಷನ್ ತಗೊಂಡಿರೋದ್ರ ರಿಸಲ್ಟ್ ನಾವು ಮಾಡಕ್ಕಾಗತ್ತಾ, ಕಂಟ್ರೋಲ್ ಮಾಡಕ್ಕಾಗತ್ತಾ? ಇಸ್ ಇಟ್ ಇನ್ ಅವರ್ ಕಂಟ್ರೋಲ್? ಹಾ, ಇಟ್ ಈಸ್ ಪಾರ್ಟ್ ಆಫ್ ಅ ಪ್ರೊಬಬಿಲಿಟಿ. ಇದರರ್ಥ ತುಂಬಾ ಜನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದೇನು ಅಂತಂದ್ರೆ, ಫ್ಯೂಚರಿನ ಪ್ಲಾನ್ ಅನ್ನ ಅಥವಾ ಫ್ಯೂಚರ್ ಇರ್ತಕ್ಕಂತಹ ಪ್ರಾಬಬಿಲಿಟೀಸ್ ಗಳನ್ನ, ಪಾಸಿಬಿಲಿಟೀಸ್ ಗಳನ್ನ ಥಿಂಕ್ ಮಾಡದೆ ಕೆಲಸ ಮಾಡುವಂತ ಭಗವಂತ ಹೇಳ್ತಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಪ್ರೆಸೆಂಟ್ ಮೂಮೆಂಟ್, ದಿಸ್ ಮೂಮೆಂಟ್ ಅಲ್ಲಿ ನೀನೇನಾಗಿದೆಯೋ ಅದರ ಪ್ರಕಾರ ನೀನ್ ಆಕ್ಟ್ ಮಾಡು, ಬಿಕಾಸ್ ದಟ್ ಈಸ್ ವಾಟ್ ಲೈಫ್ ವಾಂಟ್ ಯು ಟು ಡೂ. ಜೀವನ ಅದನ್ನ ನಿನಗೆ ಮಾಡಕ್ ಹೇಳ್ತಾ ಇದೆ, ನೀನ್ ಅದನ್ನ ಮಾಡ್ಕೊಂಡು ಹೋಗೋ, ಅಷ್ಟೇ ನಿನ್ ಕೈಲಿರೋದು. ಅದರಿಂದ ಏನ್ ರಿಸಲ್ಟ್ ಬರುತ್ತೋ ಅದನ್ನ ಆಸ್ ಇಟ್ ಈಸ್ ನಾವು ಎಕ್ಸೆಪ್ಟ್ ಮಾಡ್ತೀವಿ ವಿತ್ ಅ ಹೆಲ್ಪ್ ಆಫ್ ಪ್ರಸಾದ ಬುದ್ಧಿ, ಬಿಕಾಸ್ ಇನ್ ರಿಯಾಲಿಟಿ ವಿ ಡೋಂಟ್ ಹ್ಯಾವ್ ಎನಿ ಕಂಟ್ರೋಲ್. ಒಂದ್ ನಿಮಿಷ ವಿಶ್ವಾಸ್. ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್, ವಿನಯ್ ಸರ್?
ಎಸ್ ಸರ್. ಆ ಒಂದು ಇದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಆಡ್ ಒನ್ ಮೋರ್ ಪಾಯಿಂಟ್. ವಿಶ್ವಾಸ್ ಅವರೇ, ಸಿ ದಿಸ್ ಸ್ವಧರ್ಮ ಅನ್ನೋದು ಏನಕ್ಕೆ ಬರುತ್ತೆ ಅಂದ್ರೆ, ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್ ಏನಿದೆಯಲ್ಲ, ದಿಸ್ ಈಸ್ ಅಟ್ ದ ಜೀವ ಲೆವೆಲ್. ಅಂದ್ರೆ ನೀವು ಪ್ಲಸ್ ದ ಬಾಡಿ ಮೈಂಡ್ ಎಲ್ಲವನ್ನು ಸೇರ್ಕೊಂಡು ಏನಿರುತ್ತಲ್ಲ, ಆ ಲೆವೆಲ್ಲಿನಲ್ಲಿ ಸ್ವಧರ್ಮ ಅನ್ನೋದು ಡಿಫೈನ್ ಆಗುತ್ತೆ. ಯಾಕೆಂದ್ರೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಒಂದು ಐಡೆಂಟಿಟಿ, ಒಂದು ರೋಲ್ ಅನ್ನೋದು ಬಂದಾಗ ಅದಕ್ಕೆ ತಕ್ಕನಾದಂಗೆ ನಾವು ನಡ್ಕೋಬೇಕು ಅನ್ನೋದು ಬರುತ್ತೆ ಹೊರತು ಆಸ್ ಅ ಸಾಕ್ಷಿ, ಆಸ್ ಅ ಆತ್ಮ, ಆಸ್ ಅ ಕಾನ್ಶಿಯಸ್ನೆಸ್ ಸ್ವಧರ್ಮ ಅನ್ನೋ ಕಾನ್ಸೆಪ್ಟ್ ಬರಲ್ಲ. ಸೊ ಅಲ್ಲಿ ಎರಡು ಪಾಯಿಂಟ್ ಇದೆ. ಒಂದು, ಸಿನ್ಸ್ ಯು ಆರ್ ಆಲ್ರೆಡಿ ಇನ್ ಟು ದ ಮಾಯಾ, ಓಕೆ, ಅಲ್ಲಿ ಒಂದು ಕಾನ್ಶಿಯಸ್ನೆಸ್ ಅನ್ನೋದು ಒಂದು ಮೈಂಡ್, ಒಂದು ಬಾಡಿಯ ಜೊತೆಗೆ ಆಲ್ರೆಡಿ ಅಸೋಸಿಯೇಟ್ ಆಗಿರುವ ಕಾರಣದಿಂದ ಅದಕ್ಕೆ ಆ ಒಂದು ಸರ್ಕಲ್ಲಿನಲ್ಲಿ ಒಂದು ಸ್ವಧರ್ಮ ಅನ್ನೋದು ಒಂದು ಬರುತ್ತೆ. ಯಾವುದೋ ಒಂದು ರೋಲು, ಯಾವುದೋ ಒಂದು ಹೆಸರು, ನಾಮರೂಪ ಅಂತ ಏನ್ ಕರಿತೀವಿ, ಅದು ಆಲ್ರೆಡಿ ಡಿಫೈನ್ ಆಗಿ ಕೂತಿದೆ. ಇದರ ಪರ್ವ್ಯೂನಲ್ಲಿ ನಾನು ಏನ್ ಮಾಡಬೇಕೋ ಅದನ್ನ ಮಾಡಬೇಕು. ಈಗ ಲೆಟ್ಸ್ ಸೇ ಈ ಜನ್ಮದಲ್ಲಿ ನಾನು ಏನಾಗಿದ್ದೀನಿ ಅದನ್ನ ಮಾಡ್ಬೇಕು ಹೊರತು, ಓಕೆ ಹೋದ್ ಜನ್ಮದಲ್ಲಿ ನಾನು ಸೋಲ್ಜರ್ ಆಗಿದ್ದೆ ಅಂತಾನೋ ಇನ್ನೇನೋ ಆಗಿದ್ದೆ ಅಂತ ಇವಾಗ ನಾನು ಗನ್ ಇಟ್ಕೊಂಡು ಓಡಾಡ್ತೀನಿ ಅನ್ನೋದು ಕರೆಕ್ಟ್ ಅಲ್ಲ. ಈ ಪರ್ಟಿಕ್ಯುಲರ್ ಇದರಲ್ಲಿ ಯಾವ ರೋಲಿನಲ್ಲಿ ನಾನು ಏನ್ ಮಾಡಬೇಕಾಗಿದೆ ಅಲ್ಲಿ ಸ್ವಧರ್ಮ ಅನ್ನೋದು ಡಿಫೈನ್ ಆಗುತ್ತೆ. ಹಾಗಾಗಿ ಆ ಕರ್ಮಣ್ಯವಾಧಿಕಾರಸ್ಥೆನಲ್ಲೂ ಹೇಳ್ತಾ ಇರೋದೇನಂದ್ರೆ, ಸ್ವಧರ್ಮ ಅನ್ನೋದು ಈಗಿನ ಪರಿಸ್ಥಿತಿಯಲ್ಲಿ, ಈಗ ಅರ್ಜುನನಿಗೂ ಅಷ್ಟೇ, ಕೃಷ್ಣ ಅದನ್ನ ಇದರಲ್ಲಿ ಹೇಳ್ತಾನೆ, ಇಬ್ಬರಿಗೂ ಸಾಕಷ್ಟು ಜನ್ಮಗಳು ಆಗಿದೆ, ನಿನಗೆ ತಿಳಿದಿಲ್ಲ, ನನಗೆ ತಿಳಿದಿದೆ ಅಷ್ಟೇ ಅಂತ. ಸೊ ಅರ್ಜುನನ ಹಿಂದಿನ ಜನ್ಮದ ಏನಿತ್ತು ಅದನ್ನ ಮಾಡಕ್ ಅಲ್ಲಿ ಹೇಳ್ತಿಲ್ಲ. ಆ ಜನ್ಮದಲ್ಲಿ ಹಿ ಈಸ್ ಎ ಸೋಲ್ಜರ್, ಆ ಒಂದು ಪರಿಸ್ಥಿತಿಯಲ್ಲಿ ಹಿ ಈಸ್ ಎ ಸೋಲ್ಜರ್, ಅದು ಅವನ ಸ್ವಧರ್ಮ ಆಗಿತ್ತು, ಅದನ್ನ ಮಾಡ್ಲಿಕ್ಕೆ ಹೇಳ್ತಾ ಇರೋದು. ಸೊ ಹಾಗಾಗಿ ಸ್ವಧರ್ಮ ಅನ್ನೋದು ಏನ್ ಬರುತ್ತಲ್ಲ, ಅದು ಜೀವದ ಲೆವೆಲ್ಲಿನಲ್ಲಿ ಬರುತ್ತೆ. ಒಂದು ಸ್ಲೈಡ್ ನಲ್ಲಿ ತೋರಿಸಿದ್ರಲ್ಲ, ಆತ್ಮ, ಮೈಂಡ್ ಅಂಡ್ ಬಾಡಿ ಪುಟ್ ಟುಗೆದರ್, ಇದನ್ನ ಏನು ಜೀವ ಅಂತ ಕರಿತೀವಲ್ಲ, ಜೀವದ ಲೆವೆಲ್ಲಿನಲ್ಲಿ ಸ್ವಧರ್ಮ ಅನ್ನೋದು ಡಿಫೈನ್ ಆಗುತ್ತೆ. ಹಾಗಾಗಿ ಅದನ್ನ ಮಾಡಬೇಕಾದ್ರೂ ಕೂಡ ಯು ಯುವರ್ ಸೆಲ್ಫ್ ಇಸ್ ಅ ಕಾನ್ಶಿಯಸ್ನೆಸ್, ನೀವು ಒಂದು ಸಾಕ್ಷಿಯಾಗಿ ಉಳ್ಕೋತೀರಿ. ಹಾಗಾಗಿ ನಿಮ್ಮ ರೋಲಿನಲ್ಲಿ ವಿತ್ ಯುವರ್ ಬಾಡಿ ಅಂಡ್ ಮೈಂಡ್, ಆ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮ ಮನಸ್ಸು ಮತ್ತೆ ನಿಮ್ಮ ದೇಹದ ಮೂಲಕ ನಿಮ್ಮ ರೋಲ್ನಲ್ಲಿ ನೀವು ಏನ್ ಮಾಡ್ಬೇಕಿದೆಯಲ್ಲ ಅದು ಸ್ವಧರ್ಮ ಆಗತ್ತೆ. ಇದನ್ನ ಮಾಡ್ಬೇಕಾದ್ರೂ ಕೂಡ ನೀವು ಒಂದು ಸಾಕ್ಷಿಯಾಗಿ ಉಳ್ಕೋಬೇಕಾಗತ್ತೆ. ಯಾಕಂದ್ರೆ ಆ ಒಂದು ರೋಲಿನಲ್ಲಿ ನಿಮಗೆ ಇದು ಆಲ್ರೆಡಿ ಫಿಕ್ಸ್ಡ್, ಐಡೆಂಟಿಫೈ ಆಗಿದೆ. ಈಗ ನೀವು ಒಂದು ನಾಟಕ ಮಾಡಕ್ಕೆ ಅಂತ ಹೋದ್ರಿ ಅಂದ್ರೆ ನಿಮಗೊಂದು ರೋಲ್ ಅಂತ ಕೊಟ್ಟಿರ್ತಾರೆ, ನಿಮ್ಗೆ ಇದಿಷ್ಟು ಡೈಲಾಗ್ ಅಂತ ಕೊಟ್ಟಿರ್ತಾರೆ, ನಿಮ್ಗೆ ಇಂದಿಷ್ಟು ಸೀನ್ಗಳಲ್ಲಿ ಬರ್ಬೇಕು ಅಂತ ಕೊಟ್ಟಿರ್ತಾರೆ. ನಾನೇ ಸ್ವಂತ ಬುದ್ಧಿನ ಉಪಯೋಗಿಸಿ ಇನ್ನೆಲ್ಲೋ ನುಗ್ಗುತ್ತೀನಿ ಅಂತ ಮಾಡಿದ್ವಿ ಅಂದ್ರೆ ಅದು ಇವೆಂಚುಯಲಿ ನಾಟಕವನ್ನ ಎಡವಟ್ಟು ಮಾಡಿಟ್ಟಂಗ ಆಗುತ್ತೆ. ಇಲ್ಲಿ ನಡೀತಾ ಇರೋ ನಾಟಕದಲ್ಲಿ ನಮ್ಮ ರೋಲ್ ಏನಿದೆ ಅದನ್ನ ನಾವು ಸೂಕ್ತವಾಗಿ ಮಾಡಿದ್ವಿ ಅಂದ್ರೆ ದಟ್ ಈಸ್ ವೇರ್ ವಿ ಆರ್ ಡೂಯಿಂಗ್ ಜಸ್ಟಿಸ್, ಅದು ನಮ್ಮ ಸ್ವಧರ್ಮ ಆಗುತ್ತೆ ಅಲ್ಲಿ. ಹಾಗಾಗಿ ಈ ಜೀವದ ಇದೇನಿದೆಯಲ್ಲ ಆ ಲೆವೆಲ್ಲಿನಲ್ಲಿ ಸ್ವಧರ್ಮ ಅನ್ನೋದು ಡಿಫೈನ್ ಆಗುತ್ತೆ. ಇದನ್ನ ನೀವು ಮಾಡ್ತಾ ಇದ್ದಾಗಲೂ ಕೂಡ ನಡೀತಾ ಇರೋದು ಏನಿದೆ ಅಲ್ಲಿ ನಿಮ್ಮ ಮನಸ್ಸು ಆಲೋಚನೆ ಮಾಡ್ತಿರುತ್ತೆ, ನಿಮ್ಮ ದೇಹ ಅದಕ್ಕೆ ತಕ್ಕನಾದಂಗೆ ನಡ್ಕೋತಾ ಇರುತ್ತೆ. ನೀವು ಯು ಆಸ್ ಅನ್ ಅನ್ನೋನ್ ಎಂಟಿಟಿ, ನಾವು ಆತ್ಮ ಅಂತ ಏನ್ ಕರಿತಾ ಇದ್ವಿ, ಆ ಒಂದು ಲೆವೆಲ್ಲಿನಲ್ಲಿ ಯು ಆರ್ ಸ್ಟಿಲ್ ಅ ವಿಟ್ನೆಸ್. ನೀವಲ್ಲಿ ಏನು ಮಾಡ್ತಿಲ್ಲ, ನೀವು ಎಷ್ಟೇ ಅದ್ರ ಬಗ್ಗೆ ಯೋಚನೆ ಮಾಡಿ ನೋಡಿದ್ರು ಕೂಡ ಯಾವುದೋ ಒಂದು ಪರಿಸ್ಥಿತಿಗೆ ನಾನು ಯಾವ ರೀತಿ ರಿಯಾಕ್ಟ್ ಆಗಬೇಕು ಅನ್ನೋದು ನನ್ನ ಮೈಂಡ್ ಹೇಳುತ್ತೆ, ನನ್ನ ದೇಹ ಆ ರೀತಿ ನಡ್ಕೊಳ್ಳುತ್ತೆ. ನಾನು ಏನು ಮಾಡ್ತಿಲ್ಲ ಅಲ್ಲಿ, ನನ್ನ ದೇಹ ನನ್ನ ಮನಸ್ಸು ನಡ್ಕೋತಾ ಇರೋದ್ರಿಂದ ನಾನೇ ಮಾಡ್ತಿದ್ದೀನಿ ಅನ್ನೋ ಫೀಲಿಂಗ್ ನಮಗ್ ಬಂದ್ಬಿಟ್ಟಿರುತ್ತೆ. ಅದು ತಪ್ಪು ಅಂತ ಹೇಳ್ತಿರೋದು. ಸ್ವಧರ್ಮ ಅನ್ನೋದು ಅಲ್ಲಿ ಮೈಂಡ್ ಮತ್ತೆ ಬಾಡಿಯ ಲೆವೆಲ್ಲಿನಲ್ಲಿ ಬರುತ್ತೆ. ಸೊ ಅದನ್ನು ಸೇರ್ಕೊಂಡು ಮಾಡೋದ್ರಿಂದ ಸ್ವಧರ್ಮ ಈಸ್ ವಿತ್ ಜೀವ ಇನ್ ಪ್ಲೇಸ್, ಬರೀ ಆತ್ಮದ ಲೆವೆಲ್ಲಿನಲ್ಲಿ ಬರೋದಿಲ್ಲ. ನಿಮ್ ಕ್ವಶನ್ ಕಂಟಿನ್ಯೂಷನ್ ಇತ್ತು ಅನ್ಸುತ್ತೆ ವಿಶ್ವಾಸ್, ಯು ಕ್ಯಾನ್ ಕಂಟಿನ್ಯೂ. ಕ್ಲಿಯರ್ ಅಲ್ವಾ? ಅದು ಅರ್ಥ ಆಯ್ತು. ಇನ್ನೊಂದೇನ್ ಡೌಟ್ ಅಂದ್ರೆ, ಈಗ ಸ್ವಧರ್ಮಕ್ಕೆ ಬರ್ತೀನಿ. ಈಗ ಫಾರ್ ಎಕ್ಸಾಂಪಲ್ ನಾವೊಂದ್ ನಾಟಕದಲ್ಲಿ ನಮ್ದು ರೋಲ್ ನಾವೇನೋ ಬಂದ್ ನಾಟಕ ಮಾಡ್ಬೇಕು. ಸೊ ಅದನ್ನ ತಗೊಂಡಾಗ ಈಗ ನನ್ನ ಸ್ವಧರ್ಮ ಹೇಳ್ತಿದೆ ನಾನು ಅದನ್ನ ಚೆನ್ನಾಗ್ ಮಾಡ್ಬೇಕು ಅಂತ. ಬಟ್ ಒಂದ್ ಸೈಡ್ ನನಗೆ ಭಗವದ್ಗೀತೆ ಹೇಳ್ತಿದೆ ನೀನ್ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅದರಿಂದ ಅಂತ. ಓಕೆ, ಸೊ ಆಸ್ ಎ ನಾನು ನನ್ನ ಕೆಲಸ ಚೆನ್ನಾಗ್ ಮಾಡ್ಬೇಕು ಅಂತ ಗೋಲ್ ಹಾಕೋದು ತಪ್ಪ, ಅಥವಾ ಅದರಿಂದ ಎಕ್ಸ್ಪೆಕ್ಟ್ ಮಾಡಬಾರ್ದು ಗೊತ್ತಾಯ್ತು. ಬಟ್ ದ ಪಾಯಿಂಟ್ ಈಸ್ ಆಸ್ ಎ ಪಾತ್ರಧಾರಿ ನಾನು ಅದನ್ನ ಚೆನ್ನಾಗ್ ಮಾಡ್ಬೇಕು ಅನ್ನೋದೇ ನನ್ ಪಾತ್ರ ಅಲ್ವಾ? ಕರೆಕ್ಟ್. ಸೊ ಸಿ ದ ಥಿಂಗ್ ಇಸ್, ಸೊ ಅವಾಗ ಮೇನ್ ಕ್ವಶನ್ ಈಗ ಅಲ್ಲೇ ಇದೆ. ಈಗ ನಾನು ಪಾತ್ರಧಾರಿಯಾಗಿ ನಾನು 100% ಗೋಲ್ ಮಾಡ್ಬೇಕು ಅಂತ ಇಟ್ಕೊಳ್ಳೋದೇ ತಪ್ಪ ಹಾಗಾದ್ರೆ?
ನೋ ಸಿ ನಾನು ಅದನ್ನೇ ಹೇಳಿದ್ದು ಆಗ್ಲೇ. ವಾಟ್ ಎವರ್ ಹ್ಯಾಪನಿಂಗ್ ವಿತ್ ಅಸ್, ಏನೇ ಒಂದು ವಿಚಾರಗಳು ನಡೀತಾ ಇದೆ ಅಂತ ಅಂದ್ರೆ ಎರಡು ರೀತಿಯಾದಂತಹ ಸತ್ಯಗಳಿದೆ. ಎರಡನ್ನು ಕಂಬೈನ್ ಮಾಡಕ್ ಹೋಗ್ಬೇಡಿ. ಒಂದು ನನ್ನ ಪಾರಮಾರ್ಥಿಕ ಸತ್ಯ ಅಥವಾ ನನ್ನ ನಿಜವಾದ ಐಡೆಂಟಿಟಿ, ಇನ್ನೊಂದು ನನ್ನ ವ್ಯಾವಹಾರಿಕ ಸತ್ಯ. ಇನ್ಫ್ಯಾಕ್ಟ್ ಎರಡು ಇಂಟಿಗ್ರೇಟೆಡ್ ವೇದಲ್ಲಿ ಇವಾಗ ಇರೋದ್ರಿಂದಾನೆ, ಅಜ್ಞಾನದಿಂದ ಈ ಮುಂಚೆ ಎರಡು ಇದೆ ಅಂತಾನೆ ಗೊತ್ತಿರಲಿಲ್ಲ ನಮಗೆ. ಹಾಗಾಗಿ ಕನ್ಫ್ಯೂಷನ್ಸ್ ಮೂಲಕ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂಡ್ ವಿ ಆರ್ ಸಫರಿಂಗ್ ಅನ್ನೋ ತರ ಆಗ್ತಾ ಇತ್ತು. ಬಟ್ ಇವಾಗ ವಿ ಕ್ಯಾನ್ ಸಿ ಇಟ್ ಆಸ್ ಅ ಸಪರೇಟ್ ಎಂಟಿಟಿ. ಸೊ ನೀವು ಆಲ್ರೆಡಿ ನಿಮ್ಮ ಕ್ವಶನ್ ಅಲ್ಲಿ ಆನ್ಸರ್ ಇತ್ತು, ಐ ಕ್ಯಾನ್ ಪ್ಲೇ ದ ಬೆಟರ್ ರೋಲ್. ಕರೆಕ್ಟಾ? ಮುಂಚೆ ಆದ್ರೆ ಅವ್ರು ಬೈದ್ರಲ್ಲ ನನಗೆ ಅಂತ ಬೇಜಾರಾಗೋದು ಬಿಟ್ರೆ, ಇವಾಗ ಅಲ್ಲಿ ಮೂಮೆಂಟಿಗೆ ಆದ್ರೂ ಕೂಡ ಬೇಜಾರಾದ್ರೂ ಕೂಡ ಬೇಜಾರಿಂದ ನಾವು ಬೇಗ ಹೊರಗಡೆ ಬರ್ಬೋದು. ಬಿಕಾಸ್ ಯು ನೋ ದಟ್ ಯು ಆರ್ ನಾಟ್ ಇನ್ ದಟ್ ಸಿಚುವೇಶನ್ ಅಲ್ಲಿ ನೀವು ಒಬ್ಬ ಸಾಕ್ಷಿಯಾಗಿದ್ರಿ ಬಿಟ್ರೆ ಆ ಒಂದು ರೋಲ್ ಅನ್ನ ನೀವು ಅಟ್ಮೋಸ್ಟ್ ಟ್ರೈ ಮಾಡ್ತೀರಾ. ಬಿಕಾಸ್ ಸಿ ನಾನು ಆಲ್ರೆಡಿ ಹೇಳಿದೆ, ಎರಡು ರೀತಿಯಾದಂತಹ ಒಂದು ಅರ್ಥಗಳು ನಮ್ಮ ಒಳಗಡೆಗೆ ಇರಬೇಕಾದ್ರೆ ಹೌ ಯು ಲಿವ್ ದಿಸ್ ಲೈಫ್ ಯು ಡಿಸೈಡ್. ನಾವು ಮುಂಚೆ ಆದ್ರೆ ಅದು ಇಂಪಲ್ಸಿವ್ ಆಗಿ ನಾವು ತಗೊಳ್ತಾ ಇದ್ದಂತಹ ಆಕ್ಷನ್ಸ್ ಗಳೇನಿತ್ತು, ಇವಾಗ ವಿ ಟ್ರೈ ಟು ರೆಸ್ಪಾಂಡ್ ಟು ದ ಸಿಚುವೇಶನ್ಸ್ ಗಳು. ಸೊ ವಿ ಡೋಂಟ್ ರಿಯಾಕ್ಟ್ ಇಮಿಡಿಯೇಟ್ಲಿ. ಸೊ ಏನೇ ವಿಚಾರಗಳು ಬಂತು ಅಂದ್ರೂ ಕೂಡ ವಿ ಟ್ರೈ ಟು, ಈಗ ಫೈನಾನ್ಸ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀವಿ ಅಥವಾ ರಿಲೇಶನ್ಶಿಪ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೋಡ್ಬೋದು, ನಮ್ಮ ಲೈಫ್ ಸ್ಟೈಲ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ನೋಡ್ಬೋದು. ದರ್ ಇಸ್ ನೋ ಹಾರ್ಮ್ ಇನ್ ದಟ್. ಬಟ್ ವಿತ್ ಅನ್ ಅಂಡರ್ಸ್ಟ್ಯಾಂಡಿಂಗ್, ಅದು ಬ್ಲೆಸ್ಸಿಂಗ್ ಆಫ್ ದ ಲೈಫ್, ಅದು ನೇಚರ್ ಕೊಟ್ಟಿರ್ತಕ್ಕಂಥ ಒಂದು ಆಶೀರ್ವಾದ ನನಗೆ ಅಂತ ಅನ್ಕೊಂಡು ನಾವು ಮುಂದೆ ವರೆಗೆ ಸ್ಟಾರ್ಟ್ ಮಾಡ್ತೀವಿ. ಇನ್ ಎವ್ರಿ ಆಕ್ಷನ್, ಪ್ರತಿಯೊಂದು ಆಕ್ಷನ್ ಅಲ್ಲೂ ಕೂಡ ಒಂದು ಇನ್ ಆಕ್ಷನ್ ಸ್ಟೇಟ್ ಅನ್ನು ಕೂಡ ನಾವು ನೋಡ್ತೀವಿ. ಒಂದು ಸಾಕ್ಷಿಯಾಗಿ ಒಂದು ಆಕ್ಷನ್ ನೋಡೋಕ್ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ದ ಪ್ರೋಸೆಸ್. ನಾವು ಅದಕ್ಕೆ ಅಟ್ಯಾಚ್ ಆದ್ರೆ ತಾನೇ ಅದು ನಮ್ಗೆ ಪ್ರಾಬ್ಲಮ್ ಆಗೋದು. ಇನ್ ರಿಯಾಲಿಟಿ ವಿ ಆರ್ ನಾಟ್ ದಟ್. ಯು ಟ್ರೈ ಟು ಇಂಪ್ರೂವ್. ನೀವು ರೋಲ್ ಅನ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡ್ಬೋದು, ಇಂಪ್ರೂವೈಸ್ ಮಾಡ್ಬೋದು. ಒಬ್ಬ ಸಪರೇಟ್ ಎಂಟಿಟಿ ಆಗಿ, ಒಬ್ಬ ಸಪರೇಟ್ ಪರ್ಸನ್ ಆಗಿ ನಿಂತ್ಕೊಂಡು ನೀವು ನೋಡಿದಾಗ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದ್ರೆ ಬೆಟರ್ ಆಗಿ ನೀವು ರೋಲ್ ಅನ್ನ ಪ್ಲೇ ಮಾಡ್ಬೋದು. ಆತರ. ಅಂಡ್ ಏನಕ್ಕೆ ಅನ್ನೋ ಒಂದು ಪ್ರಶ್ನೆ ನೀವು ಕೇಳ್ತಾ ಇದ್ರಿ ನೋಡಿ, ಅಂದ್ರೆ ವೈ ಶುಡ್ ಐ ಇವನ್ ಆಕ್ಟ್ ಅಂತಕ್ಕಂಥ ಪ್ರಶ್ನೆ ಏನ್ ಬರುತ್ತಲ್ವಾ, ಆ ಕಂಟ್ರೋಲು ನಮ್ಮಲ್ಲಿ ಇಲ್ಲ. ನೀವು ಟ್ರೈ ಮಾಡಿ ನೋಡಿ ಬೇಕಾದ್ರೆ. ನಾನೇನು ಮಾಡಲ್ಲ ಅಂತ ಕೂತ್ಕೊಳ್ಳಿ, ಎಷ್ಟು ದಿನ ಕೂತ್ಕೊಳ್ಳೋಕಾಗತ್ತೆ? ಲೈಫ್ ವಿಲ್ ಮೇಕ್ ಯು ವರ್ಕ್. ದಟ್ ಈಸ್ ದ ಪಾಯಿಂಟ್. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಐ ಆಮ್ ಡೂಯಿಂಗ್ ಇಟ್, ನನ್ನ ಕಂಟ್ರೋಲ್ ಅಲ್ಲಿ ಇದೆ ಅಂತ ಅನ್ಕೊಳ್ಳೋ ಬದಲು ದಿಸ್ ಇಸ್ ವಾಟ್ ಲೈಫ್ ವಾಂಟೆಡ್ ಮೀ ಟು ಡೂ, ಹಾಗಾಗಿ ನಾನು ಅದನ್ನ ಮಾಡ್ತೀನಿ. ಮಾಡ್ಬಿಟ್ಟು ರಿಸಲ್ಟ್ ಏನ್ ಬರುತ್ತೋ ಅದನ್ನ ಆಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ಎಕ್ಸೆಪ್ಟೆನ್ಸ್ ಅಂಡ್ ಡಿಟ್ಯಾಚ್ಮೆಂಟ್ ಅಟ್ ದ ಸೇಮ್ ಟೈಮ್ ನಾವು ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ವಾಟ್ ದ ಮೇನ್ ಕೋರ್ ಪಾಯಿಂಟ್ ಈಸ್. ಹಾ ಸರ್, ಒಂದು ಲಾಸ್ಟ್ ಕ್ವಶನ್ ಅದರಲ್ಲೇ ಕಂಟಿನ್ಯೂಷನ್. ಈಗ ನಾನು ನೇಚರ್ ನನ್ನನ್ನ ಎಕ್ಸಿಕ್ಯೂಟ್ ಮಾಡಿಸಿದೆ ಯಾವ್ದೋ ಕೆಲಸ ಅಂದ್ರೆ ನಾನೇ ಯಾಕೆ ಬಂದೆ ಅನ್ನೋ ಕ್ವಶನ್ ಬಂದಾಗ ಏನ್ ಮಾಡ್ಕೋಬೇಕು? ಲಾ ಆಫ್ ಕರ್ಮ. ನಾನು ಮಾಡಿರೋ ಕರ್ಮನೇ ನಾನು ಇಲ್ಲಿಗೆ ತಂದು ನಿಲ್ಸಿದೆ. ಇನ್ಮೇಲಾದ್ರೂ ನಾನು ಆ ಕರ್ಮ ಮಾಡಲ್ಲ, ಬಂದಿರೋದನ್ನ ಆಸ್ ಇಟ್ ಈಸ್ ಅನುಭವಿಸ್ತೀನಿ ಅಂತ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನಾವು ಮುಂದೆ ಬರೀತೀವಿ. ದಟ್ಸ್ ಇಟ್. ಓಕೆ, ಅಂದ್ರೆ ಬಿಗ್ಗೆಸ್ಟ್ ಅಂದ್ರೆ ನನಗೆ ಬಿಗ್ಗೆಸ್ಟ್ ಕ್ವಶನ್ ಇರೋದು ಅಲ್ಲೇ ಸರ್. ಫಾರ್ ಎಕ್ಸಾಂಪಲ್, ಈ ಲೂಪ್ ಇಂದ ಹೊರಗೆ ಬರ್ಬೇಕು ಅಂತಾನೆ ನಾವ್ ಇಷ್ಟೆಲ್ಲ ಮಾಡೋದಾಯ್ತು ಅಂದ್ರೆ ಭಗವಂತ ಈ ಲೂಪ್ ಯಾಕೆ ಸೃಷ್ಟಿ ಮಾಡ್ದ ಅನ್ನೋದೇ ಕ್ವಶನ್ ಬಂದ್ಬಿಡುತ್ತಲ್ಲ. ಲೂಪ್ ಅಲ್ಲಿ ನೀವು ಇದೀರಾ ಅನ್ನೋ ಪ್ರಶ್ನೆ ಫಸ್ಟ್ ಕೇಳ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರ್ ಯು ರಿಯಲಿ ಇನ್ ದ ಲೂಪ್? ಹಾ, ಲೂಪ್ ಅಲ್ಲಿ ಇದೀವಿ. ಯಾಕಂದ್ರೆ ನಮ್ಮ ಕರ್ಮದಿಂದ ನಮಗೆ ಗೊತ್ತಾಗ್ತಿರೋದ್ರಿಂದ ನಾವು ಲೂಪ್ ಅಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತಾಗ್ಬಿಟ್ಟಿದೆ. ಇದೀವಿ ಅಂತ ಅನ್ಸುತ್ತೆ. ನಾನು ಅಗೇನ್ ಯು ಕಮ್ ಟು ದ ಸೇಮ್ ಸೋರ್ಸ್ ಪಾಯಿಂಟ್. ಒಂದು ವ್ಯಾವಹಾರಿಕ ಸತ್ಯ ನಮ್ಮ ಒಳಗಡೆಗಿದೆ, ಇನ್ನೊಂದು ಪಾರಮಾರ್ಥಿಕ ಸತ್ಯ ಇದೆ. ನೀವು ಎಲ್ಲಿ ನಿಂತ್ಕೊಂಡಿದ್ದೀರಾ, ನಿಮ್ಮ ಐಡೆಂಟಿಟಿ ಬಾಡಿ ಮೈಂಡ್ ಲೆವೆಲ್ ಅಲ್ಲಿ ನಿಂತ್ಕೊಂಡಿದೆ ಅಂತ ಅಂದ್ರೆ ಆಬ್ವಿಯಸ್ಲಿ ಯು ಸಫರ್ ಯುವರ್ ಓನ್ ಆಕ್ಷನ್ಸ್. ನಿಮ್ಮ ಆಕ್ಷನ್ಸ್ ರಿಯಾಕ್ಷನ್ಸ್ ಗಳು ಏನ್ ನಡೀತಾ ಇದೆಯೋ ಅದನ್ನ ನೀವು ಆಸ್ ಇಟ್ ಈಸ್ ಎಕ್ಸೆಪ್ಟ್ ಮಾಡ್ಕೊಳ್ತೀರಾ. ಬಟ್ ವೆನ್ ಯು ಆರ್ ಲುಕಿಂಗ್ ಎಟ್ ಫ್ರಮ್ ದ ಸ್ಟೇಟ್ ಆಫ್ ಸಾಕ್ಷಿ, ಆ ವಿಟ್ನೆಸ್ ಸ್ಟೇಟ್ ಅಲ್ಲಿ ನಿಂತ್ಕೊಂಡು ನೀವು ವಿಚಾರಗಳನ್ನ ನೋಡಿದಾಗ ಯು ಆರ್ ಆಲ್ರೆಡಿ ಫ್ರೀ. ದಟ್ ಈಸ್ ದ ಹೋಲ್ ಪಾಯಿಂಟ್. ಇನ್ಫ್ಯಾಕ್ಟ್ ಹೇಳ್ಬೇಕಪ್ಪ ಅಂದ್ರೆ ಅರ್ಜುನನ್ಗೆ ಕ್ವಶನ್ ಬಂದಾಗ ಈ ಒಂದು ಮಾತುಕತೆ ಆಗುತ್ತೆ. ಈಗ ನೀನು ಅವ್ರನ್ನ ಸಾಯಿಸಿಲ್ಲ ಅಂದ್ರೆ ಅವ್ರೇನ್ ಸಾಯೋದೇ ಇಲ್ವಾ? ಎವ್ರಿಬಡಿ ಈಸ್ ಬೌಂಡ್ ಟು ಡೈ. ಯಾವ್ದು ಹುಟ್ಟುತ್ತೋ ಅದು ಸಾಯ್ಲೇಬೇಕು. ಎಲ್ಲಿವರೆಗೂ ಇರುತ್ತೋ ಇರ್ಲಿ ಬಿಡಿ, ಲೆಟ್ ಕರ್ಮ ಫ್ಲೋ. ಕರ್ಮ ಏನಿದೆಯೋ ನಾವು ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗೂ ಅದು ಆಗ್ಲಿ. ಇಲ್ಲಿವರೆಗೂ ಅಗೇನ್ ಅದಕ್ಕೆ ಮತ್ತೆ ಫರ್ದರ್ ರಿಯಾಕ್ಷನ್ ಕೊಡೋದ್ರ ಮೂಲಕ ನಾನು ಮಾಡಿದೆ ನಾನು ನಂದು ಅನ್ಕೊಂಡು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ವಿ ಆರ್ ಕಂಟಿನ್ಯೂಯಿಂಗ್ ದಟ್ ಚೈನ್. ಬಟ್ ನಾವು ವಿ ಆರ್ ಬ್ರೇಕಿಂಗ್ ದಟ್ ವಿತ್ ದ ಹೆಲ್ಪ್ ಆಫ್ ವಿವೇಕ. ಈ ವಿವೇಕದ ಮೂಲಕ ನಾವು ಅದನ್ನ ಬ್ರೇಕ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಎವ್ರಿ ಟೈಮ್ ಕಂಪ್ಲೀಟ್ ಅಟ್ಮೋಸ್ಟ್ ಎನರ್ಜಿಯಿಂದ, ಅಟ್ಮೋಸ್ಟ್ ಲೆವೆಲ್ ಆಫ್ ಎನರ್ಜಿಯಿಂದ ನಾವು ಆಕ್ಷನ್ ನ ತಗೊಳ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ವಿ ನೋ ದಟ್ ವಿ ಆರ್ ನಾಟ್ ದ ಡೂವರ್. ದಟ್ ಈಸ್ ದ ಬ್ಯೂಟಿ. ಓಕೆ ಸರ್, ಅಂದ್ರೆ ಬರೀ ಪ್ರೇಕ್ಷಕ ಆಗ್ಬೇಕು ಅಷ್ಟೇ. ಪ್ರೇಕ್ಷಕನೇ ಆಗಿರೋದು ಕಷ್ಟ ಆಗ್ಬಿಡುತ್ತೆ. ಅಲ್ಲ, ನೀವು ಪ್ರೇಕ್ಷಕನೇ ಆಗಿರೋದು ಅನ್ಸುತ್ತೆ ನಮ್ಗೆ. ಅಗೇನ್ ಎಕ್ಸಾಂಪಲ್, ಸೂರ್ಯ ಮುಣುಗ್ದ ಹುಟ್ಟದ ಅಂತ ಅನ್ನೋದು ನಮ್ಮ ಕಾನ್ಸೆಪ್ಟ್ ಅಷ್ಟೇನೆ.
ತಿರುಗಿರೋದು ಭೂಮಿ. ಓಕೆ 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 ದಟ್ ಈಸ್ ದ ಹೋಲ್ ಪಾಯಿಂಟ್. ಯಾವ್ದು ಸತ್ಯ ಯಾವ್ದು ಅಸತ್ಯ ಈ ಮುಂಚೆ ಆದ್ರೆ ನಮ್ಗೆ ಗೊತ್ತೇ ಇರಲಿಲ್ಲ. ಇವಾಗಾದ್ರೆ ಅಟ್ ಲೀಸ್ಟ್ ವಿ ಕ್ಯಾನ್ ಸ್ಟ್ಯಾಂಡ್ ಎಟ್ ದ ಸಾಕ್ಷಿ ಲೆವೆಲ್ ಅಲ್ಲಿ ಇಟ್ಕೊಂಡು ನಾವು ನೋಡಿದ್ವಿ ಅಂತಂದ್ರೆ ಓಕೆ ಬೇಜಾರಾಗ್ತಾ ಇರೋದು ಇವ್ರಿಗೆ ಈ ತರ ಆಗಿದೆ ಸಿಚುವೇಶನ್. ಹೌ ಕೆನ್ ಐ ಇಂಪ್ರೂವ್? ಚಿಂತೆ ಚಿಂತನೆ ಎರಡು ಬರುತ್ತೆ. ಚಿಂತೆ ಅಂದ್ರೆ ಏನು? ಇಲಿನ ಯಾಕೆ ಬೆಕ್ ತಿನ್ನುತ್ತೆ ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೊಳ್ಳೋದು. ಲಾಸ್ಟ್ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಅದ್ಯಾಕೆ ಹಂಗಾಯ್ತು, ಇದ್ಯಾಕೆ ಹಿಂಗಾಯ್ತು, ಪ್ರಪಂಚ ಯಾಕೆ ಹಂಗಾಯ್ತು, ಇವ್ರು ಯಾಕೆ ಹಂಗಿದಾರೆ, ನಾನು ಯಾಕೆ ಹಿಂಗಿದ್ದೀನಿ. ದಿಸ್ ಈಸ್ ಚಿಂತೆ. ಚಿಂತನೆ ಏನು? ಈ ತರ ಇದೆ, ನಾನೇನ್ ಮಾಡ್ಬೇಕು ಇವಾಗ, ವಾಟ್ ಶುಡ್ ಐ ಡೂ? ದಿಸ್ ಈಸ್ ಚಿಂತನೆ. ಇದು ನಮ್ಮನ್ನ ಪ್ರೋಗ್ರೆಸ್ ಕಡೆಗೆ ತಗೊಂಡು ಹೋಗುತ್ತೆ. ಸ್ಲೋಲಿ ವಿ ವಿಲ್ ಹೆಡ್ ಇನ್ ಟು ದಟ್. ಸೊ ಯಾವಾಗ ನಾವು ತೀರಾ ನಮ್ಮ ಐಡೆಂಟಿಟಿ ಅಥವಾ ಈಗೋ ಏನಿದೆಯೋ ಆ ಈಗೋಗೆ ಅಟ್ಯಾಚ್ ಹಾಕೊಂಡು ಕೂತ್ಕೊಳ್ತೀವೋ ಆಬ್ವಿಯಸ್ಲಿ ರಾಗದ್ವೇಷಗಳು ನಮ್ಮಲ್ಲಿ ಹುಟ್ಟುತ್ತೆ. ಅದರ ಬೇಸಿಸ್ ಅಲ್ಲಿ ಎವ್ರಿ ಮೂಮೆಂಟ್ ನಾವು ಸಫರ್ ಪಡ್ತಾ ಇರ್ತೀವಿ. ಸೊ ವಿತ್ ದಿಸ್ ನಾಲೆಜ್ ವಿ ಕ್ಯಾನ್ ಲಿಬರೇಟ್ ಫ್ರಮ್ ಇಟ್ ಬಿಕಾಸ್ ವಿ ಆರ್ ನಾಟ್ ಇನ್ ದ ಬಾಂಡೇಜ್ ಇನ್ ದ ಫಸ್ಟ್ ಪ್ಲೇಸ್. ನಟರಾಜ್ ಸರ್, ಅವರು ವಿಶ್ವಾಸ್ ಅವ್ರು ಹೇಳಿದ ರೆಫರೆನ್ಸ್ ನೇ ಇಟ್ಕೊಂಡು ಎಕ್ಸ್ಟೆಂಡ್ ಮಾಡೋದಾದ್ರೆ ಐ ಜಸ್ಟ್ ಹ್ಯಾಡ್ ಒನ್ ಪಾಯಿಂಟ್. ವಿಶ್ವಾಸ್ ಅವರೇ, ಸೊ ನೀವು ಹೇಳ್ತಿದ್ದಂಗೆನೆ ಈಗ ಇದು ನಾಟಕ ಅನ್ನೋ ರೀತಿನಲ್ಲಿ ಇದ್ದಾಗ ಯಾಕೆ ಆಡ್ಬೇಕು ಅನ್ನೋ ಇದಕ್ಕಿಂತಲೂ ಈಗ ಆಸ್ ಅನ್ ಎಕ್ಸಾಂಪಲ್ ನಾವು ಅದನ್ನೇ ತಗೊಳ್ಳೋಣ. ಈಗ ನೀವು ಒಂದು ನಾಟಕವನ್ನ ಆಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ, ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್, ಯಾವ್ದೋ ಒಂದು ಮಹಾಭಾರತದ್ದೇ ಇಟ್ಕೊಳ್ಳಿ. ಈ ಸರ್ತಿಗೆ ಈ ಪರ್ಟಿಕ್ಯುಲರ್ ನಾಟಕ ನೀವು ಮಾಡ್ಬೇಕಾದ್ರೆ ನೀವು ಭೀಮನಾಗಿ ಹೋಗಿದ್ರಿ, ಆಯ್ತಾ? ದುರ್ಯೋಧನನ ಪಾತ್ರ ಯಾರನ್ನ ಮಾಡ್ತಿದ್ನೋ ಅವನ ಬಗ್ಗೆ ನಿಮಗೆ ಆ ದ್ವೇಷಗಳನ್ನ ಇದನ್ನ ಎಲ್ಲಾರು ಆ ಸ್ಟೇಜಿನ ಮೇಲೆ ಆ ಪಾತ್ರದಲ್ಲಿ ನೀವಲ್ಲಿ ತೋರಿಸ್ಬೇಕಾಗಿರತ್ತೆ. ಯಾಕೆಂದ್ರೆ ಅದು ಅಧರ್ಮದ ಅದರದ್ದು ಡೀಟೇಲ್ಸ್ ಇದ್ರದ್ದು ಬಂದಿರುತ್ತೆ. ದಟ್ಸ್ ಎ ನೆಕ್ಸ್ಟ್ ನಾಟಕದಲ್ಲಿ ನೀವು ದುರ್ಯೋಧನ ಆಗಿರ್ತೀರಿ ಅನ್ಕೊಳ್ಳಿ, ಎದುರಿನಲ್ಲಿ ಭೀಮನಾಗಿದ್ದವನು ಅವಾಗ ಯಾರು ದುರ್ಯೋಧನಾಗಿ ಬಂದಿದ್ನೋ ಈಗ ಭೀಮನಾಗಿ ಬಂದಿರ್ತಾನೆ. ಆ ರಾಗದ್ವೇಷಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಅದು ಎಲ್ಲಿ ತನಕ? ಅದು ಸ್ಟೇಜಿನ ಮೇಲೆ. ಈಗ ಆ ಪಾತ್ರವನ್ನ ಯಾರು ನಿಮ್ ಫ್ರೆಂಡೇ ಯಾರೋ ಒಬ್ಬ ಮಾಡ್ತಾ ಇದ್ದ ಅನ್ಕೊಳ್ಳಿ, ಅಥವಾ ಯಾರೋ ನಿಮ್ಗೆ ತಿಳಿದಿರೋರೇ ಮಾಡ್ತಿದ್ರು ಅನ್ಕೊಳ್ಳಿ, ಸ್ಟೇಜ್ ನಿಂದ ಹೊರಗೆ ಬಂದ ಮೇಲೂ ಅವನ ಮೇಲೆ ನೀವು ಅದೇ ರೀತಿಯಾದ ಹಠವನ್ನ ಸಾಧಿಸ್ತೀರಾ? ಇಲ್ಲ ಅಲ್ವಾ? ಅದು ಅಲ್ಲಿಗೆ ನಿಂತು ಹೋಯ್ತದು, ಆ ಪಾತ್ರದಲ್ಲಿ ಅದು ಮುಗಿದು ಹೋಯ್ತದು. ನೀವು ವಿಶ್ವಾಸ ಆಗಿದ್ದುಕೊಂಡು ಯು ಆರ್ ನಾಟ್ ಐಡೆಂಟಿಫೈಯಿಂಗ್ ಯುವರ್ ಸೆಲ್ಫ್ ಆಸ್ ಭೀಮಾ ಆರ್ ದುರ್ಯೋಧನ ಆರ್ ವಾಟ್ ಎವರ್. ಈಗ ನೀವು ಮಲ್ಟಿಪಲ್ ನಾಟಕಗಳು ಮಾಡಿದಾಗ ಬೇರೆ ಬೇರೆ ರೋಲ್ಗಳನ್ನ ನೀವು ಮಾಡ್ತಾ ಇರ್ಬೋದಲ್ಲಿ, ಆ ರೋಲಿನಲ್ಲಿ ಕಂಪ್ಲೀಟ್ ಆಗಿ ಇನ್ವಾಲ್ವ್ ಆಗದೆ ಆ ಒಂದು ರೋಲ್ನಲ್ಲಿ ಭೀಮಾ ಯಾವ ರೀತಿ ನಡ್ಕೋಬೇಕಿತ್ತೋ, ಆ ಒಂದು ರೋಲಿನಲ್ಲಿ ದುರ್ಯೋಧನ ಯಾವ ರೀತಿ ನಡ್ಕೋಬೇಕಿತ್ತೋ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಇಲ್ವೋ? ಸಾಧ್ಯ ಇದೆ, ಡೆಫಿನೆಟ್ ಆಗಿದೆ ಅಲ್ವಾ? ಇಲ್ಲೂನು ಅದೇ ರೀತಿಯಾದ ಕೊರಿಲೇಷನ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇಲ್ಲಿ ಏನಾಗ್ತಿದೆ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಜನ್ಮದಲ್ಲಿ ಈ ಒಂದು ಪರ್ಟಿಕ್ಯುಲರ್ ಪರಿಸ್ಥಿತಿಗಳಲ್ಲಿ ನಮ್ಮ ರೋಲ್ ಅನ್ನೋದು ಏನಿದೆ, ನಮ್ಮ ವಾತಾವರಣ ಪರಿಸ್ಥಿತಿಗಳು ಏನಿದೆ, ಅದರ ಪ್ರಕಾರವಾಗಿ ನಾವು ಏನು ಮಾಡ್ಬೇಕಾಗಿದೆಯಲ್ಲ ಅದನ್ನ ಮಾಡೋದು ಆ ರೋಲಿಗೆ ನಾವು ಮಾಡ್ತಾ ಇರುವಂತಹ ಜಸ್ಟಿಸ್, ಅದಕ್ಕೆ ಬೇಕಾದಂತ ನ್ಯಾಯವನ್ನ ಒದಗಿಸ್ಕೊಡ್ತಾ ಇದೀವಿ. ಅದನ್ನ ಬಿಟ್ಟು ಒಂದು ಹೆಜ್ಜೆ ಹಿಂದೆ ಇಟ್ಟು ನೋಡಿದ್ರೆ ವಿ ಆರ್ ನೈದರ್ ದ ಬಾಡಿ ನಾರ್ ದ ಮೈಂಡ್ ಅನ್ನೋ ರೀತಿನಲ್ಲಿ ಆದಾಗ ಯಾವ್ದ್ರ ಕಡೆಗೆ ಅಟ್ಯಾಚ್ಮೆಂಟ್ ಅನ್ನೋದು ಬರ್ತಿದೆ ಅಲ್ಲಿ? ದಟ್ ಈಸ್ ವೇರ್ ವಿ ನೀಡ್ ಟು ಇವೆನ್ಚುಯಲಿ ಲುಕ್ ಅಟ್, ಅಲ್ವಾ? ಅಂಡ್ ಇನ್ನೊಂದು ಕ್ವಶನ್, ವೈ ಅನ್ನೋ ಕ್ವಶನ್ ಅಷ್ಟು ಸರಿ ಹೋಗಲ್ಲ. ಬಿಕಾಸ್ ಈಗ ವಿಶ್ವಾಸ್ಗೆ ಕಾಫಿ ಇಷ್ಟ ಅಂತ ಅನ್ಕೊಳ್ಳೋಣ. ಯಾಕೆ ಕಾಫಿ ಇಷ್ಟ ವಿಶ್ವಾಸ್ ನಿಮ್ಗೆ ಅಂತ ಬಂದು ಕೇಳಿದ್ರೆ ನಾನು ಅದಕ್ಕೆ ಆನ್ಸರ್ ಇದೆಯಾ ವಿಶ್ವಾಸ್? ಇಲ್ಲ ಇಲ್ಲ, ದಟ್ ಈಸ್ ಯುವರ್ ಚಾಯ್ಸ್. ಸಿ ವೈ ಯು ಆರ್ ಆಸ್ಕಿಂಗ್ ಅ ಕ್ವಶನ್ ಟು ಲೈಫ್, ಇಟ್ಸ್ ಲೈಫ್ ಚಾಯ್ಸ್. ಸೊ ಅಂಡರ್ಸ್ಟ್ಯಾಂಡ್. ಸಿ ಎರಡು ಪಾತ್ರಗಳು ನಮ್ಮ ಒಳಗಡೆ, ಎರಡು ಸಿಚುವೇಶನ್ಸ್ಗಳು ನಮ್ಮ ಒಳಗಡೆ ಇದೆ ಅಂತಂದ್ರೆ, ಒಂದು ಅಟ್ ದ ಲೆವೆಲ್ ಆಫ್ ವ್ಯವಹಾರಿಕ ಸತ್ಯ ನಾವು ಆಲ್ರೆಡಿ ಮಾಡ್ಕೊಂಡಿರೋದು, ನಾವು ಸರ್ಟನ್ ಆಕ್ಷನ್ಸ್ ಗಳನ್ನ ತಗೊಂಡಿದ್ದೀವಿ ವಿತ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಈಗೋ. ಅದರ ಬೇಸಿಸ್ ಅಲ್ಲಿ ನಾವು ಆಕ್ಷನ್ಸ್ ಗಳನ್ನ ತಗೊಂಡಿರೋದು ಆಸ್ ಅ ರಿಸಲ್ಟ್ ಆಗಿ ನಮ್ಗೆ ಒಂದೊಂದೇ ಬಂದು ಹೋಗ್ತಾ ಇದೆ. ಇನ್ನೊಂದು ಅಟ್ ದ ಸೇಮ್ ಟೈಮ್ ನಮ್ ಜೊತೆಗೇನೆ ಇರತಕ್ಕಂತಹ ಅನ್ನೋನ್ ಸ್ಟೇಟ್ ಏನಿದೆಯೋ ನಮ್ದು ಆತ್ಮದ ಸ್ಟೇಟ್ ಅಥವಾ ವಿಟ್ನೆಸ್ ಸ್ಟೇಟ್, ಆ ವಿಟ್ನೆಸ್ ಸ್ಟೇಟ್ ಅಲ್ಲಿ ನಾವು ರೀಚ್ ಆಗ್ತೀವಿ. ಬಿಕಾಸ್ ದಟ್ ಈಸ್ ವಾಟ್ ಅವರ್ ಟ್ರೂ ಐಡೆಂಟಿಟೀಸ್. ಅಲ್ಲಿಂದ ನಾವು ನಿಂತ್ಕೊಂಡಿದ್ದನ್ನ ನೋಡ್ತೀವಿ ಅಂತಂದ್ರೆ, ಎಸ್ ನೀವು ಹೇಳಿರೋ ಪ್ರಕಾರ ರೋಲ್ ಅನ್ನ ಹೇಗೆ ಬೆಟರ್ ಆಗಿ ನಾನು ಪ್ಲೇ ಮಾಡಬಹುದು, ಹೌ ಕೆನ್ ಐ ಇಂಪ್ರೂವ್ ದಿಸ್ ರೋಲ್, ಹೌ ಕೆನ್ ಐ ಇಂಪ್ರೂವ್ ದ ಸಿಚುವೇಶನ್ ಆಫ್ ದ ರೋಲ್, ಅದ್ರ ಬಗ್ಗೆ ನೀವು ಯೋಚನೆ ಮಾಡಬಹುದು. ಬಟ್ ವೆನ್ ಯು ಆರ್ ಆಲ್ರೆಡಿ ಇನ್ ದ ಟ್ರಾಫಿಕ್ ಒಳಗಡೆ ಇದ್ಕೊಂಡು ನೀವು ಟ್ರಾಫಿಕ್ ಬಗ್ಗೆ ಚಿಂತೆ ಮಾಡಿದ್ರೆ ಉಪಯೋಗನೇ ಇಲ್ಲ. ಟ್ರಾಫಿಕ್ ಇಂದ ಹೊರಗಡೆ ಬಂದು ಟ್ರಾಫಿಕ್ ಬಗ್ಗೆ ಥಿಂಕ್ ಮಾಡಿದ್ರೆ ಇಟ್ ಮೇಕ್ ಸೆನ್ಸ್, ರೈಟ್? ಯು ಗೆಟಿಂಗ್ ದ ಪಾಯಿಂಟ್? ಟೈಮ್ ಬೇಕು ಡೈಜೆಸ್ಟ್ ಆಗಕ್ಕೆ, ಇದು ಟೈಮ್ ಬೇಕು ಡೈಜೆಸ್ಟ್ ಆಗಕ್ಕೆ. ಹಾ, ಸಿ ದೇರ್ ಇಸ್ ನೋ ಅದರ್ ಆಪ್ಷನ್ ದೆನ್ ಅಕ್ಸೆಪ್ಟೆನ್ಸ್. ವಿಷಯವನ್ನ ಅಕ್ಸೆಪ್ಟೆನ್ಸ್ ಮಾಡದೆ ಇರೋಕ್ಕಿಗೂ ಕೂಡ ನಮಗೆ ಅಧಿಕಾರ ಇಲ್ಲ. ಬಿಕಾಸ್ ಆ ಒಂದು ಸಿಚುವೇಶನ್, ಆ ತರ ಥಾಟ್ ನಮ್ಮ ಒಳಗಡೆ ಬರ್ಬೇಕು ಅಂತಂದ್ರು ಭಗವಂತನ ಆಶೀರ್ವಾದ ಬೇಕು, ಅಥವಾ ನೇಚರ್ನ ಒಂದು ಆಶೀರ್ವಾದ ಬೇಕು ನಮ್ಗೆ.
ದಟ್ ಈಸ್ ವೆನ್ ವಿ ಕ್ಯಾನ್ ಥಿಂಕ್ ಐ ಕಾಂಟ್ ಡೂ ದಿಸ್ ಅಂತ, ನಾನು ಇದನ್ನ ಮಾಡಲ್ಲ ಅಂತ ಹೇಳ್ಬೇಕು ಅಂತಂದ್ರೂ ಕೂಡ ನಮ್ಮ ಒಳಗಡೆಯಿಂದ ಇಟ್ ನೀಡ್ಸ್ ಅ ಬ್ಲೆಸ್ಸಿಂಗ್ ಆಫ್ ಗಾಡ್ ಅಥವಾ ಬ್ಲೆಸ್ಸಿಂಗ್ ಆಫ್ ನೇಚರ್. ದಟ್ ಈಸ್ ದ ಬ್ಯೂಟಿ ಆಫ್ ಇಟ್. ಬಟ್ ಅಟ್ ದ ಸೇಮ್ ಟೈಮ್ ವಿ ಥಿಂಕ್ ವಿ ಆರ್ ದ ಡೂವರ್ ಬಿಕಾಸ್ ಆಫ್ ದ ಮಾಯಾ, ಪವರ್ ಆಫ್ ಮಾಯಾ. ಆ ಪವರ್ ಆಫ್ ಮಾಯಾನು ಕೂಡ ಬರ್ತಾ ಇರೋದು ನೇಚರ್ ಇಂದಾನೆ. ವಿಶ್ವನಾಥ್ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಸರ್ ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್, ಅದ್ಭುತವಾಗಿ. ರವಿ ಮಾತಾಡ್ತಾರೆ. ಹಾ, ಹೇಳಿ ರವಿ ಅವರೇ. ಸರ್ ಸರ್ ಇದು ಮುಕ್ತಿ ಅಂದ್ರೆ ಏನು, ಮತ್ತೆ ಮುಕ್ತಿ ಒಂದು ಯಾವ ತರ ಸರ್? ಮುಕ್ತಿ ಪಡೆಯೋದು ಯಾವ ತರ? ಮುಕ್ತಿ ಅಂದ್ರೆ ಫ್ರೀಡಮ್ ಸರ್. ಹಾ ಸರ್. ಓಕೆ, ಫ್ರೀಡಮ್ ಫ್ರಮ್ ವಾಟ್ ಅನ್ನೋ ಪ್ರಶ್ನೆ ಬರುತ್ತೆ. ಫ್ರೀಡಮ್ ನಮ್ಮಿಂದಾನೆ ನಮಗ್ ಬೇಕಾಗಿರೋದು ಆಕ್ಚುಲಿ. ನಾನೀಗ ನಾನು ಅಂತ ಅನ್ಕೊಂಡು ಚೇರ್ಗೆ ನಾನು ಗಮ್ ಹಾಕೊಂಡು ಕುತ್ಕೊಂಡ್ರೆ ಚೇರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಚೇರ್ ಎಲ್ಲೆಲ್ಲಿ ಹೋಗುತ್ತೋ ನಾನು ಅಲ್ಲಿ ಹೋಗ್ತಾ ಇರಬೇಕು, ಕರೆಕ್ಟಾ? ಬಟ್ ಚೇರ್ ತರ ಯೂಸ್ ಮಾಡ್ಕೊಂಡು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಂಡು ಅದನ್ನ ಆಸ್ ಇಟ್ ಈಸ್ ನಾನು ಬಿಡಕ್ಕಾಗತ್ತೆ ಅಂತ ಅಂದ್ರೆ, ಫಸ್ಟ್ ಆಫ್ ಆಲ್ ಈ ಒಂದು ವಿಚಾರದಲ್ಲಿ ಚೇರು ನಾನು ಸಪರೇಟ್ ಹೌದಾ ಅಲ್ವಾ? ಸೊ ಇನ್ ದಟ್ ಸೆನ್ಸ್ ಐ ಆಮ್ ಆಲ್ರೆಡಿ ಫ್ರೀ. ನಾನು ಆಲ್ರೆಡಿ ಮುಕ್ತನಾಗಿದ್ದೀನಿ ಅದರಿಂದ. ಬಟ್ ನಾನ್ ಬಿಡಕ್ ರೆಡಿ ಇಲ್ಲ, ನಾನು ಹಿಡ್ಕೊಂಡು ಕೂತಿದ್ದೀನಿ ಅದನ್ನ ಮೆಂಟಲಿ. ಇಟ್ಸ್ ಹ್ಯಾಪನಿಂಗ್ ಎಟ್ ದ ಲೆವೆಲ್ ಆಫ್ ಮೆಂಟಾಲಿಟಿ. ಫ್ರೀಡಮ್ ಅಥವಾ ಬಂಧನ ಎರಡೂ ಕೂಡ ನಮ್ಮ ಮೈಂಡ್ ಒಳಗಡೆನೆ ಇರ್ತಕ್ಕಂಥದ್ದು. ಬಟ್ ಸತ್ಯದ ಪ್ರಕಾರ ನಾವು ನೋಡ್ತೀವಿ ಅಂತ ಅಂದ್ರೆ, ಇಫ್ ಯು ಲುಕ್ ಎಟ್ ದ ಅಬ್ಸಲ್ಯೂಟ್ ಸಾಕ್ಷಿ ಲೆವೆಲ್ ಅಲ್ಲಿ ನಿಂತ್ಕೊಂಡು ನೋಡ್ತೀವಿ ಅಂತಂದ್ರೆ, ವಿ ಆರ್ ಆಲ್ರೆಡಿ ಫ್ರೀ ಬಟ್ ವಿ ಥಿಂಕ್ ವಿ ಆರ್ ಇನ್ ದ ಬಾಂಡೇಜ್. ಯಾಕೆ? ನಾನೀ ದೇಹ, ನಾನೀ ಒಂದು ಮನಸ್ಸು ಅಂತ ಅನ್ಕೊಳ್ಳೋದ್ರ ಮೂಲಕ ಜೀವ ಹುಟ್ಟಿದೆ, ಆ ಜೀವನೇ ನಾನು ಅಂತ ಅನ್ಕೊಂಡು ನಾವು ಕೂತಿದೀವಿ. ದಟ್ ಈಸ್ ಆಪರೇಟೆಡ್ ಬೈ ದ ನೇಚರ್. ಹಾಗಾಗಿ ಅಲ್ಲಿ ಆಗ್ತಾ ಇರ್ತಕ್ಕಂಥ ಪ್ರತಿಯೊಂದು ಬದಲಾವಣೆಗಳು ಏನಿದೆಯೋ ಅದು ನಾನು ಮಾಡ್ತಿದ್ದೀನಿ ಅಂತ ನಮಗೆ ಭಾಸವಾಗುತ್ತೆ ಅಥವಾ ನಮಗೆ ಅನ್ಸುತ್ತೆ. ಬಟ್ ದಟ್ ಇಸ್ ನಾಟ್ ರಿಯಲ್. ಕೆಲಸ ಮಾಡಿದ ಮೇಲೆ ನಾವು ಕೆಲಸ ಮಾಡಿದ್ವಿ ಅಂತ ಹೇಳ್ತೀವಿ. ಆಕ್ಚುಲಿ ಹೇಗ್ ಕೆಲಸ ಸ್ಟಾರ್ಟ್ ಆಯ್ತು, ಆ ಥಾಟ್ ಹೆಂಗ್ ಬಂತು, ಫಸ್ಟ್ ಆಫ್ ಆಲ್ ಪರಿಸ್ಥಿತಿ ನನ್ನ ಎದುರುಗಡೆ ಹೇಗ್ ಬಂತು, ವಿ ಡೋಂಟ್ ನೋ. ದಟ್ ಈಸ್ ಡೆಲಿವರ್ಡ್ ಬೈ ದ ಲೈಫ್. ಸೊ ಫ್ರೀಡಮ್ ಯಾರಿಗೆ ಆ ಫ್ರೀಡಮ್ ಅಂತ ಪ್ರಶ್ನೆ ಬಹಳ ಮುಖ್ಯ ಆಗುತ್ತೆ. ಏನಕ್ಕೆ ಅಂತ, ಇದೆಲ್ಲ ಏನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೂ ಅನ್ನೋ ಕ್ವಶನ್ ಏನಿದೆಯೋ ಸ್ಪಿರಿಚುವಾಲಿಟಿ ಅಥವಾ ಆಧ್ಯಾತ್ಮಿಕಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾರಿಗೆ ಬೇಕಾಗಿದೆ ಫ್ರೀಡಮ್? ನಿಮಗೆ ರವಿಯಿಂದ ಬೇಕಾಗಿರೋದು ಫ್ರೀಡಮ್. ರವಿ ಸತ್ಯನ ಸುಳ್ಳ? ಈಗ ಇಲ್ಲಿವರೆಗೂ ನಾವು ನೋಡ್ಕೊಂಡ್ ಬಂದಿರೋ ವಿಚಾರಗಳ ಪ್ರಕಾರ ನೋಡ್ತೀವಿ ಅಂತಂದ್ರೆ, ಕಾಲ್ಪನಿಕ ಸತ್ಯ ಇಲ್ಲ ಅಂತ ನಾನು ಹೇಳ್ತಿಲ್ಲ. ರವಿ ಇದಾರೆ ಎಲ್ಲಿ? ಎಟ್ ದ ಲೆವೆಲ್ ಆಫ್ ಯುವರ್ ಮೈಂಡ್. ನಮ್ಮ ಥಾಟ್ ಲೆವೆಲ್ ಅಲ್ಲಿ ಕೂತ್ಕೊಂಡಿದೆ ರವಿ ಅಂತಕ್ಕಂಥವ್ರು. ರವಿ ಅಂತಕ್ಕಂಥ ಹೆಸರು, ಆ ಹೆಸರಿನ ಸುತ್ತ ಪರ್ಸನಾಲಿಟೀಸ್ಗಳು, ಇದೆಲ್ಲ ಏನಿದೆ ಅಲ್ವಾ, ನಮ್ಮ ಕಂಡೀಷನ್ಸ್ಗಳು ಅಥವಾ ನಮ್ಮ ಕಂಡೀಷನಿಂಗ್ಸ್ಗಳು, ಅದು ಥಾಟ್ ಲೆವೆಲ್ ಅಲ್ಲಿ ಕೂತ್ಕೊಂಡಿದೆ. ಬಟ್ ಅದು ನಿಜಾನೇ ಅಲ್ಲ. ನಾವು ಥಿಂಕ್ ಮಾಡ್ತಿದೀವಿ ಅದ್ರ ಬಗ್ಗೆ ಅಂತಂದ್ರೆ ಅದು ನಿಜ ಆಗಕ್ ಸಾಧ್ಯನೇ ಇಲ್ಲ. ಗೆಟಿಂಗ್ ದ ಪಾಯಿಂಟ್? ಸೊ ಯು ಆರ್ ಆಲ್ರೆಡಿ ಫ್ರೀ. ಆಧ್ಯಾತ್ಮಿಕತೆಯ ಒಂದು ದಾರಿ ಏನಿದೆಯೋ ಇದು ಮುಕ್ತಿಗೋಸ್ಕರ ಅಲ್ಲ. ಇದು ಮುಕ್ತಿ ನಿಮಗೆ ಆಲ್ರೆಡಿ ಸಿಕ್ಕಿದೆ, ಮುಕ್ತಿ ನಿಮ್ಗೆ ಆಲ್ರೆಡಿ ಇದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ಇದನ್ನ ರಿಯಲೈಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ನಾವು ಈ ಒಂದು ದಾರಿಲಿ ಹೆಜ್ಜೆ ಇಡ್ತೀವಿ. ಅಂದ್ರೆ ಸರ್ ಈಗ ನಾವು ಪಾತ್ರಧಾರಿಗಳು, ಈಗ ಸೂತ್ರಧಾರಿ ಈಗ ನೇಚರು ಇಲ್ಲ ಭಗವಂತ. ಬಟ್ ಆದ್ರೆ ನಾವು ಈಗ ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಐಶ್ವರ್ಯ ಬೇಕು ಅಂತ ಹೇಳಿ ಓಡ್ತಿದೀವಲ್ಲ, ಅದಕ್ಕೆ ಏನು ಸರ್ ಪರಿಹಾರ? ಮಾಡಿ. ವಾಟ್ ಇಸ್ ದ ಪ್ರಾಬ್ಲಮ್? ಅದನ್ನ ಮಾಡೋದ್ರಿಂದ ಏನ್ ಸಮಸ್ಯೆ? ಫಸ್ಟ್ ಆಫ್ ಆಲ್ ಅದನ್ನ ಹೇಳಿ ನನಗೆ. ಈಗ ಲೈಫ್ ವಾಂಟ್ಸ್ ಯು ಟು ಮೇಕ್ ಮನಿ. ಯಾವ ರೀತಿಯಲ್ಲಿ ನೀವು ಮಾಡ್ತೀರಾ? ಈಗ ಮುಂಚೆ ಆದ್ರೆ ಬರೀ ಸ್ವಾರ್ಥಕ್ಕೋಸ್ಕರ, ನನಗ್ ದುಡ್ಡು ಬೇಕು ಅಂತ ನಾನು ಮಾಡ್ತಾ ಇದ್ದೆ. ಎಕ್ಸಾಂಪಲ್, ಈ ಒಂದು ಎಕ್ಸಾಂಪಲ್, ನನಗ್ ದುಡ್ಡು ಬೇಕಪ್ಪ ಅದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ನನಗ್ ದುಡ್ಡು ಬೇಕು, ನನಗೊಂದು ಏನಕ್ಕೆ ಅಂತ ಅಂದ್ರೆ ಐ ನೀಡ್ ಅ ಫ್ರೀಡಮ್ ಟು ಸ್ಟಡಿ ಮೈ ಲೈಫ್, ಸ್ಟಡಿ ಮೈ ಸೆಲ್ಫ್. ಅಥವಾ ಈ ವಾಟ್ ಇಸ್ ಯುವರ್ ಇಂಟೆನ್ಷನ್ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಯಾವುದೇ ಒಂದು ಪರ್ಟಿಕ್ಯುಲರ್ ವಿಷಯದಲ್ಲೂ ನೀವು ದುಡ್ಡು ಮಾಡ್ತಾ ಇದ್ದೀರೋ ಅಥವಾ ನೀವು ಇನ್ನೊಂದನ್ನ ಏನೋ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಎಲ್ಲಿ ಬರೀ ಸೆಲ್ಫ್ ಇನ್ವಾಲ್ವ್ ಆಗಿದೆಯೋ, ಅಂದ್ರೆ ಎಲ್ಲಿ ಬರೀ ಈಗೋ ಆಡ್ ಆಗಿದೆಯೋ, ಅಥವಾ ಸೆಲ್ಫ್ ಮಾತ್ರ ನನಗೋಸ್ಕರ ಮಾತ್ರ ನಾನು ಇದನ್ನ ಮಾಡ್ತಿದ್ದೀನಿ ಅನ್ನೋ ಒಂದು ಥಾಟ್ ಎಲ್ಲಿವರೆಗೂ ನಮ್ಮಲ್ಲಿ ಇರುತ್ತೋ ಅಲ್ಲಿವರೆಗೂ ನಾವು ಕರ್ಮದ ಪ್ರತಿಫಲಗಳನ್ನ ಅನುಭವಿಸಬೇಕು. ಹಾಗಾಗಿ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ಇನ್ ದ ಸೆನ್ಸ್ ಈಗೋಲೆಸ್ ಆಕ್ಟಿವಿಟಿ. ಆ ಈಗೋನ ಪಕ್ಕಕ್ಕಿಟ್ಟು ನಾವು ಲೈಫ್ಗೋಸ್ಕರ ಕೆಲಸ ಮಾಡ್ತೇವೆ. ದಿಸ್ ಇಸ್ ವಾಟ್ ಲೈಫ್ ವಾಂಟ್ ಮೀ ಟು ಡೂ. ಅದನ್ನ ನಾವು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಇನ್ ಮಿಕ್ಕಿರೋ ತಂತಾನೆ ಆಟೋಮೆಟಿಕಲಿ ಆಗುತ್ತೆ. ಬರ್ತಕ್ಕಂಥದ್ದನ್ನ ಆಸ್ ಅ ಪ್ರಸಾದ ಅಂತ ನಾವು ಒಪ್ಕೊಳ್ತೀವಿ. ದುಡ್ಡು ಬಂತ, ಇಟ್ ಇಸ್ ಅ ಬ್ಲೆಸಿಂಗ್ ಆಫ್ ದ ಗಾಡ್. ದುಡ್ಡು ಬಂದಿಲ್ವಾ, ಇಟ್ ಇಸ್ ಅ ಬ್ಲೆಸಿಂಗ್ ಆಫ್ ದ ಗಾಡ್. ಎನಿ ಅದರ್ ಕ್ವೆಶ್ಚನ್ಸ್? Hi Nataraj, I had one question. ವಿಶ್ವನಾಥ್. ಎಸ್ ಸರ್. ಸೊ ನೀವು ಇಷ್ಟೊತ್ತವರೆಗೂ ಹೇಳಿದಾಗ ಲೈಕ್ ನಾವು ಜಸ್ಟ್ ಪ್ರೇಕ್ಷಕ ಮಾತ್ರನೇ. ಸೊ ಕೆಲ್ಸ ನಾವ್ ಏನ್ ಮಾಡಿದ್ರು ಅದೆಲ್ಲ ದೇವ್ರು ಮಾಡಿಸ್ದಾಗೆ ಅಂತ ಹೇಳಿದ್ರೆ,
ಆಗ ನಾನು ಇನ್ ಕೇಸ್ ಇಷ್ಟು ದಿನಗಳಲ್ಲಿ ನಾನು ಏನಾದ್ರು ತಪ್ಪು ಮಾಡಿ ಅದೆಲ್ಲ ನನ್ನ ಕರ್ಮ, ಆ ಕರ್ಮ ಫಲದಿಂದಾನೇ ಮತ್ತೆ ಈಗ ಒಂದು ಸಿಚುವೇಶನ್ ಅಲ್ಲಿ ಬಂದು ನಿಂತಿದ್ದೀನಿ. ಮತ್ತೆ ಆ ಸಿಚುವೇಶನ್ ಅಲ್ಲಿ ನಾನು ಇನ್ ಕೇಸ್ ಏನಾದ್ರು ತಪ್ಪು ಮಾಡಿದ್ರೆ ಮತ್ತೆ ಅದು ನಾನ್ ಮಾಡಿಲ್ಲ, ದೇವ್ರು ಮಾಡಿದಾಗೆ ನಾನು ಒಬ್ಬ ಪ್ರೇಕ್ಷಕ ಮಾತ್ರನೇ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನೀವು ತಪ್ಪು ಮಾಡಿದೀರಾ ಅಂತ ಯಾಕ ತಪ್ಪು ಬಂತು ಅಂತಂದ್ರೆ ಈಗೋ ಸ್ಟೇಟ್ ಇಂದ ನಾವು ಆ ಒಂದು ಆಕ್ಟಿವಿಟಿನ ಮಾಡಿರ್ತೀವಿ. ಸೆಲ್ಫ್ಲೆಸ್ ಆಕ್ಟಿವಿಟಿ. ಈಗ ಯಾವ್ದೇ ಒಬ್ಬ ವ್ಯಕ್ತಿ ಮೇಲೆ ತುಂಬಾ ದ್ವೇಷ ಇದೆ ಅಂತಂದ್ರೆ ಮಾತ್ರ ತಾನೇ ಅವನಿಗೆ ಏನಾದ್ರು ಕೆಟ್ಟದ್ ಬಯಸೋದವ್ರು. ಕರೆಕ್ಟ್? ಓಕೆ. ಯಾವ್ದೋ ಒಬ್ಬ ವ್ಯಕ್ತಿ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಒಂದು ಮೋಹ ಇದೆ ಅಂತಂದಾಗ ಮಾತ್ರ ತಾನೇ ಅವ್ರನ್ನ ನಾವು ಸೋಕಾಲ್ಡ್ ಪ್ರೀತಿಸೋದು ಅದು ಇದು ಅಂತ ಹೇಳೋದು. ಈಗ ನಮ್ಮ ಮನೆ ಪಕ್ಕದಲ್ಲಿರೋರಿಗೆ ಹುಷಾರ್ ತಪ್ಪಿದ್ರೆ ನಮಗೆ ಬೇಜಾರಾಗತ್ತಾ? ಅಷ್ಟಿಲ್ಲ. ಅಲ್ಲ, ಆಗ್ಬೋದು, ಅಷ್ಟಿಲ್ಲ. ನಮ್ಮನೇಲಿರೋರಿಗೆ ಹುಷಾರ್ ತಪ್ಪಿದ್ರೆ ಬೇಜಾರಾಗುತ್ತೆ ಇಲ್ವಾ? ತುಂಬಾ ಕ್ಲೋಸ್ ಇರೋ ರಿಲೇಶನ್ಶಿಪ್ ಆಗುತ್ತೆ. ದಟ್ ಈಸ್ ದ ಪಾಯಿಂಟ್. ಸಿ, ಈ ಇಷ್ಟ ಕಷ್ಟಗಳು, ರಾಗದ್ವೇಷಗಳು ಇದೆಲ್ಲ ಇರತಕ್ಕಂಥದ್ದು ಎಟ್ ದ ಲೆವೆಲ್ ಆಫ್ ಕಂಡೀಷನಿಂಗ್ ಆಫ್ ದ ಈಗೋ. ಅಹಂಕಾರದ ಒಂದು ಕಂಡೀಷನಿಂಗ್ ಏನಿದೆಯೋ ಅದ್ರ ಮೂಲಕ ನಾವು ಆಕ್ಟ್ ಮಾಡ್ತೀವಿ, ಅದ್ರ ಮೂಲಕ ನಾವು ಆಕ್ಷನ್ ತಗೊಳ್ತೀವಿ ಅಂತ ಅಂದ್ರೆ ಅದು ಒಳ್ಳೇದೇ ಇರ್ಬೋದು, ಕೆಟ್ಟದೇ ಇರ್ಬೋದು, ಎರಡರಲ್ಲೂ ಕೂಡ ಲಾಕ್ ಇದೆ. ಬಟ್ ಅದು ನನ್ನ ಮೂಲಕ ಮಾಡಿಸಿರ್ತಕ್ಕಂಥದ್ದು, ಅದ್ರ ನನ್ನ ಮೂಲಕ ಆಗಿರ್ತಕ್ಕಂಥದ್ದು ಅಂತ ಥಿಂಕ್ ಮಾಡ್ಕೊಂಡು ನಾನು ಇವಾಗ ನನಗೆ ಹೆಂಗ್ ಬೇಕೋ ಹಂಗ ನಾನು ಆಕ್ಷನ್ ತಗೊಳಕ್ ಆಗಲ್ಲ. ರೈಟ್? ಇವನ್ ಇಫ್ ಯು ವಾಂಟ್ ಟು ಡೂ ದಟ್, ದ ಬ್ಲೆಸಿಂಗ್ ಆಫ್ ನೇಚರ್ ಇಸ್ ನೀಡೆಡ್. ಆತರ ಮಾಡೋಕ್ಕೂ ಆಗಲ್ಲ. ಈಗ ನೀವು ಹಿಂಗಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ಸಿರೋದು ನೇಚರ್ ಅಂತ ಹೇಳ್ಕೊಂಡ್ರೆ ನಿಮ್ಮನೆ ಒಳಗಡೆಗೆ ಹಾಕೋದು. ಸೊ ಇಟ್ ಈಸ್ ನಾಟ್ ಅಬೌಟ್ ಏನ್ ಹೇಳಿ. ಹಾ ಸರ್, ಸರ್ ಹೇಳಿ. ನಟರಾಜ್ ಸರ್, ಜಸ್ಟ್ ಒಂದ್ ಅಡಿಷನಲ್ ಪಾಯಿಂಟ್ ನಾನು ಇಲ್ಲಿ ಆಡ್ ಮಾಡ್ಬೇಕು ಅನ್ಕೋತಾ ಇದೀನಿ. ವಿಶ್ವನಾಥ್ ಸರ್, ಈಗ ನೀವು ಹೇಳ್ದಂಗೆ ಮಾಡಿಸಿದ್ದು ನೇಚರ್ ಇರಬಹುದು ಅಥವಾ ಇದಿರ್ಬೋದು ಅಂತ ಹೇಳೋದೇನೋ ಕರೆಕ್ಟ್. ಬಟ್ ಅದು ಯಾವ ಲೆವೆಲ್ಲಿನಲ್ಲಿ? ಈಗ ನಿಮ್ಮ ಮನಸ್ಸು ಆಲೋಚನೆ ಮಾಡಿ ನಿಮ್ಮ ದೇಹ ಅದನ್ನ ಮಾಡ್ತು, ಆ ಒಂದು ಇದು ಒಂದು ಕೆಲಸವನ್ನ ಅಂದ್ರೆ ಓಕೆ, ನೇಚರ್ ಮಾಡಿಸಿರೋದೇನೋ ಕರೆಕ್ಟ್, ದಟ್ ಈಸ್ ಅಗ್ರೀಡ್. ಆದರೆ ಅದು ಇಟ್ಸ್ ಅ ಕರ್ಮ ದಟ್ ಯು ಹ್ಯಾವ್ ಡನ್. ಅದಕ್ಕೆ ಬರುವಂತಹ ರಿಯಾಕ್ಷನ್ ಏನಿದೆಯಲ್ಲ, ದಟ್ ವಿಲ್ ಅಗೇನ್ ಕಮ್ ಬ್ಯಾಕ್. ಅದು ಮತ್ತೆ ಬಂದು ಮೈಂಡ್ ಮತ್ತೆ ಬಾಡಿಗೆ ಅಫೆಕ್ಟ್ ಮಾಡೇ ಮಾಡುತ್ತೆ. ಆ ಟೈಮಿನಲ್ಲೂ ಕೂಡ ನೀವು ಅದೇ ರೀತಿಯಾದ ಆಲೋಚನೆಯಲ್ಲಿ ಇರ್ಬೇಕು. ಮಾಡ್ತಾ ಇರೋದು ನಾನಲ್ಲ, ನೇಚರ್ ಅನ್ಬಿಟ್ಟು ಅಂತ. ಈಗ ನಾನು ಯಾವ್ದೋ ಒಂದು ತಪ್ಪು ಕೆಲಸವನ್ನ ಮಾಡದೆ ಅಂದ್ರೆ ಅದಕ್ಕೆ ತಕ್ಕನಾದ ಪ್ರತಿಫಲ ಬಂದೇ ಬರುತ್ತೆ. ಈಗ ನಟರಾಜ್ ಸರ್ ಹೇಳ್ದಂಗೆ ಜೈಲಿಗೆ ಹಾಕೋದು ಮಾಡೋದು, ಏನೋ ಒಂದು ತಪ್ಪು ಕೆಲಸ ಮಾಡಿದ್ವಿ ಅಂದ್ರೆ ಜೈಲಿಗೆ ಹಾಕೋದು ಇಲ್ಲ, ನಾ ದೇವ್ರು ಮಾಡಿಸಿದ್ದು ಅಂತ ಹೋಗಿ ನಾನು ಕೋರ್ಟ್ ನಲ್ಲಿ ಆರ್ಗ್ಯೂ ಮಾಡ್ತೀನಿ ಅನ್ನೋದಲ್ಲ. ಅಲ್ಲಿ ನಾವು ತಪ್ಪು ಮಾಡಿದೀವಿ ಅಂದ್ರೆ ಅದು ಮನಸ್ಸು ಆಲೋಚನೆ ಮಾಡಿದೆ, ದೇಹ ಆ ಕೆಲಸವನ್ನ ಮಾಡಿದೆ. ಅವ್ರು ತಗೊಂಡೋಗಿ ಏನೇ ಒಂದು ಇದು ಮಾಡಿದ್ರು ಅದಕ್ಕೆ ಬರುವಂತ ಶಿಕ್ಷೆ ಕೂಡ ಅದು ಮೆಂಟಲ್ಲಿ ಆಗುವಂತಹ ಸಮಸ್ಯೆಗಳೇ ಇರ್ಬೋದು ಅಥವಾ ದೇಹಕ್ಕೆ ಆಗುವಂತಹ ಸಮಸ್ಯೆಗಳೇ ಇರ್ಬೋದು. ಅದು ಆಗೋದು ಮೈಂಡ್ ಅಂಡ್ ಬಾಡಿ ಲೆವೆಲ್ ನಲ್ಲಿ, ಮತ್ತೆ ಮನಸ್ಸು ಮತ್ತೆ ದೇಹಕ್ಕೆ ಆಗುವಂತದ್ದು. ಆ ಒಂದು ಸಮಯದಲ್ಲೂ ಕೂಡ ನೀವು ಸಾಕ್ಷಿ ಭಾವದಿಂದಾನೇ ನೋಡ್ತಾ ಇರ್ತೀರಿ. ಅದನ್ನ ತಪ್ಪು ಮಾಡಿದಾಗ್ಲೂ ಕೂಡ ಸಾಕ್ಷಿಯಾಗಿ ಅದನ್ನ ನೋಡ್ತಾ ಇರ್ತೀರಿ. ಆ ತಪ್ಪಿನಿಂದಾಗುವ ಪ್ರತಿಫಲ ಏನಿದೆ ಅದನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇರ್ತೀರಿ. ಅದೇ ರೀತಿ ಒಳ್ಳೆ ಕೆಲಸವಾದ್ರೂ ಆಗ್ಲಿ, ನೀವು ಬರೀ ನಾವು ಯಾಕೆ ಕೆಟ್ಟ ಕೆಲಸಗಳ ಬಗ್ಗೆನೆ ಮಾತಾಡ್ಬೇಕು. ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ರಿ ಅನ್ಕೊಳ್ಳಿ, ಅದರಿಂದ ಏನೋ ಒಂದು ಒಳ್ಳೇದಾಯ್ತು ಅಂದ್ರೂ ಕೂಡ ಅದೇ ಒಂದು ಲೆವೆಲ್ನಲ್ಲಿ ಇರುತ್ತೆ. ನೀವು ಸಾಕ್ಷಿ ಮಾತ್ರ. ಈಗ ನೀವು ಸಾಧಾರಣ ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ಈಗ ಯಾರಾದ್ರೂ ತಪ್ಪು ಮಾಡಿದ್ದಾರೆ ಅಂದ್ರೆ ಜನಕ್ಕೆ ಗೊತ್ತಾಗದೆ ಇರ್ಬೋದು, ಮಾಡಿದ ವ್ಯಕ್ತಿಗೆ ಗೊತ್ತಿರುತ್ತೆ ಅಲ್ವಾ ಅದು ಅವ್ರು ಮಾಡಿರೋದು ತಪ್ಪು ಅಂತ. ಹಾಗಾಗಿ ನಾವು ಒಂದು ಸಾಧಾರಣವಾಗಿ ನಮ್ಮ ದೈನಂದಿನ ಜೀವನದಲ್ಲೇ ಬಳಸ್ತೀವಿ ಆ ಪದವನ್ನ ಅಲ್ವಾ. ನಿಮ್ಮ ಆತ್ಮಸಾಕ್ಷಿನೇ ಕೇಳ್ಕೊಳ್ಳಿ, ನೀವು ಮಾಡಿರೋದು ಸರಿನಾ ತಪ್ಪಾ ಅನ್ಬಿಟ್ಟು ಅಂತ ಬಹಳ ಕಾಮನ್ ಆಗಿ ಬಳಸ್ತೀವಿ ಆ ಪದವನ್ನ. ಆದರೆ ಅದಕ್ಕೆ ಆದಂತ ಭಾರಿ ಡೀಪ್ ಮೀನಿಂಗ್ ಇದೆ. ಆತ್ಮ ಸಾಕ್ಷಿಯನ್ನ ಕೇಳ್ಕೊಳ್ಳಿ ಅಂತಾರೆ. ಅಂದ್ರೆ ಯು ಆಸ್ ಅನ್ ಆತ್ಮ ಆರ್ ಎ ಸಾಕ್ಷಿ ದೇರ್, ಯು ಆರ್ ಅ ವಿಟ್ನೆಸ್. ಅಲ್ಲಿ ಆ ಒಂದು ಸಿಚುಯೇಷನ್ನಿನಲ್ಲಿ ನೀವು ಒಂದು ಸಾಕ್ಷಿಯಾಗಿ ನೋಡ್ತಾ ಇರ್ತೀರಿ. ತಪ್ಪು ಮಾಡಿರೋದು ಮನಸ್ಸಿನಿಂದ ಬಂದಿರುವ ಆಲೋಚನೆಗಳಿಂದ ದೇಹ ಮಾಡಿರುವಂತಹ ತಪ್ಪನ್ನು ಕೂಡ ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇರುತ್ತೆ. ಹಾಗಾಗಿ ಆತ್ಮಕ್ಕೆ ಗೊತ್ತಿರುತ್ತೆ ಇದು ಮಾಡಿರೋದು ತಪ್ಪು, ಇದು ಮಾಡಿರೋದು ಸರಿ ಅನ್ನೋದು ತಿಳಿದೇ ಇರುತ್ತೆ. ಅದರಿಂದ ಆಗುವಂತಹ ಎಫೆಕ್ಟ್ಸ್ ಏನೇ ಇದ್ರೂ ಕೂಡ ಅದೂನು ಮನಸ್ಸು ಮತ್ತೆ ದೇಹ ಅನುಭವಿಸ್ಬೇಕು. ಅದು ಈ ಜನ್ಮದಲ್ಲೇ ಆಗಿರಬಹುದು, ಜನ್ಮಾಂತರಗಳಲ್ಲೇ ಆಗಿರಬಹುದು. ಒಟ್ನಲ್ಲಿ ಅದು ಅಲ್ಲಿಗೆ ಬಂದು ನಿಂತೇ ನಿಲ್ಲುತ್ತೆ, ವಾಪಸ್ ಬಂದೇ ಬರುತ್ತೆ. ಮಾಡಿರುವಂತಹ ಪ್ರತಿಯೊಂದು ಒಳ್ಳೆ ಕೆಲಸಗಳ ರಿಟರ್ನು ಬರುತ್ತೆ, ಕೆಟ್ಟ ಕೆಲಸಗಳ ರಿಟರ್ನು ಬರುತ್ತೆ. ಅಷ್ಟನ್ನು ಸಾಕ್ಷಿ ಭಾವದಿಂದ ನೋಡ್ತಾ ಇರ್ಬೇಕೇ ಹೊರತು ಅದರಲ್ಲಿ ಹೋಗಿ ಇನ್ವಾಲ್ವ್ ಆದ್ವಿ ಅಂದ್ರೆ, ವಿಶ್ವಾಸ ಅವ್ರು ಕೇಳೋದ್ರಲ್ಲ ಟ್ರ್ಯಾಪ್ ಇಂದ ಹೇಗ್ ಹೊರಗೆ ಬರೋದು ಅಂತ,
ಆ ಟ್ರ್ಯಾಪಿನ ಒಳಗೆ ಹೋಗಿ ಸೇರ್ಕೊಂಡಂಗಾಗುತ್ತೆ. ನಾವು ಯಾವಾಗ ಸಾಕ್ಷಿ ಭಾವವನ್ನ ಬಿಟ್ಟು ನಾನು ಮಾಡಿದ್ದು ಒಳ್ಳೆ ಕೆಲಸ, ನಾನು ಮಾಡಿದ್ದು ಕೆಟ್ಟ ಕೆಲಸ ಅನ್ನೋದು, ನಾನು ಮಾಡಿದ್ದು ಅನ್ನೋದು ಬಂದ ಕೂಡ್ಲೆ ನಾವು ಹೋಗಿ ಒಳಗೆ ಸೇರ್ಕೊಂಡ್ವಿ ಅಂತ ಅರ್ಥ. ತಪ್ಪು ಕೆಲಸ ನಡೀತಾ ಇದೆ, ಒಳ್ಳೆ ಕೆಲಸ ನಡೀತಾ ಇದೆ ಅನ್ನೋದು ನಮ್ಮ ಮೈಂಡಿನಲ್ಲಿ ಬರಬೇಕು. ಹಾಗಂತ ಹೇಳಿ ಮನಸ್ಸಿನಲ್ಲಿ ದುರಾಲೋಚನೆಗಳನ್ನ ಇಟ್ಕೊಂಡು ತಪ್ಪು ಕೆಲಸಗಳನ್ನ ಮಾಡ್ತಾನೆ ಹೋದ್ವಾ, ಆಯ್ತು, ಮಾಡ್ತಾ ಹೋದ್ರು ಕೂಡ ಅದಕ್ಕೆ ಆದಂತ ಕೆಟ್ಟ ಫಲಗಳು ಬಂದೇ ಬರುತ್ತೆ. ಅದನ್ನ ಅನುಭವಿಸ್ಬೇಕಾದಾಗ್ಲೂ ಕೂಡ ನಾನು ಅದೇ ಯೋಚನೆ ಇರ್ಬೇಕು, ದೇವ್ರು ಮಾಡಿಸಿದ್ದು ನಾನು ಯಾಕೆ ಅನುಭವಿಸ್ಬೇಕು, ನಾನು ಅನುಭವಿಸ್ತಾ ಇಲ್ಲ ಅಲ್ಲಿ. ನಾನು ಯಾವ ರೀತಿನಲ್ಲಿ ನಾನು ಅದನ್ನ ಡಿಸಿಷನ್ ತಗೊಳ್ಳಿಲ್ಲ ಅಂತ ಆಯ್ತೋ, ಅದೇ ರೀತಿನಲ್ಲಿ ನಾನು ಆ ಕಷ್ಟವನ್ನ ಅನುಭವಿಸ್ಬೇಕಾದ್ರಾಗ್ಲೂ ನಾನು ಸಾಕ್ಷಿಯಾಗೇ ಇರ್ತೀನಿ. ದೇಹ ಮನಸ್ಸು ಅನುಭವಿಸ್ತಾ ಇರುತ್ತೆ ಅದನ್ನ. ಎರಡೂ ಅದು ನಾವು ಆಕ್ಷನ್ ತಗೋಬೇಕಾದಾಗ, ಅದಕ್ಕೆ ರಿಯಾಕ್ಷನ್ ಬಂದಾಗ ಎರಡೂ ಟೈಮ್ ನಲ್ಲೂ ಒಂದೇ ಲೆವೆಲ್ ನಲ್ಲಿ ಇದ್ದು ನೋಡ್ಬೇಕು ನಾವು ಅದನ್ನ. ಒಂದ್ಸರ್ತಿ ಆತ್ಮವಾಗಿ ಇದ್ದು ನೋಡ್ಕೊಂಡ್ಬಿಟ್ಟು ಇನ್ನೊಂದ್ಸರಿ ನನ್ನ ದೇಹಕ್ಕೆ ಏನಾಗ್ಬಾರ್ದು ಅಂದ್ರೆ ಅಲ್ಲೇ ಬಂತು ಎಡವಟ್ಟು, ನಾವು ಹೋಗಿ ಟ್ರಾಪಲ್ ಸೇರ್ಕೊಂಡಂಗ ಆಯ್ತು ಅದು. ಎಸ್, ಸಂತೋಷ್ ಕೂಡ ಪ್ರಶ್ನೆ ಕೇಳಿದ್ದಾರೆ. ಎಲ್ಲಾ ಕೆಟ್ಟ ಕೆಲಸ ಮಾಡಿ ದೇವರು ಮಾಡಿಸಿದ್ರು ನೇಚರ್ ಮಾಡಿಸಿದ್ದು ಅಂತ ಹೇಳಕ್ಕಾಗತ್ತಾ ಸರ್ ಅಂತ. ಎಲ್ಲಾ ಕೆಟ್ಟ ಕೆಲಸ ಮಾಡಿ ಅಂತ ಅನ್ನೋ ಸ್ಟೇಟ್ಮೆಂಟ್ ಅಲ್ಲೇ ಇದೆ. ಅದು ಕೆಟ್ಟದ್ದು ಅಂತ ನಿಮಗೆ ಹೆಂಗ್ ಗೊತ್ತಾಯ್ತು? ಫಸ್ಟ್ ಆಫ್ ಆಲ್, ಕೆಟ್ಟದ್ದು ಒಳ್ಳೇದು ಅಂತ ನಮ್ಗೆ ಆಲ್ರೆಡಿ ಗೊತ್ತಿದೆ, ರೈಟ್? ಇಟ್ ಇಸ್ ನಾಟ್ ದಟ್ ಕ್ವಶನ್ ಈಸ್ ನಾಟ್ ಅವ್ರು ಮಾಡಿಸಿದ್ದು ಏನ್ ಬೇಕಾದ್ರೂ ಮಾಡೋಣ ಬಿಡು ಅಂತಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್, ರೈಟ್? ಕೆಟ್ಟ ಕೆಲಸ ಅಂತ ನಮ್ಗೆ ಗೊತ್ತಿದೆ ಅಂತಂದ್ರೆ ಮಾಡಕ್ ಹೋಗ್ಬೇಡಿ ಅದನ್ನ, ರೈಟ್? ಡೋಂಟ್ ಸಿ, ಇಫ್ ಯು ವಾಂಟ್ ಟು ಸಫರ್ ಯು ಕ್ಯಾನ್ ಸಫರ್ ಆಸ್ ಅ ಬಾಡಿ ಅಂಡ್ ಮೈಂಡ್. ನಿಮ್ಗೆ ಅಷ್ಟು ಖುಷಿ ಇದೆ ಅಂತಂದ್ರೆ ಮುದ್ದೆ ತಿನ್ನೋದು ತಿನ್ನಿ, ಇಲ್ಲ ಅಂತಂದ್ರೆ ಬಿ ಹ್ಯಾಪಿ. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ಆಲ್ರೆಡಿ ಆಗಿರ್ತಕ್ಕಂಥದ್ರನ್ನ ಇಟ್ಕೊಂಡು ನಮಗೊಂದು ಪಾಪ ಪ್ರಜ್ಞೆ ಕಾಡ್ತಾ ಇರುತ್ತೆ. ಅಯ್ಯೋ, ನಾನು ಹಿಂಗ್ ಮಾಡ್ಬಿಟ್ನಲ್ಲ, ಹಿಂಗ್ ಮಾಡ್ತಿದ್ನಲ್ಲ, ಹಿಂಗಾಗೋಗಿದೆಯಲ್ಲ. ಸಬ್ಮಿಟ್ ದಟ್, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್. ಅದನ್ನ ಒಪ್ಕೊಳ್ಳಿ, ಆಗಿರೋದು ನಿಜ, ಹೌದು. ಅದನ್ನ ಭಗವಂತನ ಪಾದಕ್ಕೆ ಹಾಕ್ಬಿಡಿ. ದಿಸ್ ಈಸ್ ಯುವರ್ಸ್, ಇದಾಗಿದೆ, ನನಗೆ ಗೊತ್ತಿಲ್ಲದೆ ಆಗಿದೆ, ಬಟ್ ಇನ್ಮೇಲಿಂದ ಎವ್ರಿ ಮೂಮೆಂಟ್ ಲೈಫ್ ಗಿವ್ಸ್ ಅನ್ ಆಪರ್ಚುನಿಟಿ. ಎವ್ರಿ ಮೂಮೆಂಟ್ ಲೈಫ್ ಗಿವ್ಸ್ ಅನ್ ಆಪರ್ಚುನಿಟಿ. ಆ ಒಂದು ಅವಕಾಶವನ್ನ ಉಪಯೋಗಿಸಿಕೊಂಡು ಬದುಕನ್ನ ಬದಲಾಯಿಸೋದ್ರ ಕಡೆಗೆ ನೀವು ಪ್ರಯತ್ನವನ್ನ ಮಾಡ್ತೀರಾ. ನಾಟ್ ಫಾರ್ ದ ಸೇಕ್ ಆಫ್ ಈಗೋ, ಅಹಂಕಾರಕ್ಕೋಸ್ಕರ ಅಲ್ಲ ನಾವು ಕೆಲಸ ಮಾಡ್ಬೇಕಾಗಿರೋದು, ಭಗವಂತನಿಗೋಸ್ಕರ ಕೆಲಸ ಮಾಡ್ತೀವೋ, ಅಥವಾ ವಿ ವರ್ಕ್ ಫಾರ್ ನೇಚರ್, ವಿ ವರ್ಕ್ ಫಾರ್ ಗಾಡ್. ಸೊ ಏನೇನೆಲ್ಲ ಇಲ್ಲಿವರೆಗೂ ಆಗಿದೆಯೋ, ಆ ಎಂಟೈರ್ ಬರ್ಡನ್ ನಾವೇನ್ ಹೊತ್ಕೊಂಡು ಓಡಾಡ್ತಾ ಇದೀವೋ ಅದನ್ನ ಅವ್ರ ಪಾದಕ್ಕೆ ಹಾಕ್ಬಿಡಿ. ಇಲ್ಲಿಂದ ಲೈಫನ್ನ ಬದಲಾಯಿಸ್ಕೊಳಕ್ಕಾಗತ್ತಾ? ಇಲ್ಲಿಂದ ಬೆಟರ್ ಮಾಡ್ಕೊಳಕ್ಕಾಗತ್ತಾ ಲೈಫನ್ನ? ದ ಪಾಸಿಬಿಲಿಟಿ ಇಸ್ ವೆರಿ ವೆರಿ ಹೈ. ಬಿಕಾಸ್ ನಮ್ಗೆ ಗೊತ್ತಿದೆ, ಲೈಫ್ ನಮ್ಮ ಎದುರುಗಡೆ ಈ ರೀತಿ ಪರಿಸ್ಥಿತಿನ ತಂದಿಟ್ಟಿದೆ ಅಂತಂದ್ರೆ ಲೈಫ್ ವಾಂಟ್ಸ್ ಅಸ್ ಟು ಡೂ ಇಟ್. ಹಾಗಾಗಿ ನಾ ಒಂದು ಕೆಲಸವನ್ನ ಮಾಡ್ತೀನಿ ಅನ್ನೋ ಒಂದು ಥಾಟ್ ಪ್ರೊಸೆಸ್ ಇಟ್ಕೊಂಡು ಶ್ರದ್ಧೆಯಿಂದ, ಆ ಒಂದು ಮನೋಭಾವದಿಂದ ನಾವು ಕೆಲಸವನ್ನ ಮಾಡಿ ಬಂದಿರತಕ್ಕಂಥ ರಿಸಲ್ಟ್ಸ್ ಗಳನ್ನ ಆಸ್ ಇಟ್ ಈಸ್ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ಮತ್ತೆ ಮುಂದೆ ಖುಷಿಯಿಂದ ವರ್ಕ್ ಮಾಡಕ್ ನಾವು ಸ್ಟಾರ್ಟ್ ಮಾಡ್ತೀವಲ್ವಾ, ದಟ್ ಈಸ್ ವೆನ್ ಲೈಫ್ ಎಕ್ಸ್ಪ್ರೆಸಸ್ ಥ್ರೂ ಅಸ್. ಭಗವಂತ ನಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡ್ತಾರೆ. ಭಗವಂತನ ಕೊಳಲಲ್ಲಿ ಮ್ಯೂಸಿಕ್ ಬರಬೇಕು ಅಂತಂದ್ರೆ ಫಸ್ಟ್ ಆ ಕೊಳಲು ಖಾಲಿ ಆಗ್ಬೇಕು. ಆ ಖಾಲಿ ಮಾಡೋ ಕೆಲಸಕ್ಕೆ ಹೆಲ್ಪ್ ಮಾಡುತ್ತೆ ನಮಗೆ ಕರ್ಮಯೋಗ. ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ಇಟ್, ರೈಟ್? ಐ ಆಮ್ ನಾಟ್ ದ ಡೂವರ್ ಆಫ್ ದ ಆಕ್ಷನ್, ದಿಸ್ ಈಸ್ ಮೈ ಗಾಡ್ ಅಥವಾ ಮೈ ನೇಚರ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಲೈಫ್ ಏನಿದೆಯೋ ಇದು ನನಗೆ ಈ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಇವಾಗ ಕೊಡ್ತಾ ಇದೆ ಪರಿಸ್ಥಿತಿನ. ನಾನು ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ನಡ್ಕೊಂಡಿದ್ದೀನಿ. ಇನ್ ಮಿಕ್ಕಿರೋದು ನಿನ್ನಿಷ್ಟ. ಒಳ್ಳೇದು ಕೆಟ್ಟದ್ದು ನಮ್ಗೆ ಆಲ್ರೆಡಿ ಗೊತ್ತಿದೆ, ಒಳ್ಳೇದನ್ನೇ ನಾವು ಮಾಡ್ತೀವಿ. ಆ ರೀತಿ ಅಂತ ಇಂಟೆನ್ಷನ್ ಇದ್ದಾಗ ಒಳ್ಳೇದೇ ಮಾಡ್ತೀವಿ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಯಾವುದೇ ಕೆಟ್ಟ ಕೆಲಸ ಏನಿದೆಯೋ ಅದು ನಮ್ಮ ದೇಹಾತ್ಮದ ಮೂಲಕ ಅಥವಾ ಅಹಂಕಾರದ ಮೂಲಕ ನಾವು ಮಾಡಿರ್ತೀವಿ, ಇಲ್ಲಿವರೆಗೂ ಕಮಿಟ್ ಮಾಡಿರ್ತಕ್ಕಂಥದ್ದು. ಅದಕ್ಕೆ ತಕ್ಕಂತಹ ರಿಸಲ್ಟ್ಸ್ ಗಳು ಕೂಡ ನಮಗೆ ಬರ್ತಾ ಇರುತ್ತೆ. ದಟ್ ಈಸ್ ಅ ಹೋಲ್ ಪಾಯಿಂಟ್. ವಿಶ್ವನಾಥ್ ಅವರೇ, ಕ್ಲಾರಿಟಿ ಸಿಕ್ತಾ ಅಥವಾ ಹ್ಯಾವ್ ಎನಿ ಕ್ವಶನ್ಸ್? ನನ್ನ ಕ್ವಶನ್, ಮೈ ಕ್ವಶನ್ ವಾಸ್, ನಾನ್ ಏನು ಮಾಡದೇ ಇರುವಾಗ ಫಸ್ಟ್ ಆಫ್ ಆಲ್ ಸ್ಟಾರ್ಟಿಂಗ್ ಅಲ್ಲೇ ಈಗ ಕರ್ಮ ಅದೆಲ್ಲ ಬಂದಾದ್ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಈಗ ಮಾಡೋದು ಒಳ್ಳೇದು ಕೆಟ್ಟದು ಅದೆಲ್ಲ ಸೆಕೆಂಡರಿ. ಫಸ್ಟ್ ಪಾಯಿಂಟ್, ನಾನು ಫಸ್ಟ್ ಜನ್ಮ ಅಂತಾನೆ ಅನ್ಕೊಂಡ್ರೆ, ಆಗ ಒಂದು ನನಗೆ ಆಕ್ಷನ್ ಬಂದಾಗ ನನ್ನ ಹಿಂದ್ಗಡೆ ಕರ್ಮ ಯಾವ್ದೂ ಇಲ್ಲ, ಝೀರೋ ಕರ್ಮ. ಸೊ ನನ್ ಜನ್ಮ ಸ್ಟಾರ್ಟ್ ಆಗುವಾಗ ನಾನೇನಾದ್ರೂ ತಪ್ಪು ಮಾಡಿರ್ಬೇಕಾ ಈಗ ಕರ್ಮ ಇವೆಲ್ಲ ಬರ್ಲಿಕ್ಕೆ? ಸೊ ಆ ತಪ್ಪು ನಾ ಮಾಡಿಲ್ಲ. ಸೊ ಆಗ ಮಾಡ್ಸಿರೋದು ಫಸ್ಟ್ ಟೈಮ್ ಬಂದ್ಬಿಟ್ಟು ದೇವರೇ ಮಾಡ್ಸಿರ್ಬೇಕಲ್ವಾ? ಸೊ ಅವಾಗ ನನ್ ಕೈಲಿ ತಪ್ಪೆಂತಕ್ ಮಾಡ್ಸಿದ್ದ, ಸೊ ದಟ್ ನಾನೀಗ ಈ ಸಿಚುವೇಶನ್ ಅಲ್ಲಿ ಇದೀನಿ ಅಂದ್ರೆ ನನ್ ಕರ್ಮಗಳೇ ಕಾರಣ ಅಂತ ನೀವ್ ಹೇಳಲಿಕ್ಕೆ. ಓಕೆ, ಯಾಕೆ ಆ ಒಂದು ತಪ್ಪನ ನಿಮ್ ಕೈಯಿಂದ ಮಾಡಿಸ್ತಾ ಭಗವಂತ ಅಂತ? ಎಸ್, ಸಿ ದ ಥಿಂಗ್ ಈಸ್, ನಾನು ಅನ್ನೋ ಒಂದು ನೀವೇನ್ ಅಂತಿದ್ರೋ, ನಾನು ಅಂತಕ್ಕಂಥ ಪಾಯಿಂಟ್ ಇಲ್ಲಿಂದ ಬರ್ತಾ ಇದೀವಿ. ಎಲ್ಲಿಗೆ ಅದನ್ನ ನೀವು ಲಿಂಕ್ ಮಾಡ್ತಿದ್ದೀರಾ? ನೀವು ಆಕ್ಚುಯಲ್ ಸ್ಟೇಟ್ ಏನಿದೆಯೋ ನಿಮ್ದು, ರಿಯಲ್ ಸ್ಟೇಟ್, ರಿಯಲ್ ಟ್ರೂ ಸೆಲ್ಫ್ ಅಲ್ಲಿ ನಿಂತ್ಕೊಂಡು ಆ ಕ್ವಶನ್ ಕೇಳ್ತೀರಾ ಅಂತಂದ್ರೆ ಇಟ್ ಮೇಕ್ ನೋ ಸೆನ್ಸ್. ಬಿಕಾಸ್
ಈಗ ಎಕ್ಸಾಂಪಲ್ ಹೇಳ್ತಾ ಇರೋದು, ರಾತ್ರಿ ಕನ್ಸಲ್ಲಿ ನನ್ಗೆ ಹುಲಿ ಬಂದು ಕಚ್ಚಿತ್ತು, ಬೆಳಿಗ್ಗೆ ಎದ್ದು ನಾನು ಅದನ್ನ ಯಾಕೆ ಹಂಗಾಯ್ತು ಅಂತ ಅನ್ಕೊಂಡು ಥಿಂಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಡಸ್ ಇಟ್ ಮೇಕ್ ಸೆನ್ಸ್ ನಿಮ್ ಪ್ರಕಾರ? ನೋ. ಸಿಮಿಲರ್ಲಿ ಇಲ್ಲಿವರೆಗೂ ನಿಮ್ಗೆ ಗೊತ್ತಿರಲಿಲ್ಲ, ಬಿಕಾಸ್ ಆಫ್ ದಟ್ ಗೊತ್ತಿಲ್ದ ಅನ್ನೋದು ನನಗೆ ಗೊತ್ತಾದ ಮೇಲೆ ಏನ್ ನಡೀತಾ ಇದೆ ನನ್ನ ಜೊತೆ, ಏನ್ ನಡೀತಾ ಇದೆ ಜೀವನದಲ್ಲಿ ಪ್ರತಿನಿತ್ಯ ಅಂತಕ್ಕಂಥದ್ದು ಇವಾಗ ನನಗೆ ಗೊತ್ತಾದ್ಮೇಲೆ ಫ್ರಮ್ ನೌ ಆನ್ವರ್ಡ್ಸ್ ಐ ವಿಲ್ ಟ್ರೈ ಟು ಡಿಸ್ಅಸೋಸಿಯೇಟ್ ಮೈ ಸೆಲ್ಫ್. ನನ್ನ ಒಂದು ಅಹಂಕಾರವನ್ನ ಪಕ್ಕಕ್ಕಿಟ್ಟು ಕೆಲಸವನ್ನ ನಿಸ್ವಾರ್ಥವಾಗಿ ನಾನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅದರ ಮೂಲಕ ಏನೇನೆಲ್ಲ ನಾನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀನೋ, ಯಾವಾಗ ಸ್ಟಾರ್ಟ್ ಆಯ್ತು ವಿ ಡೋಂಟ್ ನೋ, ನಮ್ಮ ಅಜ್ಞಾನದಿಂದಾನೇ ಸ್ಟಾರ್ಟ್ ಆಗಿರುತ್ತೆ. ಆ ಒಂದು ಅಜ್ಞಾನದಿಂದಾನೇ ಸ್ಟಾರ್ಟ್ ಆದಂತಹ ಒಂದು ಚೈನ್ ಏನಿದೆಯೋ ಆ ಚೈನ್ ಅನ್ನ ಸ್ಲೋ ಆಗಿ ನಾವು ಬ್ರೇಕ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ವಿವೇಕ, ವಿತ್ ದ ಹೆಲ್ಪ್ ಆಫ್ ನಾಲೆಜ್. ಸ್ಲೋಲಿ ಒಂದಲ್ಲ ಎರಡು ಎವ್ರಿ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ಎವ್ರಿ ಆಕ್ಟಿವಿಟೀಸ್ ಅಲ್ಲೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಸ್ಲೋ ಆಗಿ ಆ ಒಂದು ಡಿಟ್ಯಾಚ್ಮೆಂಟ್ ಅಂತ ಏನ್ ಹೇಳ್ತೀವೋ ನಾವು, ಆ ಡಿಟ್ಯಾಚ್ಮೆಂಟ್ ಡೆವಲಪ್ ಆಗ್ತಾ ಹೋಗುತ್ತೆ ನಮ್ಮ ಒಳಗಡೆಗೆ. ಮೋರ್ ಅಂಡ್ ಮೋರ್ ಇಟ್ ಹ್ಯಾಪನ್ಸ್, ಆ ಒಂದು ಡಿಸ್ಟಿಂಕ್ಷನ್ ಯಾವಾಗ ಜಾಸ್ತಿ ಲೆವೆಲ್ ಹೊರಟೋಗುತ್ತೋ ಆವಾಗ ಆಟೋಮೆಟಿಕಲಿ ಯು ಆರ್ ಫ್ರೀ ವೈಲ್ ಲಿವಿಂಗ್ ಅಂತಕ್ಕಂಥ ಒಂದು ಪಾಯಿಂಟ್ ಬರುತ್ತೆ. ಬಟ್ ಅಲ್ಲಿವರೆಗೂ ಇಲ್ಲಿ ಆಗಿರ್ತಕ್ಕಂಥ ಕೆಲಸಗಳೇನಿದೆಯೋ ಅದರಿಂದ ಬರ್ತಕ್ಕಂಥ ರಿಸಲ್ಟ್ ಆಸ್ ಇಟ್ ಈಸ್ ಬಂದೇ ಬರುತ್ತೆ. ಅಟ್ ದ ಲೆವೆಲ್ ಆಫ್ ಬಾಡಿ, ಅಟ್ ದ ಲೆವೆಲ್ ಆಫ್ ಮೈಂಡ್ ಬರೋದನ್ನ ಆಸ್ ಇಟ್ ಈಸ್ ನಾನು ಎಕ್ಸೆಪ್ಟ್ ಮಾಡಿಕೊಂಡು, ನನ್ನ ಒಂದು ಅಜ್ಞಾನದಿಂದ ಇದು ಬಂದಿರತಕ್ಕಂಥದ್ದು, ಇಟ್ ಈಸ್ ಫೈನ್, ಐ ವಿಲ್ ಎಕ್ಸೆಪ್ಟ್ ಇಟ್. ಬಟ್ ನೌ ಆನ್ವರ್ಡ್ಸ್ ಐ ವಿಲ್ ಟೇಕ್ ಅನ್ ಆಕ್ಷನ್ ಇನ್ ಸಚ್ ಅ ವೇ, ಲೈಫ್ ನನ್ನ ಎದುರುಗಡೆಗೆ ಏನ್ ಕಾಂಟೆಕ್ಸ್ಟ್ ಕೊಟ್ಟಿದೆಯೋ, ಸ್ವಧರ್ಮವ ಏನ್ ಕೊಟ್ಟಿದೆಯೋ ಆ ಸ್ವಧರ್ಮದ ಮೂಲಕ ನಾನು ಕೆಲಸವನ್ನ ಮಾಡ್ತೀನಿ. ಅಂಡ್ ಐ ವಿಲ್ ಸಬ್ಮಿಟ್ ದಟ್ ಟು ದ ಲಾರ್ಡ್ ಅಥವಾ ಟು ದ ನೇಚರ್. ನನಗೆ ಈ ತರ ಮಾಡಕ್ ಹೇಳಿದ್ದೀನಿ, ನಾನು ಇದನ್ನ ಮಾಡಿದೀನಿ, ಇನ್ ಮಿಕ್ಕಿರೋದು ನಿನಗೆ ಬಿಟ್ಟಿರೋದು. ಸಿಂಪಲ್ ಆಸ್ ದಟ್. ಏನ್ ಬರುತ್ತೋ ಅದನ್ನ ಆಸ್ ಇಟ್ ಇಸ್ 100% ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ನಮ್ಮ ಈಗೋ ಏನಿದೆಯೋ, ನಮ್ಮ ಐಡೆಂಟಿಟಿ ಏನಿದೆಯೋ ಅದನ್ನ ಪಕ್ಕಕ್ಕೆ ಇಟ್ಬಿಡ್ತೀವಿ ನಾವು ಇದರಲ್ಲಿ. ವಿಶ್ವನಾಥ್ ಅವರೇ, ಜಸ್ಟ್ ಆಡ್ ಆನ್ ಸ್ಪೆಸಿಫಿಕ್ ನೀವು ಕೇಳಿದ ಪ್ರಶ್ನೆಗೆ, ವೇದಗಳಲ್ಲಾಗ್ಲಿ ಎಲ್ಲಾದ್ರೂ ಆಗ್ಲಿ, ನಮ್ಮ ಉಪನಿಷತ್ತುಗಳಲ್ಲಾಗ್ಲಿ ನೀವು ಹೇಳಿದ ಆ ಫಸ್ಟ್ ಟೈಮ್ ಇದೇ ನನ್ನ ಫಸ್ಟ್ ಜನ್ಮ ಅನ್ಕೊಳ್ಳೋಣ ಅನ್ನೋದು ಯಾವ ರೀತಿಯಾಗಿ ಹೇಳಿದ್ರಲ್ಲ, ಯಾಕೆ ಇದು ಶುರು ಆಯ್ತು, ಯಾವಾಗ ನೀವು ಬಂದಿದ್ರಲ್ಲಿ ಸೇರ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಅದು ಮಾತಾಡಲ್ಲ. ಯಾಕೆಂದ್ರೆ ಇನ್ ಜನರಲ್ ನೀವು ಮನುಷ್ಯನಾಗಿ ಹುಟ್ಟಿ ವೇದಗಳನ್ನು ಓದ್ತಿದ್ರೆ ಅಂತ ಆಗ್ಲಿ, ಅಥವಾ ನೀವು ಇನ್ ಜನರಲ್ ನೀವು ಒಂದು ಲೈಫ್ ಇದೆ ಅಷ್ಟೇ. ಯಾಕೆ ಸರ್ ನೀವು ಈ ಸೆಷನ್ ಬಂದಿದ್ದೀರಿ ಅಂದ್ರೆ ಯು ಆರ್ ಇನ್ ಸಂಸಾರ ಆಲ್ರೆಡಿ, ಯು ಆರ್ ಡನ್, ಯು ಆರ್ ಆಲ್ರೆಡಿ ಇನ್ಸೈಡ್ ದ ಟ್ರ್ಯಾಪ್. ನೀವು ಹೇಗ್ ಬಂದ್ರಿ, ಯಾಕೆ ಬಂದ್ರಿ ಅನ್ನೋದ್ರ ಬಗ್ಗೆ ಅದು ಮಾತಾಡಲ್ಲ. ಯು ಆರ್ ಆಲ್ರೆಡಿ ಇನ್ಸೈಡ್. ಒಳಗ್ ಬಂದ ಮೇಲೆ ಹೊರಗೆ ಹೋಗೋದನ್ನ ನೋಡ್ಬೇಕೇ ಹೊರತು ಯಾಕೆ ಒಳಗ್ ಬಂದೆ ನಾನು ಅಂತ ಯೋಚನೆ ಮಾಡಿ ಏನೂ ಯೂಸ್ ಇಲ್ಲ ಅದರಿಂದ. ಸೊ ಹಾಗಾಗಿ ಈವನ್ ಇನ್ ದ ಸ್ಕ್ರಿಪ್ಚರ್ಸ್ ಯಾಕೆ ಬಂದ್ವಿ, ಏನಕ್ಕಿದಾಯ್ತು, ಏನಕ್ಕಿದು ಶುರು ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಿಲ್ಲ. ಇನ್ ಜನರಲ್ ಈ ಮಾಯೆ ಅನ್ನೋದ್ರ ಬಗ್ಗೆ ಏನ್ ಮಾತಾಡ್ತಾ ಇದೀವಲ್ಲ, ಇದನ್ನ ಬೇರೆ ಬೇರೆಯಾದ ಸಿದ್ಧಾಂತಗಳಲ್ಲಿ ಇದು ದೇವರ ಒಂದು ಲೀಲೆ, ದೇವರ ಒಂದು ಇಟ್ಸ್ ಅ ಪ್ಲೇ ಆಫ್ ಗಾಡ್ ಅನ್ನೋ ರೀತಿನಲ್ಲಿ ಹೇಳಿದ್ದಾರೆ. ಸೊ ಯಾವ ರೀತಿ ಒಳಗೆ ಟ್ರ್ಯಾಪ್ ಬಂದ್ವಿ ಅನ್ನೋದಕ್ಕಿಂತಲೂ ಈ ಒಂದು ಟ್ರ್ಯಾಪಿನಿಂದ ಹೊರಗಡೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ಸೊ ಹಾಗಾಗಿ ಈಗ ಇದಕ್ ಮುಂಚೆ ನಾವು ತಗೊಂಡಿದ್ದ ನಾಟಕದ ಎಕ್ಸಾಂಪಲ್ ತಗೊಂಡ್ವಿ ಅಂದ್ರೆ, ನೀವು ಆಲ್ರೆಡಿ ಕಂಟಿನ್ಯೂಸ್ ಆಗಿ ನಾಟಕಗಳು ಮಾಡಕ್ ಶುರು ಮಾಡಿದಿರಿ, ಒಂದ್ರ ಹಿಂದೆ ಒಂದು. ಈ ನಾಟಕದಲ್ಲಿ ಒಂದ್ ರೋಲು, ಆ ನಾಟಕದಲ್ಲಿ ಒಂದ್ ರೋಲು ಮಾಡ್ಕೊಂಡು ಅದ್ರಲ್ಲಿ ಬಂದಿರೋರ್ ಬಗ್ಗೆ, ಇದ್ರಲ್ಲಿ ಬಂದಿರೋರ್ ಬಗ್ಗೆ ಒಂದು ಸ್ವಭಾವಗಳನ್ನ ಒಂದು ಇದನ್ನ ಬೆಳೆಸ್ಕೊಂಡ್ ಬಿಟ್ಟಿದ್ದೀರಾ ಆಲ್ರೆಡಿ. ಈಗ ನೀವು ಇದೆಲ್ಲ ನಾಟಕ, ನಾನು ಇದರಿಂದ ಹೊರಗೆ ಬರಬೇಕು ಅಂದ್ರೆ ಮೊದಲನೇದು ಮಾಡ್ಬೇಕಾಗಿರೋದು ಏನು? ಇದು ನಾಟಕ, ನಾನು ಮಾಡ್ತಾ ಇರೋದು ಬರೀ ನಾಟಕದಲ್ಲಿ ಆ ಪಾತ್ರಧಾರನ ರೋಲು, ಇದು ಬಿಟ್ಟು ನಾನು ನನ್ನ ಐಡೆಂಟಿಟಿ, ನಾನು ಒರಿಜಿನಲಿ ನಾನು ಏನು, ಅಲ್ಲಿಗೆ ನಾನು ಹೋಗ್ಬೇಕು ಅನ್ನೋ ಆಲೋಚನೆ ಬರ್ಬೇಕೇ ಹೊರತು, ನಾನೇ ಭೀಮನ್ ರೋಲ್ ಮಾಡಿದಾಗ ನಾನೇ ಭೀಮ ಅಂತ ಹೋಗಿ ನಿಂತ್ಕೊಂಡ್ಬಿಡೋದಾಗ್ಲಿ, ನಾನೇ ದುರ್ಯೋಧನ ಅನ್ನೋ ರೀತಿನಲ್ಲಿ ಹೋಗಿ ನಿಂತ್ಕೊಂಡ್ಬಿಡೋದಾಗ್ಲಿ ಮಾಡಿ ಆ ರೋಲ್ಗೆ ನಾನು ಅಟ್ಯಾಚ್ ಆಗ್ಬಿಟ್ಟೆ ಅಂದ್ರೆ ನನ್ನ ಒರಿಜಿನಲ್ ಅಸ್ತಿತ್ವವನ್ನೇ ನಾನು ಮರ್ತೋಗಿರ್ತೀನಿ. ಆ ರೀತಿಯಾಗಿ ಆಲ್ರೆಡಿ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ಅದಕ್ಕೇನೆ ನಾವು ಬಂದು ಆಲ್ರೆಡಿ ಟ್ರ್ಯಾಪಲ್ಲಿ ಕೂತಿರೋದು. ಈಗ ಇದರಿಂದ ಹೊರಗೆ ಹೋಗೋದು ಹೇಗೆ ಅಂದ್ರೆ, ನಿಮ್ಮ ಒರಿಜಿನಲ್ ಐಡೆಂಟಿಟಿ ಏನು ಅನ್ನೋದನ್ನ ತಿಳ್ಕೊಳ್ಳಿ. ನೀನು ಭೀಮನ ಅಥವಾ ದುರ್ಯೋಧನನ ರೋಲ್ ಮಾಡ್ತಾ ಇದೀಯ ಅಂದ್ರೆ ಅದು ಅಲ್ಲ, ಅದು ನಾಟಕದಲ್ಲಿ ಮಾತ್ರ. ನಾಟಕದಿಂದ ಹೊರಗಡೆ ನಿನ್ನ ಒರಿಜಿನಲ್ ಅಸ್ತಿತ್ವ ಏನಿದೆ ಅದನ್ನ ತಿಳ್ಕೊಂಡು ಆ ಒಂದು ಪರ್ಟಿಕ್ಯುಲರ್ ರೋಲ್ ಅನ್ನ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ತಾನಾಗೇನೆ ಎದುರಿನ ವ್ಯಕ್ತಿಯ ಮೇಲೆ ಆ ದ್ವೇಷ ಅನ್ನೋದೇನಿರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಕಮ್ಮಿ ಆಗ್ಬಿಡುತ್ತೆ. ನಾನು ಇದು ಈ ಪಾತ್ರದಲ್ಲಿ ಅವನ ಕಡೆಗೆ ಮಾಡ್ಬೇಕಾಗಿರೋ ಇದನ್ನ ಮಾಡ್ತಾ ಇದ್ದೀನಿ ಅಷ್ಟೇ ಅನ್ನೋದು ಬಂದಾಗ, ನಾನು ಈ ರೋಲ್ ನಲ್ಲಿ ನಾನು ಈ ನಾಟಕದಲ್ಲಿ ಅವನು ಭೀಮನಾಗಿದ್ದ, ನಾನು ದುರ್ಯೋಧನಾಗಿದ್ದೆ, ನನಗ್ ಬಂದು ಹೊಡೆದ, ಮುಂದಿನ ಇದ್ರಲ್ಲಿ ನಾನು ಭೀಮ ಆಗಿ ದುರ್ಯೋಧನ ಅವನಾದಾಗ ನಾನು ಹೋಗಿ ಬಾರಿಸ್ತೀನಿ ಅಂತ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂದ್ರೆ ಆಯ್ತು, ಅಲ್ಲಿ ಸಿಕ್ಕಾಕೊಂಡ್ವಿ. ನಾವು ಕಂಪ್ಲೀಟ್ ನಾಟಕದಲ್ಲಿ ಇನ್ವಾಲ್ವ್ ಆಗ್ಬಿಟ್ವಿ ನಾವು.
ಆ ರೀತಿಯಾಗಿ ಆಯ್ತು, ಅವನ್ ನನಗ್ ಹೊಡೆದ, ಅದು ಅವನ್ ರೋಲು. ಈ ರೋಲಿನಲ್ಲಿ ನಾನು ಏಟ್ ತಿನ್ನಬೇಕಿತ್ತು, ಹಾಗಾಗಿ ನಾನು ಏಟ್ ತಿಂದೆ. ಅಲ್ಲಿಗೆ ನಿಲ್ಲಿಸ್ಕೊಂಡು ನಾಟಕದ ಹೊರಗಡೆ ನನ್ನ ಒರಿಜಿನಲ್ ಐಡೆಂಟಿಟಿ ಏನಿದೆ ಬೇರೆದು ಅನ್ನೋದನ್ನ ತಿಳ್ಕೊಂಡ್ವಿ ಅಂದ್ರೆ ಆಟೋಮೆಟಿಕಲಿ ಇದಿಷ್ಟು ನಾಟಕ ಅನ್ನೋದು ಫಸ್ಟ್ ಅರ್ಥ ಆಗಕ್ ಶುರು ಆಗುತ್ತೆ. ಈ ನಾಟಕದ ಹೊರಗಡೆ ನನ್ನ ಐಡೆಂಟಿಟಿ ಬೇರೆ ಇದೆ ಅನ್ನೋದು ತಿಳಿಯುತ್ತೆ. ಅದು ತಿಳಿದ ಕೂಡಲೇ ಆ ಒಂದು ಐಡೆಂಟಿಟಿಯನ್ನ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಂಡು ನಾಟಕವನ್ನ ಮಾಡಕ್ಕೆ ಶುರು ಮಾಡಿದ್ವಿ ಅಂದ್ರೆ ತಾನಾಗಿ ಎದುರಿನ ವ್ಯಕ್ತಿ ನನ್ನನ್ನ ಬೈದ ಹೊಡೆದ ಅಂದ್ರೆ ಇದು ನಾಟಕದಲ್ಲಿ ಮಾತ್ರ ಅನ್ನೋದು ಬಂದಾಗ ಈ ರಾಗದ್ವೇಷಗಳನ್ನೋದು ಏನಿರುತ್ತಲ್ಲ ಅದು ಆಟೋಮೆಟಿಕ್ ಆಗಿ ಡಿಟ್ಯಾಚ್ ಆಗ್ತಾ ಹೋಗ್ಬಿಡುತ್ತೆ. ನಟರಾಜ್ ಅವ್ರು ಹೇಳ್ದಂಗೆ ಸತ್ಯದ ಸಂಘ ಅಂದ್ರೆ ನಮ್ಮ ಒರಿಜಿನಲ್ ಇದೇನು ಅನ್ನೋದು ಇದೆಯಲ್ಲ, ಅದು ನಮಗೆ ತಿಳಿದ ಕೂಡಲೇ ನಿಸ್ಸಂಗತ್ವ ಅನ್ನೋದು ಬಂದ್ಬಿಡುತ್ತೆ. ಆಟೋಮೆಟಿಕಲಿ ಆ ರಾಗದ್ವೇಷಗಳು ಆಟೋಮೆಟಿಕ್ ಕಟ್ ಆಗ್ಬಿಡುತ್ತೆ. ಇದು ನಾಟಕ ಅನ್ನೋದು ಗೊತ್ತಾಗಕ್ ಶುರು ಆಗುತ್ತೆ. ಇದು ಗೊತ್ತಾಗ್ತಾ ಹೋದಾಗ ನಮ್ಮ ಒರಿಜಿನಲ್ ಐಡೆಂಟಿಟಿ ಏನಿದೆ ಅದ್ರ ಕಡೆಗೆ ಹೋಗ್ಬೇಕು ಅನ್ನೋದ್ರ ಗಮನ ಬಂದು ಆ ಕಡೆಗೆ ಹೋಗ್ತೀವಿ ಹೊರತು ಈ ನಾಟಕದಿಂದ ಹೊರಗೆ ಬರ್ತೀವಿ. ಅವಾಗ ಈ ಟ್ರ್ಯಾಪಿನಿಂದ ಸಿಕ್ಕಾಕೊಂಡಿರೋದನ್ನ ಹೊರಗೆ ಬರ್ತೀವಿ. ನಾವೀಗ ಆಲ್ರೆಡಿ ಟ್ರ್ಯಾಪ್ ನಲ್ಲಿ ಇದ್ದಾಗ ಯಾಕೆ ಈ ಟ್ರ್ಯಾಪ್ನೊಳಗೆ ಬಂದ್ವಿ ಅನ್ನೋದ್ರ ಬಗ್ಗೆ ಈವನ್ ಸ್ಕ್ರಿಪ್ಚರ್ಸ್ ನಲ್ಲೂ ಅದ್ರ ಬಗ್ಗೆ ಹೇಳಿಲ್ಲ ಸರ್. ಅದು ನಾನು ಹೇಳ್ದಂಗೆ ಅದು ದೇವರ ಲೀಲೆ, ಅದೊಂದು ಇಟ್ಸ್ ಅ ಪ್ಲೇ ಆಫ್ ಗಾಡ್ ಅನ್ನೋ ರೀತಿನಲ್ಲೇ ಹೇಳಿರೋದು. ಈ ಎಂಟೈರ್ ಸಂಸಾರ ಅನ್ನೋದೇನಿದೆಯಲ್ಲ, ಈ ಮಾಯೆ ಅನ್ನೋದೇನಿದೆ, ನೇಚರ್ ಅನ್ನೋದೇನಿದೆ, ಇಷ್ಟುನು ಒಂದು ಸುಪ್ರೀಂ ಎಂಟಿಟಿ. ನೀವು ಯಾವುದೇ ಒಂದು ಇದನ್ನ ತಗೊಂಡ್ರೆ ಗಾಡ್ ಅಂತ, ದೇವರು ಅಂತ ಕರಿಬಹುದು, ಅಥವಾ ಒಂದು ಸುಪ್ರೀಂ ಒಂದು ಎನರ್ಜಿ ಅಂತ ಏನಿದೆಯಲ್ಲ ಅದರ ಒಂದು ಲೀಲೆ ಅನ್ನೋ ರೀತಿನಲ್ಲೇ ಹೇಳಿದ್ದಾರೆ. ಅಂದ್ರೆ ಅದು ಆಲ್ರೆಡಿ ನಡೀತಾ ಇದೆ. ಅಂಡ್ ನಮಗೆ ಯಾವ್ದೋ ಒಂದು ರೀತಿನಲ್ಲಿ ಬಂದು ಸಿಕ್ಕಾಕೊಂಡಿದೀವಿ ಒಳಗಡೆ. ಅದರಿಂದ ಹೊರಗೆ ಹೋಗೋದ್ರ ಬಗ್ಗೆ ಮಾತಾಡಿದ್ದಾರೆ. ತುಂಬಾ ಡೀಟೇಲ್ಡ್ ಆಗಿ ಮಾತಾಡಿರೋದು, ಬಹಳಷ್ಟು ವಿಧಾನಗಳಲ್ಲಿ ಮಾತಾಡಿರೋದು ಇದರಿಂದ ಹೊರಗೆ ಹೋಗೋದ್ರ ಬಗ್ಗೆ. ಒಳಗ್ ಬರೋದ್ರ ಬಗ್ಗೆ ಯಾರು ಮಾತಾಡಿಲ್ಲ, ಯಾಕಂದ್ರೆ ಆಲ್ರೆಡಿ ಒಳಗಿದೀವಿ. ನಾವ್ ಈ ಸೆಷನ್ ಅಟೆಂಡ್ ಮಾಡ್ತಾ ಇರೋದು, ಈ ಜೀವನದಲ್ಲಿ ಇರೋದು ಅಂದ್ರೆ ಆಲ್ರೆಡಿ ಒಳಗಿದೀವಿ ಅಂತಾನೆ ಅರ್ಥ. ಒಳಗ್ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೂ ಇಲ್ಲ, ಯಾಕೆ ಬಂದ್ವಿ ಅನ್ನೋದ್ರ ಬಗ್ಗೆನೂ ಮಾತಾಡಿಲ್ಲ. ಒಳಗೆ ಸಿಕ್ಕಾಕೊಂಡಿದೀವಿ ಅನ್ನೋದ್ರ ಬಗ್ಗೆ ಅಂತೂ ಡೆಫಿನೆಟ್ ಆಗಿ ಮಾತಾಡಿದ್ದಾರೆ. ಸಿ ದ ಹೋಲ್ ಪಾಯಿಂಟ್ ಏನು ಅಂತ ಅಂದ್ರೆ, ಅಜ್ಞಾನವನ್ನ ಗ್ಲೋರಿಫೈ ಮಾಡಬೇಡಿ. ಇಟ್ ಮೇಕ್ ನೋ ಸೆನ್ಸ್. ಅದನ್ನ ಕತ್ತರಿಸಕ್ ಸ್ಟಾರ್ಟ್ ಮಾಡ್ಬೇಕು ನಾವು. ದಟ್ ಈಸ್ ದ ಹೋಲ್ ಪಾಯಿಂಟ್. ಇಲ್ಲಿಂದ ನಾವು ಅದನ್ನ ಕತ್ತರಿಸೋಕ್ ಸ್ಟಾರ್ಟ್ ಮಾಡಿದ್ರೆ ಒಂದೊಂದೇ ಬೇರನ್ನ ವಿ ಕ್ಯಾನ್ ಲಿವ್ ಅ ಫ್ರೀ ಲೈಫ್. ಎಷ್ಟು ಜನಕ್ಕೆ ಫ್ರೀ ಆಗಿ ಬದುಕಬೇಕು ಅಂತಿದೆ. ಫಾರ್ ಅ ಮೂಮೆಂಟ್ ಒಂದು ಪ್ರಾಕ್ಟೀಸ್ ಮಾಡೋಣ. ಇಲ್ಲಿವರೆಗೂ ನೀವು ಇದೀರಾ ಅಂತಂದ್ರೆ ಲೆಟ್ಸ್ ಪ್ರಾಕ್ಟೀಸ್ ದಿಸ್ ರೈಟ್ ನೌ. ಐ ಮೀನ್ ಇಫ್ ಯು ರೆಡಿ, ಸ್ಮಾಲ್ ಪ್ರಾಕ್ಟೀಸ್, ರೈಟ್? ಇಮ್ಯಾಜಿನ್ ಈ ಒಂದು ಕ್ಷಣದಲ್ಲಿ, ಈ ಒಂದು ಮೂಮೆಂಟ್ ಅಲ್ಲಿ there is no ನಟರಾಜ್, there is no conditions, there are no conditions, there are no relationships, possessions ಗಳು ಹೊರಗಡೆ ಇರೋದು ಯಾವುದು ಅಲ್ಲಪ್ಪ. ಕಂಪ್ಲೀಟ್ ನಾನು ಅಂತಕ್ಕಂಥದ್ದು ಬರೀ ಒಂದು ಅಸ್ತಿತ್ವ ಅಂತಕ್ಕಂಥದ್ದನ್ನ, ಅಥವಾ ನನ್ನ ಮೈಂಡ್ ಅಲ್ಲಿ ಏನ್ ನಡೀತಾ ಇದೆ ನೋಡೋಣ ಇರೋ ಅನ್ನೋಕ್ಕಂತ ಒಂದು ಪ್ರಶ್ನೆ ನೀವು ಕೇಳ್ಕೊಂಡ್ರೆ ಏನಾಗುತ್ತೆ ನೋಡಿ. 1 second, ಜಸ್ಟ್ ಫಾರ್ ಅ ಮೂಮೆಂಟ್, ಲೆಟ್ ಮೀ ಸಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಮೈ ಮೈಂಡ್. ಏನಾಯ್ತು? ಕಂಪ್ಲೀಟ್ ಬ್ಲಾಂಕ್ನೆಸ್. ದಿಸ್ ಇಸ್ ದ ಬ್ಯೂಟಿ. ಯಾವಾಗ ಪ್ರೆಸೆಂಟ್ ಮೂಮೆಂಟ್ಗೆ ನಾವು ಬರ್ತೀವೋ, ನಮ್ಮ ಮೈಂಡ್ ಏನಿದೆಯೋ ದ ಕಂಪ್ಲೀಟ್ ಬಂಬಾರ್ಡಿಂಗ್, ಯಾವಾಗಲೂ ಕೋಳಿ ಫಾರ್ಮ್ ತರ ಕಕ 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 ಗಂಡ ಹೆಂಡತಿ ಅದು ಇದೆಲ್ಲ ಬಂದು ಕಕ 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 ಅಂತಿರ್ತಾರೋ, ದ ಮೂಮೆಂಟ್ ಯು ಲುಕ್ ಎಟ್ ಇಟ್ ಆಸ್ ಅನ್ ಅಬ್ಜೆಕ್ಟ್, ಸಪರೇಟ್ ಒಂದು ಅಬ್ಜೆಕ್ಟ್ ತರ ನೋಡಿದ ತಕ್ಷಣನೇ ಇಟ್ ಡಿಸಾಲ್ವ್ಸ್. ಅದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಕಳೆದೋಗ್ಬಿಡುತ್ತೆ. ಯು ವಿಲ್ ನಾಟ್ ಗೆಟ್ ಎನಿ ಥಾಟ್ಸ್ ಬಿಕಾಸ್ ಯು ಆರ್ ಸೀಯಿಂಗ್ ದಟ್. ಆ ಒಂದು ನೇಚರ್ ಇದೆ ಅಲ್ವಾ ನಿಮ್ದು, ದಟ್ ನೇಚರ್ ಆಫ್ ಸ್ಟಡಿನೆಸ್, ದಟ್ ಈಸ್ ಯು. ಆ ಒಂದು ಸ್ಟೇಟ್ ಅಲ್ಲಿ ನೀವು ನಿಂತ್ಕೊಳ್ಳಿ. ಅಲ್ಲಿ ನೀವು ನಿಂತ್ಕೊಳ್ಳಕ್ ಆಗುತ್ತೆ ಅಂತಂದ್ರೆ, ನಾನು ಅಲ್ಲಿಂದ ನಿಂತ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ವಿಶ್ವನಾಥ್ ಅವ್ರ ಪ್ರಶ್ನೆ ಕೇಳಿದ್ರಲ್ವಾ, ನಿಮ್ಗೆ ಜಾಪನೀಸ್ ಬರುತ್ತಾ ವಿಶ್ವನಾಥ್ ಅವರೇ? ಡು ಯು ನೋ ಜಾಪನೀಸ್? ಯಾವಾಗಿಂದ ನಿಮಗದು ಬರಲ್ಲ? ಅಂದ್ರೆ ಹುಟ್ಟಕ್ಕಿಂತ ಮುಂಚೆ ನಿಮಗೆ ಬರ್ತಾ ಇತ್ತಾ? ಅದು ಗೊತ್ತಿಲ್ಲ. ಸೊ ಅಜ್ಞಾನ ಅಂತಕ್ಕಂಥ ಪಾಯಿಂಟ್ ಏನಿದೆಯೋ, ಅಜ್ಞಾನ ಅನ್ನೋದಕ್ಕೆ ಇಟ್ ಇಸ್ ಅ ಬಿಗಿನಿಂಗ್ಲೆಸ್. ಅಜ್ಞಾನನೇ ಇರ್ಬೋದು, ಜ್ಞಾನನೇ. ದ ಮೂಮೆಂಟ್ ನಾಲೆಜ್ ಅಪಿಯರ್ಸ್, ಯಾವಾಗ ಸತ್ಯದ ಜ್ಞಾನ ನಮ್ಮ ಒಳಗಡೆ ಹೋಗುತ್ತೋ ಅಜ್ಞಾನ ತಂತಾನೆ ಕಳ್ಸ್ಕೊಳ್ಳುತ್ತೆ. ಬಿಕಾಸ್ ಅಜ್ಞಾನ ಇರೋದು ಯಾಕೆ? ಜ್ಞಾನ ಇಲ್ಲ. ಹಾಗಾಗಿ ಈಗ ಜಾಪನೀಸ್ ನೀವು ಕಲ್ತ್ಕೊಂಡ್ರಿ ಅಂತಂದ್ರೆ ಜಾಪನೀಸ್ ಗೊತ್ತಿಲ್ಲ ಅನ್ನೋದು ಆಟೋಮೆಟಿಕಲಿ ಹೊರಟೋಗ್ಬಿಡುತ್ತೆ. ದಟ್ ಶುಡ್ ಹ್ಯಾಪನ್. ನೌ ಯು ನೋ ದಿಸ್ ಇಸ್ ಆಲ್ ಆಕ್ಟ್ ಆಫ್ ಗಾಡ್, ಆಕ್ಟ್ ಆಫ್ ನೇಚರ್ ಅಂತ ಗೊತ್ತಾದ್ಮೇಲೆ, ಅದು ನಾನು ಮಾಡಿರೋ ತಪ್ಪು ಕೆಲಸಗಳಲ್ಲ, ನಾನು ಮಾಡಿರೋ ತಪ್ಪು ಕೆಲಸಗಳು ಅಥವಾ ಸರಿ ಕೆಲಸಗಳು ಎರಡೂ ಕೂಡ ಆಗಿರೋದು ಎಲ್ಲಿಂದ? ನನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ. ಅದರಿಂದಾನೇ ನನಗೆ ಬದುಕು ಬಂದಿದೆ.
ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇನ್ಮೇಲಿಂದ ನಾನು ಮಾಡಲ್ಲ, ಸೋ ದಟ್ ಈ ರೀತಿಯಾದಂತಹ ಒಂದು ಸ್ಟ್ರಗಲ್ ಏನಿದೆ ಪದೇ ಪದೇ ನನಗೆ ಅನುಭವಿಸೋಕೆ ನನಗೆ ಇಷ್ಟ ಇಲ್ಲ. ಐ ಆಮ್ ಆಲ್ರೆಡಿ ಫ್ರೀ. ಒಂದು ಈಗ ಇರ್ತಕ್ಕಂಥ ಸಿಚುವೇಶನ್ ಅಲ್ಲಿ ಏನಿದೆಯೋ ನನ್ನ ಲೈಫ್, ಅದರಲ್ಲಿ ನಾನು ಅಂತಕ್ಕಂಥ ಒಂದು ಅಸ್ತಿತ್ವ ಏನಿದೆಯೋ ಅದು ಆಲ್ರೆಡಿ ಫ್ರೀ ಆಗೇ ಇದೆ. ದಿಸ್ ಇಸ್ ಪಾಯಿಂಟ್ 1. ಪಾಯಿಂಟ್ 2, ನಾನು ದೇಹಾತ್ಮನಾಗಿ ನಾನು ಇವಾಗ ಆಕ್ಟ್ ಮಾಡ್ತೀನಿ ಅಥವಾ ದೇಹದ ರೆಫರೆನ್ಸ್ ಮೂಲಕ ನಾನು ಆಕ್ಟ್ ಮಾಡ್ತಿದ್ದೀನಿ ಅಂತಂದ್ರೆ ಆಕ್ಷನ್ ತಗೊಳ್ತೀನಿ ನಾನು, ಇಲ್ಲ ಅಂತ ಅಲ್ಲ, ಅಕಾರ್ಡಿಂಗ್ ಟು ದ ಕಾಂಟೆಕ್ಸ್ಟ್. ಬಟ್ ಇಂಟೆನ್ಷನ್ ಏನಿರುತ್ತೆ ಅಂದ್ರೆ ನಮ್ದು ಈಗಿರೋ ಪ್ರೆಸೆಂಟ್ ಮೂಮೆಂಟಿನಲ್ಲಿ ಆ ಕಾಂಟೆಕ್ಸ್ಟಿನ ಪ್ರಕಾರ ಲೈಫ್ ಏನ್ ನನ್ನ ಮೂಲಕ ಮಾಡಿಸ್ತಾ ಇದೆ, ನಾನು ಎಲ್ಲಿದ್ದೀನಿ, ಏನಾಗಿದ್ದೀನಿ, ಅದನ್ನ ನಾನು ಮಾಡ್ತೀನಿ. ಅಂಡ್ ಆಫ್ಟರ್ ದಟ್ ಐ ವಿಲ್ ಸಬ್ಮಿಟ್ ದಟ್ ಟು ದ ಲಾರ್ಡ್. ದಿಸ್ ಇಸ್ ಯುವರ್ಸ್ ಆಕ್ಟಿವಿಟಿ. ನೀನು ಈ ತರ ಒಂದು ಪರಿಸ್ಥಿತಿ ಕೊಟ್ಟಿದ್ದೆ, ನಾನು ಇದಕ್ಕೆ ಹೀಗೆ ನಡ್ಕೊಂಡಿದ್ದೀನಿ, ವಾಟ್ ಎವರ್ ಯು ಗಿವ್, ನೀನ್ ಏನೇ ಕೊಟ್ರು ಅದನ್ನ ನಾನು ಒಪ್ಕೊಳ್ತೀನಿ ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇಂದ ನಾನು ಮುಂಚೆನೆ ಆಕ್ಟಿವಿಟಿ ಮಾಡಿದ್ದೀನಿ ಅಂತಂದ್ರೆ ಯು ಆರ್ ಆಲ್ರೆಡಿ ಫ್ರೀ ಫ್ರಾಮ್ ದ ರಿಸಲ್ಟ್ ಆಫ್ ಯುವರ್ ಆಕ್ಟಿವಿಟೀಸ್. ಬಿಗ್ಗೆಸ್ಟ್ ಫ್ರೀಡಮ್ ಇದು. 3 ರೀತಿಯಲ್ಲಿ ಲಾಕ್ ಇರುತ್ತೆ ನಮಗೆ, 3 ರೀತಿಯಲ್ಲಿ ಬಂಧನ ಇದೆ ಮಾಯದ್ದು. ಒಂದು ಕರ್ಮ, ಬಿಗ್ಗೆಸ್ಟ್ ಲಾಕ್, ಅದನ್ನ ಇಲ್ಲಿ ಬ್ರೇಕ್ ಮಾಡ್ತಾ ಇರೋದು ಭಗವಂತ. ಯು ಆರ್ ನಾಟ್ ದ ಡೂವರ್. ಸೆಕೆಂಡ್ ಟೈಮಿನ ಮೂಲಕ ನಮ್ಮನ್ನ ಲಾಕ್ ಮಾಡುತ್ತೆ ಮಾಯಾ. 3ನೇದ್ದು ಬಂದು ಸ್ಪೇಸ್, ನನ್ನ ನಿಮ್ಮ ಬಿಟ್ವೀನ್ ಅಲ್ಲಿ ಒಂದು ಸ್ಪೇಸ್ ಇದೆ. ಆ ಸ್ಪೇಸ್ ಮೂಲಕನೇ ನಾವು ಸಪರೇಟ್ ಆಗಿ ಮಾತಾಡಕ್ಕಾಗ್ತಿದೆ, ಸಪರೇಟ್ ಆಗಿ ನಡ್ಕೊಳಕ್ ಆಗ್ತಿದೆ. ಇದ್ರ ಬಗ್ಗೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡ್ತಾ ಹೋಗ್ತೀವಿ. ಬಟ್ ಫಸ್ಟ್ ಸ್ಟೇಜ್ ಕರ್ಮದಿಂದ ಮುಕ್ತಿ ಆಲ್ರೆಡಿ ನನಗಿದೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ರಿಯಲೈಸ್ ಮಾಡ್ಕೊಂಡಾಗ ಆಟೋಮೆಟಿಕಲಿ ಅದರಿಂದ ಆಗ್ತಕ್ಕಂತಹ ಒಂದು ರಿಯಾಕ್ಷನ್ಸ್ ಗಳೇನಿದೆಯೋ ಅದನ್ನ ವಿ ವಿಲ್ ಸ್ಲೋಲಿ ಸರೆಂಡರ್ ಇಟ್ ಟು ದ ಲಾರ್ಡ್, ಅಥವಾ ವಿಲ್ ಸ್ಲೋಲಿ ಆಫರ್ ಇಟ್ ಟು ದ ಲಾರ್ಡ್. ಇದನ್ನ ಯಜ್ಞ ಅಂತಾನು ಕರೀತಾರೆ ಕಾನ್ಸೆಪ್ಟಿನ ಪ್ರಕಾರ. ಸೊ ಐ ಹೋಪ್ ದಟ್ ಪಾಯಿಂಟ್ ಈಸ್ ಕ್ಲಿಯರ್. ಒನ್ ಲಾಸ್ಟ್ ನೋಟ್ ಫ್ರಮ್ ಮೈ ಸೈಡ್. ಈಗ ನಟರಾಜ್ ಅವರು ಯಾವುದು ಈಗ ದೇವರಿಗೆ ಅರ್ಪಣೆಯ ರೀತಿಯಲ್ಲಿ ಕೆಲಸ ಮಾಡೋದು ಅನ್ನೋದು ಯಾವ ರೀತಿ ಹೇಳಿದ್ರು, ಅದು ಭಕ್ತಿ ಯೋಗ ಅಂತ ಮುಂದೆ ಒಂದು ಚಾಪ್ಟರ್ ಬರುತ್ತೆ, ಅದರಲ್ಲಿ ಮಾತಾಡ್ತೀವಿ ನಾವು ಅದ್ರ ಬಗ್ಗೆ ಕೂಡ. ಅಂಡ್ ಮೆಡಿಟೇಷನ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಐಡಿಯಾಸ್ ಏನಿದು ಅದು ನಾವು ನೆಕ್ಸ್ಟ್ ಸೆಷನ್ ನಲ್ಲಿ ಮೋಸ್ಟ್ಲಿ ಮಾತಾಡ್ತೀವಿ ಅದ್ರ ಬಗ್ಗೆ. ಅದು ಮೆಡಿಟೇಷನ್ ರಿಲೇಟೆಡ್ ಬರುತ್ತೆ ಮುಂದಿನ ಚಾಪ್ಟರ್ ನಲ್ಲಿ. ಸೊ ಅವ್ರು ಆಲ್ರೆಡಿ ಒಂದು ಗ್ಲಿಮ್ಸ್ ಕೊಟ್ಬಿಟ್ರು ನಿಮ್ಗೆ ಹೇಗ್ ಮಾಡ್ಬೋದು ಅನ್ಬಿಟ್ಟು ಅಂತ, ಸಿಂಪ್ಲೆಸ್ಟ್ ವೇ ಆಫ್ ಮೆಡಿಟೇಟಿಂಗ್ ಅನ್ನೋದು. ಇದ್ರ ಬಗ್ಗೆ ಫರ್ದರ್ ಮಾತಾಡೋಣ ಮುಂದಿನ ಸೆಷನ್ ನಲ್ಲಿ. ಇವುಗಳ ಬಗ್ಗೆ ಈಗ ನೀವು ಯಾವ್ದರ ಬಗ್ಗೆ ನಟರಾಜ್ ಅವರೆಲ್ಲ ಒಂದು ಟ್ರೈಲರ್ ಕೊಟ್ರ, ಇದ್ರ ಬಗ್ಗೆ ಡೀಟೇಲ್ಡ್ ಒಂದೊಂದು ಸೆಷನ್ ಮಾತಾಡೋಣ ಅಂತೆ. ಅದ್ರ ಬಗ್ಗೆ ಎಲ್ಲಾರು ಇದೆ ಮುಂದಕ್ಕೆ ವಿಲ್ ಡೆಫಿನೆಟ್ಲಿ ಡಿಸ್ಕಸ್. ಎಸ್, ಥ್ಯಾಂಕ್ ಯು ವಿನಯ್ ಸರ್. ಸೊ ದಿಸ್ ಈಸ್ ವಾಟ್ ಕಾಲ್ಡ್ ಕರ್ಮ ಸನ್ಯಾಸ ಯೋಗ. ಬೇಸಿಕಲಿ 3 ಭಾಗಗಳಾಗುತ್ತೆ ಭಗವದ್ಗೀತೆ. ಮೊದಲನೆಯ ಒಂದು 6 ಚಾಪ್ಟರ್ಗಳೇನಿದೆಯೋ ಇದನ್ನ ಸೆಲ್ಫ್ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಸತ್ಯದ ಅರಿವಿನ ಬಗ್ಗೆ ಅಥವಾ ಆತ್ಮಜ್ಞಾನದ ಬಗ್ಗೆ, ಹಾಗೆ ಕೆಲಸದ ಬಗ್ಗೆ, ಆತ್ಮಕ್ಕೂ ಹಾಗೂ ಕೆಲಸಕ್ಕೂ ಇರತಕ್ಕಂತ ಲಿಂಕ್, ಇದ್ರ ಬಗ್ಗೆ ಮಾತಾಡ್ತಾರೆ ಭಗವಂತ ಫಸ್ಟ್ 6 ಚಾಪ್ಟರ್ಸ್. ಸೆಕೆಂಡ್ 6 ಚಾಪ್ಟರ್ಸ್ ಅಂದ್ರೆ 2ನೇ ಭಾಗ ಏನಿದೆಯೋ ಭಗವಂತನ ಬಗ್ಗೆನೇ ಮಾತುಕತೆಗಳಾಗತ್ತೆ. ಅಂಡ್ ಲಾಸ್ಟ್ 6 ಚಾಪ್ಟರ್ಸ್ ಗಳೇನಿದೆಯೋ, ಲಾಸ್ಟ್ ಬರ್ತಕ್ಕಂಥ 6 ಬಹಳ ಬ್ಯೂಟಿಫುಲ್ ಕಾಂಟೆಕ್ಸ್ಟ್ ಅದು. ಇದು 2ರ ಬಿಟ್ವೀನ್ ಅಲ್ಲಿ ದೇವರು ಹಾಗೆ ನಮ್ಮ ಬಿಟ್ವೀನ್ ಅಲ್ಲಿ ಇರ್ತಕ್ಕಂತಹ ರಿಲೇಶನ್ಶಿಪ್ಸ್ ಗಳೇನು, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಭಗವಂತ. ಅಂಡ್ ಇವತ್ತು ನಾವು 4 ಹಾಗೂ 5ನೇ ಚಾಪ್ಟರ್ ಕರ್ಮ ಸನ್ಯಾಸ ಯೋಗ ಹಾಗೆ ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನ ಕಂಪ್ಲೀಟ್ ಮಾಡಿದೀವಿ. ಅಂದ್ರೆ ಅದರ ಎಸೆನ್ಸ್ ಏನಿದೆಯೋ ಅದನ್ನ ನಾವು ಕಂಪ್ಲೀಟ್ ಮಾಡಿದೀವಿ. ಬಟ್ ದಿಸ್ ಇಸ್ ವೇರ್ ಯುವರ್ ಪ್ರಾಕ್ಟೀಸ್ ಸ್ಟಾರ್ಟ್ಸ್, ರೈಟ್? ಈ ಒಂದು ನಾಲೆಜ್ ಮೂಲಕ ವಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಫ್ರಮ್ ಟುಮಾರೋ. ಏನೇನು ಪ್ರಾಕ್ಟೀಸ್ ಮಾಡಬೇಕು? ಸ್ವಧರ್ಮ ಒಂದು, ಅಟ್ ದ ಸೇಮ್ ಟೈಮ್ ಡಿಟ್ಯಾಚ್ಮೆಂಟ್ ಹಾಗೆ ಪ್ರಸಾದ ಬುದ್ಧಿ, ಅಕ್ಸೆಪ್ಟೆನ್ಸ್, ಇದನ್ನ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ವಿ ವಿಲ್ ಪ್ರಾಕ್ಟೀಸ್ ದ ಕರ್ಮಯೋಗ. ದಿಸ್ ಇಸ್ ದ ಆಕ್ಚುಯಲ್ ಮೀನಿಂಗ್ ಆಫ್ ಕರ್ಮಯೋಗ. ಸ್ವಧರ್ಮ ಅಂತಕ್ಕಂಥದ್ದು ಬೇಸಿಕ್ ಲೆವೆಲ್, ಅದಾದ್ಮೇಲೆ ಬರ್ತಕ್ಕಂಥದ್ದೇ ಕರ್ಮ ಸನ್ಯಾಸ ಯೋಗ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಬಿಂಗ್ ಇಷ್ಟೊತ್ತು ವಿಷಯಗಳನ್ನ ಕೇಳಿಸ್ಕೊಂಡಿರೋದೇ ಒಂದು ವಿಶೇಷ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪೇಷನ್ಸ್, ದಟ್ ಆನ್ ವೀಕೆಂಡ್. ನಿಮ್ಮ ಆಸಕ್ತಿ ಇದರಲ್ಲೇ ಇಟ್ ಇಸ್ ವೆರಿ ಕ್ಲಿಯರ್, ತೋರಿಸ್ತಾ ಇದ್ರೆ ಆಸಕ್ತಿನ. ಇಷ್ಟೊಂದು ಆಸಕ್ತಿ ಈ ಒಂದು ವಿಚಾರದಲ್ಲಿ ಬರುತ್ತೆ ಅಂತಂದ್ರೆ ದಿಸ್ ಇಸ್ ರಿಯಲಿ ದ ಬ್ಲೆಸ್ಸಿಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್ ಅಂಡ್ ಎಫರ್ಟ್. ಈ ವಿಡಿಯೋ ರೆಕಾರ್ಡಿಂಗ್ ನಿಮಗೆ ಸಿಗುತ್ತೆ, ಇನ್ನೂ ಒಂದ್ಸತಿ ನೋಡಿ, ಮಲ್ಟಿಪಲ್ ಟೈಮ್ಸ್ ನೋಡಿ, ಬಿಕಾಸ್ ದಿಸ್ ಇಸ್ ದ ಕೋರ್. ಈ ಒಂದು ವಿಚಾರ ನಮಗೆ ಕ್ಲಾರಿಟಿ ಬಂದಿಲ್ಲ ಅಂತ ಅಂದ್ರೆ ಫರ್ದರ್ ವಿಷಯಗಳು ಮ್ಯಾಟ್ರೇ ಆಗಲ್ಲ. ಬಿಕಾಸ್ ಅದು ಮ್ಯಾಟ್ರ್ ಆಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ನಮ್ಗೆ ಒಳಗಡೆ ಹೋಗಲ್ಲ, ಅಥವಾ ಅದನ್ನ ರೈಟ್ ವೇದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಲ್ಲ. ಸುಮಾರು ವೇಸ್ ಗಳ ಮೂಲಕ ಭಗವದ್ಗೀತೆನ ನೋಡ್ತಾರೆ, ಬಟ್ ವಿ ಆರ್ ಟ್ರೈಂಗ್ ಟು ಕಂಬೈನ್ ಬೋತ್ ಅದ್ವೈತ ಹಾಗೆ ಇನ್ನೊಂದು ಕಡೆಯಿಂದ ಭಕ್ತಿ ಮಾರ್ಗದ ಒಂದು ಮಲ್ಟಿಪಲ್ ವೇಸ್ ಗಳಿಂದ ನೋಡ್ಬೋದು ಭಗವದ್ಗೀತೆನ. ಬಟ್ ಅಲ್ಟಿಮೇಟ್ ಪರ್ಪಸ್ ಏನಪ್ಪಾ ಅಂತ ಅಂದ್ರೆ ಈ ಒಂದು ಬಂಧನ ಏನಿದೆಯೋ, ಸಂಸಾರದ ಬಂಧನ ಏನಿದೆಯೋ ನಮ್ದು, ಆ ಬಂಧನದಿಂದ ನಾವು ಹೊರಗಡೆಗೆ ಬರಬೇಕು, ಅಥವಾ ಹೊರಗಡೆಗೆ ಆಲ್ರೆಡಿ ಇದೀವಿ, ಇದನ್ನ ಅರ್ಥ ಮಾಡ್ಕೋಬೇಕು. ದಟ್ ಈಸ್ ದ ಹೋಲ್ ಪರ್ಪಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಸೊ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಮತ್ತೆ ನೆಕ್ಸ್ಟ್ ಸೆಷನ್ ಯಾವಾಗ ಅಂತ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎನಿಥಿಂಗ್ ಯು ವಾಂಟ್ ಟು ಆಡ್ ಆನ್, ವಿನಯ್ ಕುಮಾರ್ ಸರ್? Nothing, sir. It was very nice hearing you. Thank you very much. Thank you, sir. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ, ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. Hare Krishna.